ಅತಿಥಿಗಳು ಆಗಮಿಸುತ್ತಿದ್ದಂತೆ ತಾವೆಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ದಯವಿಟ್ಟು ಆಸೀನರಾಗಿ. ಎಲ್ಲರಿಗೂ ಶುಭೋದಯ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ ರವರು, ಮುಖ್ಯ ಅತಿಥಿಗಳಾದ ಶ್ರೀ ಭಾಸ್ಕರ್ ರಾವ್ ರವರು, ಉಪನಿರ್ದೇಶಕಿಯಾದ ಶ್ರೀಮತಿ ಲಾಲಿ ಎಬ್ರಹಂ ಮ್ಯಾಥ್ಯೂ ರವರು, ಉಪಪ್ರಾಂಶುಪಾಲರಾದ ಶ್ರೀಮತಿ ಜೂಲಿ ಎಸ್ಟರ್ ಲಿವಿಸ್ ರವರು ಹಾಗೂ ಶ್ರೀ ಹರಿಕೃಷ್ಣ ಡಿ ರವರು, ಅಧ್ಯಾಪಕರು ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳಿಗೆ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವವನ್ನು ನಾವು ಪ್ರತಿ ವರ್ಷ ನವೆಂಬರ್ 1ರಂದೇ ಆಚರಿಸುತ್ತಿದ್ದೇವೆ. ಆದರೆ ಯಾಕೆ ನವೆಂಬರ್ 1? ಏಕೆಂದರೆ ನವೆಂಬರ್ 1 1956ನೇ ಇಸ್ವಿ. ಈ ದಿನದಂದು ಭಾರತದ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಅಥವಾ ಒಂದುಗೂಡಿಸಿ ಕರ್ನಾಟಕ ಎಂಬ ರಾಜ್ಯವನ್ನು ರೂಪಿಸಿದ ದಿನ. ಆರಂಭದಲ್ಲಿ ಈ ರಾಜ್ಯವು ಮೈಸೂರು ಎಂಬ ಹೆಸರನ್ನು ಉಳಿಸಿಕೊಂಡಿತ್ತು. ನಂತರ ನವೆಂಬರ್ 1 1973ರಂದು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸಲಾಗಿತ್ತು. ಇದರಲ್ಲಿ ಮುಖ್ಯ ರೂಪವಾಗಿ ಪಾಲ್ಗೊಂಡವರು ಆಲೂರು ವೆಂಕಟರಾವ್ ರವರು ಹಾಗೂ ಮೈಸೂರಿನ ಮಹಾರಾಜರಾದ ಶ್ರೀ ಜಯಚಾಮರಾಜ ಒಡೆಯರ್ ರವರು. ನಮ್ಮ ಅರಿಶಿನ ಕುಂಕುಮ ಸಂಕೇತವಾದ ಕೆಂಪು ಹಳದಿ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಶ್ರೀರಾಮಮೂರ್ತಿಯವರು. ಕನ್ನಡ ರಾಜ್ಯೋತ್ಸವವೆಂದರೆ ನೆನಪಾಗುವುದೇ ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆ. ಈಗ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಯರ ನಾಡಗೀತೆ ಗಾಯನದೊಂದಿಗೆ ಕನ್ನಡಾಂಬೆಯನ್ನು ಸ್ತುತಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಾಡಗೀತೆಗಾಗಿ ತಾವೆಲ್ಲರೂ ಗೌರವಪೂರ್ವಕವಾಗಿ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಗೆಳೆಯರೇ. ಇಂದಿನ ಕಾರ್ಯಕ್ರಮದ ಉಪಸ್ಥಿತರನ್ನು ಸ್ವಾಗತಿಸಲು 9ನೇ ತರಗತಿಯ ಸಿದ್ಧಾರ್ಥ್ ಕಾಮತ್ ರವರನ್ನು ವೇದಿಕೆ ಮೇಲೆ ಕರೆಯುತ್ತಿದ್ದೇನೆ. ಸರ್ವರಿಗೂ ಶುಭೋದಯ. ತಾಯೇ ಬಾರ ಮಗವ ತೋರ ಕನ್ನಡಿಗರ ಮಾತೆಯೇ, ಹರಸುತಾಯೇ ಸುತರಕಾಯೇ ನಮ್ಮ ಜನ್ಮದಾತೆಯೇ ಎಂಬ ಎಂ ಗೋವಿಂದ ಪೈ ಅವರ ಕವಿವಾಣಿಯನ್ನು ಮೆಲುಕು ಹಾಕುತ್ತಾ, ಕನ್ನಡದ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯದ ಬೆಳವಣಿಗೆಗೆ ಶ್ರಮಿಸಿದ ಪ್ರತಿಯೊಬ್ಬರನ್ನು ಈ ಕಾರ್ಯಕ್ರಮಕ್ಕೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಕನ್ನಡ ನಾಡಿನೆಲ್ಲೆಡೆ ಕನ್ನಡದ ಕಂಪು ಪಸರಿಸುವ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಆಚರಿಸಲಾಗುತ್ತಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ರೂವಾರಿ, ಶಾಲೆಯ ನಿರ್ದೇಶಕರಾಗಿರುವ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ ರವರಿಗೆ ಎಲ್ಲರ ಪರವಾದ ಸ್ವಾಗತವನ್ನು ಬಯಸುತ್ತೇನೆ. ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನೆಗಾಯಿತು ಕಣ್ಣು ಕಿವಿ ಬಾಯಿ ಎಂಬ ಬೆನೆಗಲ್ ರಾಮರಾವ್ ರವರ ಮಾತಿನಂತೆ ಕನ್ನಡದ ಸಾಹಿತ್ಯದ ಬೆಳವಣಿಗೆಯಲ್ಲಿ ಮತ್ತು ಕನ್ನಡ ಸಂಸ್ಕೃತಿಯ
ವಿಮರ್ಶೆಯಲ್ಲಿ ಗುರುತಿಸಿಕೊಂಡಿರುವ ಹಾಗೂ ಶಿಕ್ಷಣ ತಜ್ಞರಾದ ಡಾಕ್ಟರ್ ಬಿ ಭಾಸ್ಕರ್ ರಾವ್ರವರು ಈ ದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇದು ತುಂಬ ಸಂತೋಷದ ಮತ್ತು ಹೆಮ್ಮೆಯ ವಿಚಾರ. ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರನ್ನು ನಮ್ಮ ಸಂಸ್ಥೆಯ ಉಪನಿರ್ದೇಶಕಿಯಾದ ಶ್ರೀಮತಿ ಲಾಲಿ ಎ ಮ್ಯಾಥ್ಯೂರವರು ಪುಷ್ಪಗುಚ್ಛ ನೀಡಿ ಸಂಸ್ಥೆಯ ಪರವಾಗಿ ಸ್ವಾಗತಿಸಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು. ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿರುವ ಉಪನಿರ್ದೇಶಕಿಯಾದ ಶ್ರೀಮತಿ ಲಾಲಿ ಎ ಮ್ಯಾಥ್ಯೂರವರನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಉತ್ತೇಜಿಸುತ್ತಿರುವ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ರವರಿಗೆ ಹಾಗೂ ಉಪಪ್ರಾಂಶುಪಾಲರುಗಳಿಗೆ ಆದರಣೀಯ ಸ್ವಾಗತ. ಪ್ರತಿ ಕಾರ್ಯಕ್ರಮದಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಮಾರ್ಗದರ್ಶನ ನೀಡುತ್ತಿರುವ ಎಲ್ಲ ಮುಖ್ಯ ಶಿಕ್ಷಕಿಯರನ್ನು, ಶಿಕ್ಷಕ ವೃಂದದವರನ್ನು ಹಾಗೂ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಾಗತಿಸುತ್ತೇನೆ. ಈಗ ಕನ್ನಡ ನಾಡಿನ ಒಬ್ಬ ವ್ಯಕ್ತಿ, ಅದ್ಭುತ ಶಕ್ತಿಯಾಗಿರುವ ಡಾಕ್ಟರ್ ಬಿ ಭಾಸ್ಕರ್ ರಾವ್ರವರನ್ನು ಪರಿಚಯಿಸಲು ಬಯಸುತ್ತೇನೆ. ಯಾವುದೇ ಶೃಂಗಾರ ಆಡಂಬರಗಳಿಗೆ ಎಡೆಗೊಡದೆ ನೇರವಾಗಿ ಶ್ರೀಯುತರ ಸಾಧನೆಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಉದಯವಾಣಿಯಲ್ಲಿ 1986ರಿಂದ 2001ರವರೆಗೆ ಇವರ ಅಂಕಣ ಆಶಯ ಪ್ರಕಟವಾಗಿದೆ. ಇವರು ಬರೆದ ಸಾಂಸ್ಕೃತಿಕ ಬರಹಗಳ ಸಂಗ್ರಹ ಸಾರ್ವಕಾಲಿಕ ಎಂಬ ಕೃತಿಯ ಪ್ರಥಮ ಸಂಪುಟ ಇತ್ತೀಚೆಗೆ ಪ್ರಕಟವಾಗಿದೆ. ಇವರು ಲಂಡನ್ನ ಹಾರ್ನ್ಬಿ ಟ್ರಸ್ಟ್ ಅವಾರ್ಡ್ ಪಡೆದು ಬ್ರಿಟಿಷ್ ಕೌನ್ಸಿಲ್ ಸ್ಕಾಲರ್ ಆಗಿ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯದಿಂದ ಶಾಸ್ತ್ರದಲ್ಲಿ ಮಾಸ್ಟರ್ಸ್ ಪದವಿ ಪಡೆದಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಭಾಷೆ, ಮಹಿಳೆಯ ಸ್ಥಾನಮಾನ ಹಾಗೂ ಕೋಮು ಸಾಮರಸ್ಯ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಗಳಿಸಿದ್ದಾರೆ. ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಿ 20ಕ್ಕೂ ಹೆಚ್ಚು PhD ಮಹಾಪ್ರಬಂಧಗಳ ಸಂಪಾದನೆ ಮಾಡಿದ್ದಾರೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂನಲ್ಲಿ ಇಥೋಪಿಯಾದ ಮೆಕೆಲೆ ವಿಶ್ವವಿದ್ಯಾಲಯದಲ್ಲಿ ಹಾಗೂ ಲಿಬಿಯಾದ ಸೇಬಾ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಹಾಗೂ ಮಣಿಪಾಲದ TA ಪೈ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನಲ್ಲಿ ಎಕ್ಸಿಕ್ಯೂಟಿವ್ ಕಮ್ಯುನಿಕೇಷನ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂಗ್ಲೆಂಡ್ನ ಬ್ರೈಟನ್ನಲ್ಲಿ ನಡೆದ EATFL ಅಂತಾರಾಷ್ಟ್ರೀಯ ಸಮ್ಮೇಳನವು ಸೇರಿದಂತೆ ಹಲವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಪ್ರಬಂಧ ಮಂಡಿಸಿದ್ದಾರೆ. ಇವರು ಪತ್ರಿಕೋದ್ಯಮದಲ್ಲಿ ಸಲ್ಲಿಸಿದ ಸೇವೆಗಾಗಿ ಮಣಿಪಾಲದ ಅಕಾಡೆಮಿಕ್ ಆಫ್ ಜನರಲ್ ಎಜುಕೇಷನ್ ಗೌರವ ಫೆಲೋಶಿಪ್ ಪಡೆದಿರುವುದಲ್ಲದೆ ಹಲವು ಸಮಾರಂಭಗಳಲ್ಲಿ ಗೌರವಿಸಲ್ಪಟ್ಟಿದ್ದಾರೆ. ಇಂತಹ ಗೌರವಾನ್ವಿತ ವ್ಯಕ್ತಿ ಇಂದು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಆಗಿದೆ. ನಾನು ತಮಗೆ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು ಸಿದ್ಧಾರ್ಥ್. ನೃತ್ಯವು ಒಂದು ಕಲಾ ಪ್ರಕಾರವಾಗಿದ್ದು ಸೌಂದರ್ಯದ ಮತ್ತು ಸಾಮಾನ್ಯವಾಗಿ ಸಾಂಕೇತಿಕ ಮೌಲ್ಯವನ್ನು ಹೊಂದಿರುವಂಥದ್ದು. ಕರ್ನಾಟಕವು ಭಾರತೀಯ ಸಂಸ್ಕೃತಿಗೆ ನೀಡಿದ ಕೊಡುಗೆಗಾಗಿ ಸ್ಮರಣೀಯವಾಗಿದೆ. ಕರ್ನಾಟಕದಲ್ಲಿ ತಮ್ಮ ಬೇರುಗಳನ್ನು ಹೊಂದಿರುವ ವಿವಿಧ ಶೈಲಿಯ ನೃತ್ಯಗಳು ಕರ್ನಾಟಕದ ಸಾಂಸ್ಕೃತಿಕ ದೃಷ್ಟಿಕೋನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿವೆ. ನೃತ್ಯವೇ ಆತ್ಮದ ಗುಪ್ತ ಭಾಷೆ. ಕರ್ನಾಟಕದ ಒಂದೊಂದು ಭಾಗದಲ್ಲಿ ಒಂದೊಂದು ನೃತ್ಯ ಶೈಲಿ ಇದೆ. ಈಗ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಯರಿಂದ ವರ್ಣರಂಜಿತ ವೇಷಭೂಷಣಗಳ ಸಾಟಿಯೊಂದಿಗೆ ನೃತ್ಯ ಪ್ರದರ್ಶನವನ್ನು ನೋಡೋಣ. 2075ನೇ ಇಸವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಹೇಗಿರುತ್ತದೆ ಎಂದು ನೋಡೋಣ. ಆಹಾ, ಎಷ್ಟು ಸುಂದರವಾಗಿದೆ ಈ ಗೊಂಬೆಗಳು. ಯಾರದು ಈ ಗೊಂಬೆಗಳನ್ನು ಮುಟ್ಟಿ ಹಾಳು ಮಾಡುವವರು? ಇದನ್ನು ಮುಟ್ಟಿ ಹಾಳು ಮಾಡಬೇಡಿ. ಇವು ನಮ್ಮ ರಾಜ್ಯದ ಜನಪದ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಇದು ನಮ್ಮ ಜನಪದ ನೃತ್ಯವಲ್ಲ. ಜನಪದ ನೃತ್ಯ ಹೇಗೆ ಇರುತ್ತೆಂದು ಈ ಗೊಂಬೆಗಳು ನಿಮಗೆ ತೋರಿಸಿಕೊಡುತ್ತದೆ. ಬನ್ನಿ ನೋಡೋಣ.
ಬಳಗನ ಮಾಡಿರೋ ಅವಂಗ ಇತ್ತು ಪುಲಿ ಮಂಗಲ ಕೊಡಗರ ವೀರ ಗಂಡದ ಶೂರ ಬಲೆಗುರಿಕಾರ ಪುಲಿಕೊಂದ ಧೀರ ಕಾಟಿರೋ ಅವಂಗ ಇತ್ತು ಪೊನ್ನ ಬಳಗನ ಮಾಡಿರೋ ಅವಂಗ ಇತ್ತು ಪುಲಿ ಮಂಗಲ
ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಿವಿಧ ರೀತಿಯ ಜನಪದ ನೃತ್ಯಗಳನ್ನು ನೋಡಿ ನೀವೆಲ್ಲ ಆನಂದಿಸಿದರಲ್ಲವೇ? ಬರೀ ನೋಡಿ ಆನಂದಿಸುವುದಷ್ಟೇ ಅಲ್ಲ, ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮ ಜನಪದ ಕಲೆಗಳು ನಶಿಸಿ ಹೋಗುತ್ತಿವೆ. ನಿಮ್ಮೆಲ್ಲರಲ್ಲಿ ನನ್ನ ಮನವಿ, ನಮ್ಮ ರಾಜ್ಯದ ಶ್ರೀಮಂತ ಕಲೆಗಳಲ್ಲಿ ಒಂದಾದ ನಮ್ಮ ಜನಪದ ಕಲೆಯನ್ನು ಉಳಿಸಿ ಬೆಳೆಸೋಣ. ಧನ್ಯವಾದಗಳು. ಬಹಳ ಮನೋರಂಜಕರವಾಗಿತ್ತು. ಧನ್ಯವಾದಗಳು ಸಹಪಾಠಿಗಳೇ. ಭಾರತವು ವೈವಿಧ್ಯತೆಯಲ್ಲಿ ಏಕತೆ ಎಂಬ ಉಲ್ಲೇಖವನ್ನು ಪಡೆದಿದೆ. ನಮ್ಮ ಈ ಭಾರತವು ಬಹಳ ವೈವಿಧ್ಯಮಯವಾಗಿದೆ. ಪ್ರತಿಯೊಂದು ರಾಜ್ಯವು ವಿಭಿನ್ನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಹೊಂದಿವೆ. ಕಲೆ ಮತ್ತು ಸಂಸ್ಕೃತಿ, ಪರಂಪರೆ, ಪ್ರವಾಸಿ ತಾಣಗಳು, ಭಾಷೆಗಳು, ಸಂಗೀತ ಮತ್ತು ನೃತ್ಯ ಶೈಲಿಗಳು, ಹಬ್ಬ ಹರಿದಿನಗಳು, ಉದ್ಯೋಗ, ಮದುವೆ, ಉಡುಗೆ ತೊಡುಗೆ ಶೈಲಿಗಳು, ಆಹಾರ ಇತ್ಯಾದಿ. ಹೀಗೆ ಇನ್ನು ಹಲವಾರು ವಿಷಯಗಳಲ್ಲಿ ಬಹಳ ವೈವಿಧ್ಯಮಯವಾಗಿರುವಂಥದ್ದು ಈ ರಾಜ್ಯಗಳು. ನಮ್ಮ ಕರ್ನಾಟಕವು ಅಂತಹ ರಾಜ್ಯಗಳಲ್ಲಿಯೇ ಒಂದು. ಈಗ 11 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಯರ ವೈವಿಧ್ಯತೆ ಆಧಾರಿತ ಕಾರ್ಯಕ್ರಮದ ಮೂಲಕ ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ. Excuse me, could you tell what was that? ಇದು ನಮ್ಮ ರಾಜ್ಯದ ಫೇಮಸ್ ಜಾನಪದ ಡ್ಯಾನ್ಸ್ ಅಪ್ಪ, ಗೊತ್ತಿಲ್ವಾ? ಕನ್ನಡ ಇಲ್ಲ. ಬರಲ್ವಾ? ಕನ್ನಡ ಬರಲ್ವಾ? ನಮ್ಮ ಊರಿನವರೇ ಅಲ್ವಾ? No. Can you take me to a hotel? I'm very hungry. ಆಟ ಹೋಟೆಲ್. ಓ, ಹಸಿವಾಗ್ತಾ ಉಂಟಾ? ಊಟ ಬೇಕಾ? ಇಲ್ಲೇ ಪಕ್ಕದಲ್ಲಿ ಒಂದು ಫೇಮಸ್ ಹೋಟೆಲ್ ಉಂಟು, ಅಲ್ಲಿ ಹೋಗ ಬನ್ನಿ. ನಮಸ್ತೆ, ಬನ್ನಿ. ನಿಮ್ಗಿಲ್ಲಿ ಫಿಲ್ಟರ್ ಕಾಫಿ, ಉಪ್ಪಿಟ್ಟು, ಚಿತ್ರಾನ್ನ ಮತ್ತು ಇತ್ಯಾದಿಗಳು ಸಿಗುತ್ತವೆ. ನಿಮ್ಗೆ ಎಂತ ಬೇಕಿತ್ತು? ಇವ್ರಿಗೆ ನಮ್ಮ ಭಾಷೆ ಬರೋದಿಲ್ಲ, ಇವರು ಬೇರೆ ಊರಿನವ್ರು ಮಾರ್ರೆ, ಇಂಗ್ಲೀಷ್ ಮಾತಾಡ್ತಾರೆ. ಹೌದಾ? ಒಂದು ನಿಮಿಷ, ಮೆನ್ಯೂ ತಂದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಬಟ್ ಐ ಕಾಂಟ್ ಸ್ಪೀಕ್. ಸ್ವಲ್ಪ ಸ್ವಲ್ಪ ನೋ. ಒಂದು ನಿಮಿಷ, ಮೆನ್ಯೂ ತಂದೆ. ಚಿತ್ರಾನ್ನ, ಪಾಲಿಗೇರ್, ಬಿಸಿ ಬಿಸಿಬೇಳೆ ಬಾತ್. ಏನು ಬೇಕಿತ್ತು ಸರ್? ಪುಳಿಯೋಗರೆ. ಚೋಟು, ಒಂದು ಪ್ಲೇಟ್ ಪುಳಿಯೋಗರೆ ತಂದು ಕೊಡಪ್ಪ. ಕ್ಯಾನ್ ಯು ಟೆಲ್ ಸಮ್ ಮೋರ್ ಫ್ಯಾಕ್ಟ್ಸ್ ಅಬೌಟ್ ಫುಡ್? ನಮ್ಮ ಊರಿನ ಊಟ ಬಗ್ಗೆ ಇನ್ನೂ ಗೊತ್ತಾಗಬೇಕಾ? ಒಂದು ನಿಮಿಷ ರೀ, ನಾನು 2 ನಿಮಿಷದಲ್ಲಿ ಕರ್ಕೊಂಡು ಬರ್ತೇನೆ. ಇವ್ರು ಯಾರು ಬೇರೆ ಊರಿನವರಪ್ಪ, ಇವ್ರಿಗೆ ನಮ್ಮ ಭಾಷೆ ಬರೋದಿಲ್ಲ. ಇವರಿಗೆ ಮತ್ತು ನಮ್ಮವರಿಗೆ ನಮ್ಮ ಊರಿನ ಊಟ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮಸ್ತೆ ಸರ್. ನಮಸ್ತೆ. ನೀವು ಕರ್ನಾಟಕದ ಆಹಾರ ಪದಾರ್ಥಗಳ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕಾ? ಹಾಗಾದರೆ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ಕರಾವಳಿ ಕರ್ನಾಟಕವು ಚಿಕನ್ ಕರಿ, ಫಿಶ್ ಕರಿ, ನೀರ್ದೋಸೆ ಹಾಗೂ ಕೋರಿ ರೊಟ್ಟಿಗೆ ಬಹಳ ಪ್ರಸಿದ್ಧವಾಗಿದೆ.
ಹಾಗೆಯೇ ನಮ್ಮ ಉತ್ತರ ಕರ್ನಾಟಕವು ಧಾರವಾಡ ಪೇಡ, ದಾವಣಗೆರೆ ಬೆಣ್ಣೆ ದೋಸೆ, ಜೋಳದ ರೊಟ್ಟಿ ಇತ್ಯಾದಿ ಆಹಾರ ಪದಾರ್ಥಗಳಿಗೆ ಪ್ರಸಿದ್ಧವಾಗಿದೆ. ಮತ್ತು ನಮ್ಮ ದಕ್ಷಿಣ ಕನ್ನಡವು ಬಿಸಿಬೇಳೆಬಾತ್, ಮೈಸೂರು ಪಾಕ್, ಮೈಸೂರು ಮಸಾಲೆ ದೋಸೆ, ರಾಗಿ ಮುದ್ದೆ ಇತ್ಯಾದಿ ಪದಾರ್ಥಗಳಿಗೆ ಪ್ರಸಿದ್ಧವಾಗಿದೆ. Can you tell some more facts about Karnataka? ಕರ್ನಾಟಕವು ಭಾರತದ 6ನೇ ದೊಡ್ಡ ರಾಜ್ಯವಾಗಿದೆ ಮತ್ತು ಅದರಲ್ಲಿ 31 ಜಿಲ್ಲೆಗಳಿವೆ. ಮತ್ತೆ ಬೆಂಗಳೂರು ಕರ್ನಾಟಕದ ರಾಜಧಾನಿ. ಓ, ರಾಜಧಾನಿ, ಒನ್ ಆಫ್ ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನ್ಸ್. ಟ್ರೈನ್ಸ್ ಅಲ್ಲಪ್ಪ, ನಿಂಗೆ ಹೇಗೆ ಹೇಳೋದು, ನಿನ್ನ ಮಂಡೆ ಮೇಲೆ ಟೋಪಿ ಇತ್ತಲ್ಲ, ಕ್ಯಾಪಿಟಲ್ ಬೆಂಗಳೂರು, ಕ್ಯಾಪಿಟಲ್ ಕರ್ನಾಟಕ. ಓ, ಓಕೆ. ಮತ್ತು ಕರ್ನಾಟಕವು ಅದರ ಕಡಲ ತೀರಗಳು, ದೇವಾಲಯಗಳು ಮತ್ತು ಗಿರಿಧಾಮಗಳಿಗೆ ಪ್ರಸಿದ್ಧವಾಗಿದೆ. ಕರ್ನಾಟಕದ ಪ್ರಸಿದ್ಧ ಕಡಲ ತೀರಗಳೆಂದರೆ ಪಣಂಬೂರು, ಪಡುಬಿದ್ರೆ, ಕಾಪು, ಕೋಡಿ, ಮಲ್ಪೆ ಇತ್ಯಾದಿ. ಹಾಗೆಯೇ ನಮ್ಮ ಕರ್ನಾಟಕವು 35ಕ್ಕೂ ಹೆಚ್ಚು ಪ್ರಸಿದ್ಧ ಜಲಪಾತಗಳನ್ನು ಹೊಂದಿದೆ. ಅವುಗಳಲ್ಲಿ ಕೆಲವು ಜೋಗ್ ಫಾಲ್ಸ್, ಹೆಬ್ಬೆ ಫಾಲ್ಸ್, ಶಿವನ ಸಮುದ್ರ ಫಾಲ್ಸ್, ಗಗನಚುಕ್ಕಿ ಫಾಲ್ಸ್, ಉಂಚಳ್ಳಿ ಫಾಲ್ಸ್ ಇತ್ಯಾದಿ. ಕರ್ನಾಟಕದಲ್ಲಿ ಕೆಲವು ಪ್ರಸಿದ್ಧ ಗಿರಿಧಾಮಗಳು ಇವೆ. ಆಗುಂಬೆ, ಚಿಕ್ಕಮಗಳೂರು, ಕೊಡಚಾದ್ರಿ, ಕೆಮ್ಮನಗುಂಡಿ, ನಂದಿ ಬೆಟ್ಟಗಳು ಇತ್ಯಾದಿ. ಕರ್ನಾಟಕದ ಕೆಲವು ಪ್ರಸಿದ್ಧ ಉದ್ಯಾನವನಗಳೆಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ. ನೈಸರ್ಗಿಕ ಸೌಂದರ್ಯದ ಹೊರತಾಗಿ ನಮ್ಮ ಕರ್ನಾಟಕವು ತನ್ನ ಚರ್ಚ್ಗಳು, ಮಸೀದಿಗಳು ಹಾಗೂ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಇವುಗಳಲ್ಲಿ ಕೆಲವು ಪ್ರಸಿದ್ಧ ಚರ್ಚ್ಗಳೆಂದರೆ ಸೇಂಟ್ ಮೇರೀಸ್ ಬೆಸಿಲಿಕಾ ಬೆಂಗಳೂರು, ಸೇಂಟ್ ಆಂಟನಿ ಶ್ರೈನ್ ಮೈಸೂರು ಹಾಗೂ ಸೇಂಟ್ ಲಾರೆನ್ಸ್ ಚರ್ಚ್ ಕಾರ್ಕಳ. ಕೆಲವು ಪ್ರಸಿದ್ಧ ಮಸೀದಿಗಳೆಂದರೆ ಜಾಮಾ ಮಸೀದಿ ಬಿಜಾಪುರ, ಜೀನತ್ ಬಕ್ಷ್ ಮಂಗಳೂರು ಹಾಗೂ ಜಾಮಿಯಾ ಮಸೀದಿ ಬೆಂಗಳೂರು. ಕರ್ನಾಟಕದ ಕೆಲವು ಪ್ರಸಿದ್ಧ ದೇವಾಲಯಗಳೆಂದರೆ ವಿರೂಪಾಕ್ಷ ದೇವಸ್ಥಾನ ಹಂಪಿ, ಗೋಕರ್ಣ ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಹಾಗೂ ಶ್ರೀಕೃಷ್ಣ ಮಠ ಉಡುಪಿ. ವಾವ್, ಸೋ ಮೆನಿ ಥಿಂಗ್ಸ್ ಇನ್ ಒನ್ ಪ್ಲೇಸ್. ಉಡುಪು ಅಂದರೆ ಬಟ್ಟೆ ಮಾರ್ಯ, ಬಟ್ಟೆ ನೀ ಹಾಕಿದೆಯಲ್ಲ ಅದೇ ಬಟ್ಟೆ. ಉಡುಪು ಹೋಟೆಲ್ ಅದು ಉಡುಪಿ ಮಾರ್ಯ. ಉಡುಪಿ ಅಂದರೆ ಎಂತ ಹೇಳೋದು, ಈಗ ಊರು ಉಡುಪಿ ಊರು. ಉಡುಪಿ ಊರಲ್ಲಿ ಕೃಷ್ಣ ವಡ ಫೇಮಸ್. ಕೃಷ್ಣ ಗಾಡ್. ಕೊಳ್ಳಲು ಕೊಳ್ಳಲು ಅಂದರೆ ಫ್ಲೂಟಾ? ಓ, ಫ್ಲೂಟ್. ಕೊಳಲು ಬಗ್ಗೆ ಮಾತಾಡ್ತಿದ್ರಾ? ನನ್ನ ಸ್ನೇಹಿತಳು ಒಬ್ಬಳಿದ್ದಾಳೆ. ಅವಳು ತುಂಬ ಒಳ್ಳೆ ಕೊಳಲು ನುಡಿಸ್ತಾಳೆ. ಅವಳು ಎಲ್ಲಿಗೆ ಹೋದರೂ ಅವಳ ಕೊಳಲನ್ನು ಕೈಯಲ್ಲೇ ಹಿಡಿದುಕೊಂಡು ಓಡಾಡ್ತಾಳೆ. ಹೇ ಹಾಯ್, ಎಂತ ಟೈಮಿಂಗ್. ಹಾಯ್, ಹೇಗಿದೆಯಾ? ಚೆನ್ನಾಗಿದ್ದೀನಿ. ಅವರಿಗೆ ನಿನ್ನ ಬಗ್ಗೆನೇ ಹೇಳ್ತಿದ್ದೆ. ಅವರು ಬೇರೆ ದೇಶದಿಂದ ಬಂದಿದ್ದಾರೆ. ಅವರಿಗೆ ನಮ್ಮ ರಾಜ್ಯದ ಬಗ್ಗೆ ತುಂಬಾ ಆಸಕ್ತಿ ಇದೆ. ಅವರಿಗೆ ಒಂದ್ಸತಿ ಕೊಳಲು ನುಡಿಸಿ ತೋರಿಸ್ತೀಯಾ? ಹೌದಾ, ಆಯ್ತು. Fabulous. ಥ್ಯಾಂಕ್ ಯು ಸೋ ಮಚ್. ಸೃಜನ್, ನಾನೀ ಹೆಂಗಿದೆ ಅಂತ ಕಾಂಬಕ್ಕೆ ಬಂದೆ. ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿದ್ದೀನಿ. ನಂಗೀಗ ಸ್ವಲ್ಪ ಕೆಲಸ ಇತ್ತು, ಹೋಗ್ಬೇಕಿತ್ತು. ನಾ ಹೊರಡ್ತೆ ಅಕ್ಕ. ಆಯ್ತು, ಬಾಯ್. ಧಾರ್ಮಿಕ ಸಾಮರಸ್ಯದ ಜೊತೆಗೆ ನಮ್ಮ ಕರ್ನಾಟಕವು ತನ್ನ ದತ್ತಿ ಸಂಸ್ಥೆಗಳಿಗೂ ಪ್ರಸಿದ್ಧವಾಗಿದೆ. ಇವುಗಳಲ್ಲಿ ಕೆಲವು ಸ್ಫೂರ್ತಿ ಫೌಂಡೇಶನ್ ಮೈಸೂರು, ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ಬೆಂಗಳೂರು ಹಾಗೂ ಕೃಷ್ಣಾನುಗ್ರಹ ಉಡುಪಿ. ಮೈಸೂರು ಬಗ್ಗೆ ಮಾತಾಡ್ತಿದ್ರಾ? ಮೈಸೂರಲ್ಲಿ ಒಂದು ಫೇಮಸ್ ಮಿಠಾಯಿ ಸಿಗುತ್ತೆ, ಮೈಸೂರು ಪಾಕ್ ಅಂತ. ಪಾರ್ಕ್ ಅಲ್ಲ, ಪಾಕ್ ಅಂದರೆ ಸ್ವೀಟ್. ತಿಂತೀರಾ? ಹಾಂ, ಓಕೆ. ಸೊಟ್ಟು ಒಂದು ಮೈಸೂರು ಪಾಕ್. ಮೈಸೂರು ಶ್ರೀಗಂಧದ ಮರ ಹಾಗೂ ರೋಸ್ವುಡ್ ಕಲಾಕೃತಿಗಳು, ಕಲ್ಲಿನ ಶಿಲ್ಪಗಳು, ಧೂಪದ್ರವ್ಯಗಳು,
ದಂತದ ಕೆತ್ತನೆ ಕೆಲಸ ಹಾಗೂ ಸೊಗಸಾದ ರೇಷ್ಮೆ ಸೀರೆಗಳಿಗೆ ಮೈಸೂರು ಇಡೀ ವಿಶ್ವದಲ್ಲೇ ಪ್ರಸಿದ್ಧವಾಗಿದೆ. ಮೈಸೂರು ಕರ್ನಾಟಕದ 2ನೇ ಪ್ರಮುಖ IT ಕೇಂದ್ರವಾಗಿ ಹೊರಹೊಮ್ಮಿದೆ. ಹಾಗೆ ಕರ್ನಾಟಕದಲ್ಲಿರುವ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಚಿಕ್ಕಮಗಳೂರು ಹಾಗೂ ಕೂರ್ಗ್ ಕೂಡ ಸೇರಿವೆ. ಚಿಕ್ಕಮಗಳೂರು ತನ್ನ ಕಾಫಿ ತೋಟಕ್ಕೆ ಪ್ರಸಿದ್ಧವಾಗಿದೆ ಹಾಗೂ ಕರ್ನಾಟಕದ ಕಾಫಿ ನಾಡು ಎಂದು ಸರಿಯಾಗಿ ಹೆಸರಿಸಲಾಗಿದೆ. ಕರ್ನಾಟಕದ ಅತಿ ಎತ್ತರದ ಶಿಖರವಾದ ಮುಳ್ಳಯ್ಯನಗಿರಿ ಕೂಡ ಚಿಕ್ಕಮಗಳೂರಿನಲ್ಲೇ ಇದೆ. ಈ ಗುಡ್ಡಗಾಡು ಪ್ರದೇಶ ಕ್ಯಾಂಪಿಂಗ್, ಟ್ರೆಕ್ಕಿಂಗ್ ಇತ್ಯಾದಿ ಚಟುವಟಿಕೆಗಳಿಗೂ ಪ್ರಸಿದ್ಧವಾಗಿದೆ. ಇನ್ನು ಕೂರ್ಗ್ ಕರ್ನಾಟಕ ರಾಜ್ಯದ ಒಂದು ಪ್ರಸಿದ್ಧ ಗಿರಿಧಾಮವಾಗಿದೆ. ಇದು ಭಾರತದಲ್ಲಿ ತನ್ನ ಚಹಾ ಮತ್ತು ಕಾಫಿ ತೋಟಗಳಿಗೆ ಹೆಸರುವಾಸಿಯಾಗಿದೆ. ಅದರೊಂದಿಗೆ ತನ್ನ ವಿಲಕ್ಷಣ ಹಸಿರು ಮತ್ತು ನೈಸರ್ಗಿಕ ಸೌಂದರ್ಯದಿಂದಾಗಿ ಇದು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ಇನ್ನು ನಮ್ಮ ಕರ್ನಾಟಕವು ಪ್ರವಾಸಿ ಸ್ಥಳಗಳೊಂದಿಗೆ ಐತಿಹಾಸಿಕ ಸ್ಥಳಗಳಿಗೂ ಬಹಳ ಪ್ರಸಿದ್ಧವಾಗಿದೆ. ಇವುಗಳಲ್ಲಿ ಕೆಲವು ಸ್ಥಳಗಳು ಹಂಪಿಯು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಅವಶೇಷಗಳಿಗೆ ಬಹಳ ಪ್ರಸಿದ್ಧವಾಗಿದೆ. ಇದು 500 ಪುರಾತನ ಸ್ಮಾರಕಗಳು, ದೇವಾಲಯಗಳು, ಕಟ್ಟಡಗಳು ಹಾಗೂ ಆಕರ್ಷಕ ಅವಶೇಷಗಳಿಂದ ಆವೃತವಾಗಿದೆ. ಇನ್ನು ಮುಂದಿನ ಐತಿಹಾಸಿಕ ಸ್ಥಳ ಬಾದಾಮಿ ಗುಹೆ ದೇವಾಲಯಗಳಂತಹ ರಾಕ್ ಕಟ್ ಸ್ಮಾರಕಗಳಿಗೆ ಹೆಸರುವಾಸಿಯಾಗಿದೆ. ಅದರೊಂದಿಗೆ ಬಾದಾಮಿ ಶಿವಾಲಯ ಮತ್ತು ಜಾಂಬುಲಿಂಗೇಶ್ವರ ದೇವಸ್ಥಾನಗಳಂತಹ ರಚನಾತ್ಮಕ ದೇವಾಲಯಗಳಿಗೂ ಪ್ರಸಿದ್ಧವಾಗಿದೆ. ಐಹೊಳೆ ಕೂಡ ಒಂದು ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳವಾಗಿದೆ. ಐಹೊಳೆ ತಾಣವು 4ರಿಂದ 12ನೇ ಶತಮಾನದವರೆಗೂ 120ಕ್ಕೂ ಹೆಚ್ಚು ಹಿಂದೂ, ಜೈನ ಮತ್ತು ಬೌದ್ಧ ಸ್ಮಾರಕಗಳನ್ನು ಹೊಂದಿದೆ. ಬೆಂಗಳೂರು ಭಾರತದ 3ನೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ನಗರವಾಗಿದೆ. ಇದನ್ನು ಸಿಲಿಕಾನ್ ಸಿಟಿ ಎಂದು ಕೂಡ ಕರೆಯುತ್ತಾರೆ, ಏಕೆಂದರೆ ಭಾರತದ ದೊಡ್ಡ ಕಂಪನಿಗಳಾದ ವಿಪ್ರೋ, ಇಸ್ರೋ, HAL, ಇನ್ಫೋಸಿಸ್ಗಳ ಕೇಂದ್ರ ಕಚೇರಿಗಳು ಇಲ್ಲೇ ನೆಲೆಸಿವೆ. ಅವರು ಯಾರು? ಅವರು ನಮ್ಮ ರಾಜ್ಯದ ಫೇಮಸ್ ಆ್ಯಕ್ಟರಪ್ಪ, ಡಾಕ್ಟರ್ ರಾಜ್ಕುಮಾರ್ ಅಂತ. ನಿಮ್ಮೂರಿನಲ್ಲಿ ಅವರ್ಯಾರು ಟೂಮ್ ಕ್ರೂಸ್ ಯಾರು ಇದ್ದಾರಲ್ಲ, ನಮ್ಮ ರಾಜ್ಯದಲ್ಲಿ ಅವರೇ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ವಿವರಿಸಬೇಕೆಂದರೆ, ಇವರು ನಮ್ಮ ಕನ್ನಡ ಚಲನಚಿತ್ರರಂಗ ಮತ್ತು ರಂಗಭೂಮಿಯ ಮೇರುನಟ. ತಮ್ಮ ನಟನೆ, ಗಾಯನ ಹಾಗೂ ಚಿತ್ರ ನಿರ್ಮಾಣದ ಮೂಲಕ ಇವರು ವರನಟ, ನಟ ಸಾರ್ವಭೌಮ ಇತ್ಯಾದಿ ಬಿರುದುಗಳನ್ನು ಪಡೆದಿರುತ್ತಾರೆ. ಒನಕೆ ಓಬವ್ವ ಒಬ್ಬ ಕರ್ನಾಟಕದ ಯೋಧೆ. ಇವರು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೈದರ್ ಅಲಿಯ ಸೈನಿಕರನ್ನು ಏಕಾಂಗಿ ಹೋರಾಡಿ ಸೋಲಿಸಿದರು. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಎಂದೇ ಪ್ರಸಿದ್ಧರಾದ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯರವರು ನಮ್ಮ ಭಾರತದ ಗಣ್ಯ ಅಭಿಯಂತರರಲ್ಲಿ ಒಬ್ಬರು. ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಕರ್ನಾಟಕದ ಅಗ್ರಮಾನ್ಯ ಕವಿ, ನಾಟಕಕಾರರು, ಕಾದಂಬರಿಕಾರರು ಹಾಗೂ ಚಿಂತಕರಾಗಿದ್ದರು. ಈ ದೇಹವೇ ದೇವರ ಗುಡಿ, ಇದನ್ನು ಶುಚಿಯಾಗಿಡುವುದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಬಾರಿಸು ಕನ್ನಡ ದಿಂದಿಮವ, ಓ ಕರ್ನಾಟಕ ಹೃದಯ ಶಿವ. ಪುರಂದರದಾಸ ಅವರು ಕರ್ನಾಟಕದ ಒಬ್ಬ ಸಂಯೋಜಕ, ಗಾಯಕ ಹಾಗೂ ಹರಿದಾಸ ತತ್ವಜ್ಞಾನಿ. ಕರ್ನಾಟಕ ಸಂಗೀತಕ್ಕೆ ಇವರ ಮಹತ್ವದ ಕೊಡುಗೆಗಳ ಗೌರವಾರ್ಥವಾಗಿ ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕೂಡ ಉಲ್ಲೇಖಿಸಿದ್ದಾರೆ. ಈಗ ನಾವು ಪುರಂದರದಾಸರ ಕೀರ್ತನೆಯ ಮೇಲೆ ಒಂದು ನೃತ್ಯವನ್ನು ನೋಡೋಣ. ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಾಳವ ತಟ್ಟಿದವ, ಸೂರರೊಳು ಸೇರಿದವ, ತಾಳವ ತಟ್ಟಿದವ, ಸೂರರೊಳು ಸೇರಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ. ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ಖಳರದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ, ಖಳರದೆಯ ಮೆಟ್ಟಿದವ, ಗಾನವ ಮಾಡಿದವ, ಗಾನವ ಮಾಡಿದವ, ಹರಿಮೂರ್ತಿ ನೋಡಿದವ, ಗಾನವ ಮಾಡಿದವ, ಹರಿಮೂರ್ತಿ ನೋಡಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಾಳವ ತಟ್ಟಿದವ, ಸೂರರೊಳು ಸೇರಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ. ಜಯ ಜಯ ವಿಠ್ಠಲ, ಜಯ ಹರಿ ವಿಠ್ಠಲ, ಜಯ ಜಯ ವಿಠ್ಠಲ.
विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल जय जय विठ्ठल जय हरि विठ्ठल जय जय विठ्ठल विठ्ठल ಇದುವೇ ನಮ್ಮ ಕರ್ನಾಟಕದ ಕೀರ್ತಿ. ನಾವೀಗ ಕಂಡಿದ್ದು ನಮ್ಮ ರಾಜ್ಯದ ಒಂದು ನೋಟವಷ್ಟೇ. ಅನ್ವೇಷಿಸಲು ಇನ್ನು ಅನೇಕಷ್ಟು ಸಂಗತಿಗಳಿವೆ. ನಾವೆಲ್ಲರೂ ಕನ್ನಡಿಗರು ಎಂದು ನಾವು ಹೆಮ್ಮೆ ಪಡಬೇಕು. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಇದು ನಿಜವಾಗಿಯೂ ಬಹಳ ರೋಮಾಂಚಕರ ಹಾಗೂ ಅದ್ಭುತವಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ. ಈಗ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀ ಭಾಸ್ಕರ್ ರಾವ್ರವರನ್ನು ತಮ್ಮ ಹಿತನುಡಿಗಳನ್ನು ಹಂಚಿಕೊಳ್ಳಲು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಇವತ್ತಿನ ಈ 68ನೇ ಕನ್ನಡ ರಾಜ್ಯೋತ್ಸವದ ಶುಭ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಹಳ ಸಂತೋಷಪಡ್ತೇನೆ. ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ರವರೇ, ಶ್ರೀಮತಿ ಲಾಲಿ ವಿ ಮ್ಯಾಥ್ಯೂರವರೇ, ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ರವರೇ, ಶಿಕ್ಷಕ ಬಂಧು ಭಗಿನಿಯರೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ನನ್ನ ಮಾತನ್ನು ಆರಂಭಿಸುವ ಮೊದಲು ಕೇಳಬೇಕಾದ ಒಂದು ಮೂಲಭೂತವಾದ ಪ್ರಶ್ನೆ ಇದೆ. ಇಲ್ಲಿ ಇರುವ ಈ ಅಗಾಧವಾದ ವಿದ್ಯಾರ್ಥಿ ಶಿಕ್ಷಕ ಜನಸ್ತೋಮದ ಎಲ್ಲರಿಗೂ ಕನ್ನಡ ಅರ್ಥ ಆಗ್ತದಾ? ನಿಮ್ಮಲ್ಲಿ ಕನ್ನಡ ಅರ್ಥ ಆಗದವರಿದ್ದರೆ ದಯವಿಟ್ಟು ಕೈ ಎತ್ತಿ ನಾಚಿಕೊಳ್ಳಬೇಡಿ. ಯಾವುದೇ ಭಾಷೆ ನಮಗೆ ಗೊತ್ತಿಲ್ಲದೆ ಇರುವುದು ನಮ್ಮ ತಪ್ಪಲ್ಲ. ಓಕೆ, ತುಂಬ ಸಂತೋಷ. ನಾನು ಕನ್ನಡ ಮಾಧ್ಯಮದಲ್ಲೇ 11 ವರ್ಷ ಕಲಿತು, ಅದು ನಿಮ್ಮ ಹಾಗೆ ಅಂಗಿ ಚಡ್ಡಿ ಯೂನಿಫಾರ್ಮ್ ಹಾಕಿಕೊಳ್ಳದಂತಹ ಕಚ್ಚೆ ಪಂಚೆ ಉಟ್ಟುಕೊಂಡು ಹೋಗಬೇಕಾಗಿದ್ದಂಥ ಒಂದು ಶಾಲೆಯಲ್ಲಿ ನಾನು ಕಲಿತವ. ಆದರೆ ಕನ್ನಡ ಮಾಧ್ಯಮದಲ್ಲಿಯೇ ಕಲಿತು ನಾನು ಇಂಗ್ಲೆಂಡಿಗೆ ಹೋದೆ. ಇಂಗ್ಲೆಂಡಿನ ಪ್ರತಿಷ್ಠಿತ ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಭಾಷಾಶಾಸ್ತ್ರದಲ್ಲಿ ಮಾಸ್ಟರ್ಸ್ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕಾಗಿ ಹೋದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಐ ವೆಂಟ್ ಟು ಇಂಗ್ಲೆಂಡ್ ಟು ಲರ್ನ್ ಹೌ ಟು ಟೀಚ್ ಇಂಗ್ಲೀಷ್ ಟೀಚರ್ಸ್ ಹೌ ಟು ಟೀಚ್ ಇಂಗ್ಲೀಷ್ ಎನಿವೇರ್ ಆನ್ ದಿಸ್ ಅರ್ತ್. ಇದು ಕನ್ನಡ ಭಾಷೆಯ ಶಕ್ತಿ. ನೀವು ನಿಮ್ಮ ಭಾಷೆ ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಯಾವುದೇ ಇರಲಿ, ಮನೆ ಮಾತು, ಅದನ್ನು ನಾನು ಮಾತೃಭಾಷೆ ಅಂತ ಹೇಳೋದಿಲ್ಲ. ಅದು ಮದರ್ ಟಂಗ್ ಆಗಬೇಕಾಗಿಲ್ಲ. ಎಷ್ಟೋ ಮನೆಗಳಲ್ಲಿ ಮದರ್ ಇನ್ ಲಾ ಟಂಗ್ ಕೂಡ ಇರ್ತದೆ, ಅದು ಬೇರೆ. ನೀವು ಯಾವುದೇ ಭಾಷೆಯನ್ನು ಮನೆ ಮಾತಾಗಿ ಕಲಿತಾ ಇರಲಿ, ನೀವು ಎಷ್ಟು ಚೆನ್ನಾಗಿ ಭಾಷೆಯನ್ನು ಕಲಿತೀರಿ ಅನ್ನೋದು ಮುಖ್ಯ. ನಾನು ನೀವು ಎಲ್ಲರಿಗೂ ಕನ್ನಡ ಅರ್ಥ ಆಗದವರಿದ್ದರೆ ಕೈ ಎತ್ತಿ ಅಂತ ಯಾಕೆ ಹೇಳಿದೆ ಅಂದರೆ, ಯಾವುದೇ ಭಾಷೆ ನಮಗೆ ಅರ್ಥ ಆಗದೇ ಇದ್ದರೆ, ನಮ್ಮ ಎದುರು ಇರುವವರು ಆಡುವ ಭಾಷೆ ನಮಗೆ ಅರ್ಥ ಆಗದೇ ಇದ್ದರೆ ನಮಗೆ ತುಂಬ ಕಿರಿಕಿರಿ ಆಗ್ತದೆ. ಈ ಕಿರಿಕಿರಿ ಅನ್ನೋ ಶಬ್ದ ಕನ್ನಡ ಡಿಕ್ಷನರಿಯಲ್ಲಿ ಕೂಡ ಸಿಗೋದಿಲ್ಲ. ನಾನು ಈ ಕಿರಿಕಿರಿ ಭಾಷೆಗೆ ಸಂಬಂಧಿಸಿ ಈ ಕಿರಿಕಿರಿ ಯಾಕೆ ಆಗಬಾರ್ದು ಅಂತ ಹೇಳಬೇಕು. ಒಂದಕ್ಕೆ 2-3 ವರ್ಷಗಳ ಹಿಂದೆ
8 ವರ್ಷದ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಯುವ ನನ್ನ ಮೊಮ್ಮಗಳನ್ನು ಕೇಳಿದೆ, ನೀನು ಮಗು ದೊಡ್ಡದಾದ ಮೇಲೆ ಏನಾಗಬೇಕು ಅಂತ ಬಯಸ್ತೀ, ವಾಟ್ ವುಡ್ ಯು ಲೈಕ್ ಟು ಬಿ ಇನ್ ಫ್ಯೂಚರ್? ಅವಳು ಹೇಳಿದ್ಲು, ಹೆಚ್ಚಿನ ಹೆಣ್ಣುಮಕ್ಕಳು ಹೇಳುವ ಹಾಗೆ ಟೀಚರ್ ಆಗ್ತೇನೆ ನಾನು ಅಂತ. ಯಾಕೆ ಅಂದರೆ ನಾನು ಟೀಚರ್ ಆದರೆ 2-3ನೇ ಕ್ಲಾಸಿನ ಮಕ್ಕಳ ಕೈಗೆ ಸರಿ ಪೆಟ್ಟು ಕೊಡ್ಬೋದು. ಸರಿ, ಆಮೇಲೆ ಏನು ಮಾಡ್ತೀವಿ, ಮದುವೆ ಆಗ್ತೀಯಲ್ಲ ಅಂತ ಕೇಳಿದರೆ ಅವಳು ಹೇಳಿದ್ದು, ನೋ, ಐ ಡೋಂಟ್ ವಾಂಟ್ ಟು ಮ್ಯಾರಿ. ಯಾಕೆ ಯಾಕೆ ಕೇಳಿದರೆ ಅವಳು ಕೊಟ್ಟ ಉತ್ತರ, ಐ ಡೋಂಟ್ ವಾಂಟ್ ಟು ಹ್ಯಾವ್ ಹಸ್ಬೆಂಡ್ ಬಿಕಾಸ್ ಹಸ್ಬೆಂಡ್ಸ್ ಆರ್ ಯೂಸ್ಲೆಸ್. ಇದು 8 ವರ್ಷದ ಹೆಣ್ಣು ಮಗು, ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಯುವ ಹೆಣ್ಣು ಮಗು ಕೊಟ್ಟ ಉತ್ತರ. ಯಾಕೆ ಹಸ್ಬೆಂಡ್ಸ್ ಆರ್ ಯೂಸ್ಲೆಸ್, ಈ ಗಂಡಂದಿರು ನಿರುಪಯೋಗಿ ಅಂತ ಹೇಳ್ತಿ ಕೇಳಿದರೆ ಅವಳು ಕೊಟ್ಟ ಉತ್ತರ, ಬಿಕಾಸ್ ಅಜ್ಜ ದೇ ಡೂ ಎ ಲಾಟ್ ಆಫ್ ಕಿರಿಕಿರಿ. ಹಸ್ಬೆಂಡ್ಸ್ ಗಂಡಂದಿರು ತುಂಬ ಕಿರಿಕಿರಿ ಮಾಡ್ತಾರೆ. ಈ ಕಿರಿಕಿರಿ ಅಂತ ಯಾಕೆ ಹೇಳ್ತೇನೆ ಅಂದರೆ, ಮನೆಯಲ್ಲಿ ಒಬ್ಬರು ಆಡುವ ಮಾತು ಇನ್ನೊಬ್ಬರಿಗೆ ಇಷ್ಟ ಆಗದೇ ಇದ್ದರೆ ಹೇಗೆ ಕಿರಿಕಿರಿ ಆಗ್ತದೋ, ನಾವು ಆಡುವ ಮಾತು ಭಾಷೆ ಇನ್ನೊಬ್ಬರಿಗೆ ಅರ್ಥ ಆಗದೇ ಇದ್ದಾಗ ಕಿರಿಕಿರಿ ಆಗ್ತದೆ. ಆದ್ದರಿಂದ ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತವನಾಗಿ ಇಂಗ್ಲೆಂಡಿಗೆ ಹೋಗಿ 25 ನೊಬೆಲ್ ಪ್ರೈಸ್ ಪಡೆದಂತಹ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದವನಾಗಿಯೂ ಕೂಡ ಭಾಷೆಯ ಬಗ್ಗೆ ನಾನು ತುಂಬ ಡೆಮಾಕ್ರೆಟಿಕ್ ಆದ, ಪ್ರಜಾಸತ್ತಾತ್ಮಕವಾದ, ಉದಾರವಾದ, ಲಿಬರಲ್ ಆದ ಮನೋಧರ್ಮವನ್ನು ಹೊಂದಿದವನಾದ್ದರಿಂದ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಬರೆಸಿ ಎಲ್ಲವರಿಗೂ ಅರ್ಥ ಆಗುವ ಹಾಗೆ ಹೇಳ್ತೇನೆ, ಮಾತಾಡ್ತೇನೆ. ನಾವಿವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಕನ್ನಡ ಅಂದಾಗ ಈ ಪ್ರಶ್ನೆ ಕೇಳುವುದು ತಪ್ಪಾಗಬಹುದಾದರೂ ಕೇಳಬೇಕಾಗ್ತದೆ. ಯಾವ ಕನ್ನಡ? ಮಂಗಳೂರು ಉಡುಪಿ ಕನ್ನಡವ, ಕುಂದಾಪುರ ಕನ್ನಡವ? ಯಾಕಂದರೆ ಕುಂದಾಪುರ ಕನ್ನಡವನ್ನು ಬೆಂಗಳೂರಿನಲ್ಲಿ ಮಾತಾಡಿದರೆ ಅರ್ಥವೇ ಆಗೋದಿಲ್ಲ. ಬಾಯಿ ಖಾಯ್ ಬದ್ಕಂಡ, ಇದು ಕುಂದಾಪುರ ಕನ್ನಡ. ಬಾಯಿ ಖಾಯ್ ಬದ್ಕಂಡ ಏನು ಅರ್ಥ ಆಗ್ತದೆ? ಬಾಯಿ ಇಪ್ಪಕ್ಕೆ ಹೋಯಿ ಬದುಕಂಡ, ಬಾಯಿ ಇರುವುದರಿಂದ ಬದುಕಿಕೊಂಡ ಅನ್ನೋದು ಕುಂದಾಪುರ ಕನ್ನಡದ ಒಂದು ನಾಟಕದ ಹೆಸರು. ಬಾಯಿ ಖಾಯ್ ಬದುಕಂಡ ಅರ್ಥವೇ ಆಗೋದಿಲ್ಲ. ಅದು ಒಂದು ವಿದೇಶಿ ಭಾಷೆಯಾಗಿ ಕೇಳಿಸ್ತದೆ ಕುಂದಾಪುರ ಕನ್ನಡ, ಕೋಟ ಕನ್ನಡ. ಅದಕ್ಕೆ ಶಿವರಾಮ ಕಾರಂತರು ಕೋಟದವರಾದರೂ ಕೂಡ ಅವರ ಎಲ್ಲ ಕಾದಂಬರಿಗಳಲ್ಲಿ ಒಂದು ಶಬ್ದ ಕೂಡ ಕೋಟ ಕನ್ನಡವನ್ನು ಬಳಸ್ತಿಲ್ಲ. ಅವರು ಇಡೀ ರಾಜ್ಯಕ್ಕೆ ಅರ್ಥ ಆಗುವಂಥ ಕನ್ನಡವನ್ನೇ ಬಳಸಿ ಬರೆದರು. ಇನ್ಯಾವ ಕನ್ನಡ? ಹವ್ಯಕ ಕನ್ನಡ. ಹವ್ಯಕ ಕನ್ನಡ ಅನ್ನೋದು ಸ್ವಲ್ಪ ವಿಚಿತ್ರವಾಗಿ ಕೇಳ್ತಾರೆ ನಮಗೆ, ಮಂಗಳೂರು ಕನ್ನಡದವರಿಗೆ ಅಥವಾ ಬೆಂಗಳೂರಿನವರಿಗೆ. ಒಮ್ಮೆ 30 ವರ್ಷಗಳ ಹಿಂದೆ ಪುತ್ತೂರಿನ ಒಂದು ಬೀದಿಯಲ್ಲಿ ಒಬ್ಬರು ಹೇಳ್ತಿದ್ರಂತೆ, ವಿ ಪಿ ಸಿಂಗ್ ಮತ್ತು ಭಾಸ್ಕರ್ ರಾವನ್ನು ಕೊಲ್ಲುಕು. ವಿ ಪಿ ಸಿಂಗ್ ಮತ್ತು ಭಾಸ್ಕರ್ ರಾವನ್ನು ಕೊಲ್ಲುಕು ಅಂದರೆ ವಿ ಪಿ ಸಿಂಗ್ ಮತ್ತು ಭಾಸ್ಕರ್ ರಾವನ್ನು ಕೊಲ್ಲಬೇಕು. ಯಾಕೆ? ಆಗ ದೇಶ ಉದ್ಧಾರ ಆಗ್ತದೆ ಅಂತ. ಭಾಳ ಇದೆ ರಾಜಕೀಯ ಕಾರಣಗಳಿಗಾಗಿ. ಆದ್ದರಿಂದ ಕೊಲ್ಲುಕ್ಕು ಅಂದರೆ ಅರ್ಥ ಆಗೋದಿಲ್ಲ. ಬೆಂಗಳೂರು ಕನ್ನಡ ಉಂಟು. ನೀವು ಮಂಗಳೂರು, ಉಡುಪಿ, ಕರಾವಳಿ ಕರ್ನಾಟಕದವರು ಬೆಂಗಳೂರಿಗೆ ಹೋಗಿ ಯಾರಾದರೂ ಕನ್ನಡ ಉಪನ್ಯಾಸಕರಾದರೆ, ಕನ್ನಡ ಶಿಕ್ಷಕರಾದರೆ, ಅಲ್ಲಿ ನೀವು ಮಾತಾಡೋ ಕನ್ನಡ ಅವರಿಗೆ ವಿದೇಶಿ ಭಾಷೆ ಆಗಿ ಕೇಳ್ತದೆ. ನಾವು ಎಂಥದ್ದು ಮಾರಾಯ ನಿಮಗೆ ಮಂಡೆ ಬೆಷೆಯ, ಅಷ್ಟು ಮಂಡೆ ಬೆಚ್ಚ ಯಾಕೆ ಮಾರಾಯ ಹೇಳ್ತೇವೆ. ಅಲ್ಲಿ ಮಂಡೆ ಬೆಚ್ಚ, ಮಂಡೆಯೂ ಗೊತ್ತಿಲ್ಲ, ಬೆಚ್ಚವೂ ಗೊತ್ತಿಲ್ಲ. ಅಲ್ಲಿ ತಲೆ ಬಿಸಿ ಮಾತ್ರ, ತಲೆನೋವು. ಇದು ಕನ್ನಡ. ಇನ್ನು ಧಾರವಾಡ, ಹುಬ್ಬಳ್ಳಿ ಕನ್ನಡವ? ಇದು ಕನ್ನಡವೇ. ನಾನು MA ಓದುವಾಗ ಒಬ್ಬರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿಜಾಪುರದವರಿದ್ದರು. ಅವರು ಹೇಳ್ತಿದ್ರು, ಒದರು ಬಿಜಾಪುರ ಕನ್ನಡದಲ್ಲಿ ಅವನನ್ನು ಒದರು ಅಂದರೆ, ಒದರು ಅಂದರೆ ಕರಿ ಅಂತ ಅರ್ಥ. ನಮ್ಮಲ್ಲಿ ಒದರು ಅಂದರೆ ಬೊಗಳು ಅಂತ ಅರ್ಥ. ಏನು ಒದರುತ್ತಿ ನೀನು? ಒದರು ಅಂದರೆ ಸಿಟ್ಟಿನಲ್ಲಿ ಹೇಳುವ ಶಬ್ದ. ಅಲ್ಲಿ ಒದರು ಅವನಿಗೆ ಅಂದರೆ ಕರಿ ಅಂತ ಅರ್ಥ. ನೋಡಿ, ಕನ್ನಡವೇ ಇದು, ಅರ್ಥ ಆಗೋದಿಲ್ಲ. ಇನ್ನು ಗುಲ್ಬರ್ಗ, ಬಾಗಲಕೋಟೆ ಬದಿಯ ಭಾಗದ ಕನ್ನಡ, ನಮ್ಮ ಬಿಜಾಪುರದ ಕೂಲಿ ಕಾರ್ಮಿಕರು ಮಾತಾಡೋ ಕನ್ನಡ. ಅವರು ಮೊಬೈಲನ್ನು ಕಿವಿಯಲ್ಲಿಟ್ಟುಕೊಂಡು ಬೆಳಿಗ್ಗೆ
ಕೆಲಸಕ್ಕೆ ಹೊರಡುವಾಗ ನಿರರ್ಗಳವಾಗಿ ಮಾತಾಡ್ತಾ ಹೋಗ್ತಾರೆ. ಎಷ್ಟು ವೇಗವಾಗಿ ಆ ಉತ್ತರ ಕನ್ನಡದಲ್ಲಿ ಮಾತಾಡ್ತಾರೆ ಅಂದರೆ ನಮಗೆ ಒಂದು ಶಬ್ದವೂ ಅರ್ಥ ಆಗೋದಿಲ್ಲ. ನಾನೀ ಮಾತನ್ನು ಯಾಕೆ ಹೇಳಿದೆ ಅಂದರೆ ಇದು ಎಲ್ಲ ಭಾಷೆಗಳಿಗೂ, ಕನ್ನಡ ಮಾತ್ರ ಅಲ್ಲ, ಎಲ್ಲ ಭಾಷೆಗಳು ಮುಖ್ಯ ಭಾಷೆಗಳಿಗೆ ಬರುವ ಸಮಸ್ಯೆ. ಉದಾಹರಣೆಗೆ ಇಂಗ್ಲೀಷ್ ಅಂತೇವೆ. ನನ್ನ ಹತ್ರ ಯಾರಾದರೂ ಬಂದು ಇಂಗ್ಲೀಷ್ ಹೇಳಿದರೆ ನಾನು ಕೇಳ್ತೇನೆ, ಯಾವ ಇಂಗ್ಲೀಷ್, ವಿಚ್ ಇಂಗ್ಲೀಷ್? ಯಾಕಂದರೆ ಇಂಗ್ಲೀಷ್ನಲ್ಲಿ ಕ್ವೀನ್ಸ್ ಇಂಗ್ಲೀಷಾ, ಇಂಗ್ಲೀಷ್ನಲ್ಲಿ ಸ್ಟ್ಯಾಂಡರ್ಡ್ ಇಂಗ್ಲೀಷನ್ನು ಕ್ವೀನ್ಸ್ ಇಂಗ್ಲೀಷ್ ಅಂತ ಕರಿತೇವೆ, ಅಥವಾ ಇಂಗ್ಲೀಷಾ, ಅಥವಾ ಆಮ್ಲಿಷ್. ಈಗ ಆಮ್ಲಿಷ್ ಏನು? ಆಮ್ಲಿಷ್ ಅಮೇರಿಕನ್ ಇಂಗ್ಲೀಷ್. ಅಥವಾ ಜಾಪಲಿಷಾ, ಜಾಪಲಿಷ್ ಅಂದರೆ ಜಾಪನೀಸ್ ಇಂಗ್ಲೀಷ್. ಸಿಂಗ್ಲಿಷಾ, ಸಿಂಗ್ಲಿಷ್ ಏನಿದೆ? ಸಿಂಗ್ಲಿಷು ಸಿಂಗಾಪುರಿಯನ್ ಇಂಗ್ಲೀಷ್. ಅಥವಾ ಇಂಗ್ಲೀಷಾ, ನಾಟ್ ಇಂಗ್ಲೀಷ್, ಇಂಡಿಯನ್ ಇಂಗ್ಲೀಷ್. ಅಥವಾ ಚಿಂಗ್ಲಿಷಾ, ಚೈನೀಸ್ ಇಂಗ್ಲೀಷ್. ಅಥವಾ ಹಿಂಗ್ಲಿಷಾ, ಹಿಂದಿ ಕೂಡಿಸು ಇಂಗ್ಲೀಷ್. ಉತ್ತರ ಭಾರತದ ಯಾವುದೋ ಒಂದು ರಾಜ್ಯ ಮೆಡಿಕಲ್ ಎಕ್ಸಾಮಿನೇಷನನ್ನು ಹಿಂದಿ ಬೆರೆಸಿದ ಇಂಗ್ಲೀಷ್ನಲ್ಲಿ ಬರಿಬೋದು ಅಂತ ಕಾನೂನು ಮಾಡಿದೆ. ಬಿಲೀವ್ ಇಟ್ ಆರ್ ನಾಟ್, ಬ್ರೈನ್, ಕಿಡ್ನಿ ಅಥವಾ ಲಿವರ್ ಅನ್ನುವುದನ್ನು ಮೆಡಿಕಲ್ ವಿದ್ಯಾರ್ಥಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಹಿಂದಿಯಲ್ಲಿ ಕೂಡ ಬರಿಬೋದು ಅಂತ. ನನಗೇನು ಭಯ ಅಂದರೆ ಅವನು ಕಿಡ್ನಿ ಬರೆಯೋ ಬದಲು ಹಾರ್ಟ್ ಅಂತ ಕಲಿತ್ರೆ ಕಿಡ್ನಿ ಆಪರೇಷನ್ ಮಾಡಬೇಕಾದಾಗ ಹಾರ್ಟ್ ಆಪರೇಷನ್ ಮಾಡಿ ಪೇಷಂಟ್ ಕೊಲ್ಯಾಪ್ಸ್ ಆಗ್ತಾರೆ. ಡೇಂಜರ್ ಅದು. ಯಾಕಂದರೆ ಹಿಂದಿಗೆ ಅನುವಾದ ಆಗುವಾಗ ಕಿಡ್ನಿಯಾಗೇ ಉಳಿತದೋ, ಹಾರ್ಟಾಗೇ ಉಳಿತದೋ, ಹೃದಯ ಎಲ್ಲಿ ಅದು ಕಿಡ್ನಿ ಆಗ್ತದೋ ಅನ್ನೋ ಭಯ ಕಾಡುವುದು ಸಹಜ. ನಾನೀ ಮಾತುಗಳನ್ನು ಯಾಕೆ ಹೇಳಿದೆ ಅಂದರೆ, ಭಾಷೆ ಕನ್ನಡ, ಇಂಗ್ಲೀಷ್, ಯಾವುದೇ ಭಾಷೆ ಇರಲಿ, ಭಾಷೆ ಅನ್ನೋದು ಒಂದು ಅಸ್ತ್ರ ಮತ್ತು ಶಾಸ್ತ್ರ ಕೂಡ. ಲ್ಯಾಂಗ್ವೇಜ್ ಈಸ್ ಎ ವೆಪನ್ ಆ್ಯಂಡ್ ಆಲ್ಸೋ ಎ ಸಿಸ್ಟಮ್. ನೀವು ಕೇಳಿರ್ಬೋದು, ಸರ್ ವಿಲಿಯಂ ಜೋನ್ಸ್ ಅಂತ ಒಬ್ಬ ಪೌರಸ್ತ್ಯ ವಿದ್ವಾಂಸ ಇದ್ದ, ಓರಿಯೆಂಟಲಿಸ್ಟ್, 18ನೇ ಶತಮಾನದಲ್ಲಿ. ಆತ ಸರ್ ವಿಲಿಯಂ ಜೋನ್ಸ್ ಕಲ್ಕತ್ತಾ ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿದ್ದ. ನೀವು ನಂಬಲಿಕ್ಕಿಲ್ಲ, ಸರ್ ವಿಲಿಯಂ ಜೋನ್ಸ್ ಭಾಳ ದೊಡ್ಡ ಸಂಸ್ಕೃತ ವಿದ್ವಾಂಸನಾಗಿದ್ದ. ಮನುಸ್ಮೃತಿಯಂತಹ ಒಂದು ಗ್ರಂಥವನ್ನು ಇಡೀ ಜಗತ್ತಿಗೆ ಇಂಗ್ಲೀಷಿಗೆ ಭಾಷಾಂತರ ಮಾಡಿದವ ವಿಲಿಯಂ ಜೋನ್ಸಿಗೆ 28 ಭಾಷೆಗಳು ಬರ್ತಾಯಿತ್ತು. 28 ಲ್ಯಾಂಗ್ವೇಜಸ್ ಸರ್ ವಿಲಿಯಂ ಜೋನ್ಸ್ ನ್ಯೂ. 6 ಭಾಷೆಗಳಲ್ಲಿ ಓದ್ತಿದ್ದ, ಬರಿತಿದ್ದ, 6 ಭಾಷೆಗಳಲ್ಲಿ ಚೆನ್ನಾಗಿ ಮಾತಾಡ್ತಿದ್ದ, ಇನ್ನು 16 ಭಾಷೆಗಳನ್ನು ಡಿಕ್ಷನರಿ ಇಟ್ಟುಕೊಂಡು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಇದು ಯಾಕೆ ಹೇಳಿದೆ ಅಂದರೆ, ಭಾಷೆ ಅನ್ನೋದು ಒಂದು ಸಂಪತ್ತು, ಭಾಷೆ ಅನ್ನೋದು ಒಂದು ಅಸ್ತ್ರ, ಭಾಷೆ ಅನ್ನೋದು ಒಂದು ಶಾಸ್ತ್ರ, ಭಾಷೆ ಅನ್ನೋದು ಒಂದು ಧರ್ಮ ಕೂಡ. ಭಾಷೆ ಧನಾತ್ಮಕವಾಗ್ಬೋದು ಅಥವಾ ಋಣಾತ್ಮಕವಾಗ್ಬೋದು. ಕನ್ನಡ ಅಥವಾ ಯಾವುದೇ ಭಾಷೆ ಇಟ್ ಕ್ಯಾನ್ ಬಿ ಬೋತ್ ಪಾಸಿಟಿವ್ ಆರ್ ನೆಗೆಟಿವ್, ಎರಡೂ ಆಗ್ಬೋದು. ಆದರೆ ಭಾಷೆಯನ್ನು ನಾವು ಧನಾತ್ಮಕವಾಗಿ, ಪಾಸಿಟಿವ್ ಆಗಿ ಅಥವಾ ಋಣಾತ್ಮಕವಾಗಿ, ನೆಗೆಟಿವ್ ಆಗಿ ಬಳಸ್ತೇವೆ ಅನ್ನೋದು ನಮ್ಮ ಕೈಯಲ್ಲಿದೆ. ಯಾಕಂದರೆ ನೀವು ಮುಂದಿನ ಜನಾಂಗ, ನೀವು ನೆನಪಿಟ್ಕೊಳ್ಬೇಕು, ಭಾಷೆ ಅನ್ನೋದು ನಿಜವಾಗಿ ಒಂದು ರಹಸ್ಯ. ನೀವು ತಾತ್ವಿಕವಾಗಿ, ಫಿಲಸಾಫಿಕಲಿ ಅಥವಾ ಭಾಷಾಶಾಸ್ತ್ರೀಯವಾಗಿ, ಲಿಂಗ್ವಿಸ್ಟಿಕಲಿ ಯೋಚನೆ ಮಾಡಿದರೆ ಪ್ರತಿಯೊಂದು ಭಾಷೆ ಕೂಡ ಅದು ಇವತ್ತಿರೋ ರೂಪದಲ್ಲಿ ಬರಬೇಕಾದ್ರೆ ಎಷ್ಟೋ 100,000 ವರ್ಷಗಳು ಕಳೆದಿರ್ತವೆ. ಭಾಷೆ ಅನ್ನೋದು ಒಂದು ರಹಸ್ಯ. ಲ್ಯಾಂಗ್ವೇಜ್ ಈಸ್ ಎ ಮಿಸ್ಟ್ರಿ. ಅದು ಒಂದು ಪವಾಡ, ಮಿರಾಕಲ್. ನೀವು ಒಂದು ಶಬ್ದದ ಬಗ್ಗೆ ಕೂತು ಯೋಚನೆ ಮಾಡಿದರೆ ಕಂಗಾಲಾಗ್ತೀರಿ. ನಾನು ನಿಮ್ಮ ಹತ್ತಿರ ಮೇಜು, ಟೇಬಲ್ ಅಂದಾಗ ನಿಮ್ಮ ಕಣ್ಣು ಮುಂದೆ ಮಾವಿನ ಹಣ್ಣು ಬರುವುದಿಲ್ಲ, ಒಂದು ಮೇಜೇ ಬರ್ತೀರಿ. ಹೇಗೆ ಬರ್ತದೆ? ಮೇಜು ಅನ್ನೋ 2 ಧ್ವನಿ, ಮೇಜು ಅಂತ ಹೇಳೋ 2 ಆಕೃತಿಯ ಗೆರೆಗಳು ನಿಮ್ಮ ಕಣ್ಣು ಮುಂದೆ ಒಂದು ಚಿತ್ರಣ ತರ್ತಾವೆ, ನಿಮ್ಮ ಭಾಷೆಯಲ್ಲಿ ಮಾತ್ರ. ಇದು ಹೇಗೆ ಸಾಧ್ಯ ಆಗ್ತದೆ? ಇದು ಅಷ್ಟು ಸುಲಭವೋ? ಅಲ್ಲ. ಪ್ರತಿಯೊಂದು ಶಬ್ದ ಅದರ ರೂಪದಲ್ಲಿ ಇವತ್ತು ನಮಗೆ ಸಿಕ್ಕಿರಬೇಕಾದ್ರೆ ಎಷ್ಟೋ ಶತಮಾನಗಳು ಕಳೆದಿರ್ಬೋದು. ಉದಾಹರಣೆಗೆ ಕಿರಿಕಿರಿ ಅನ್ನೋ ಶಬ್ದ ಇನ್ನೂ ಕೂಡ ಕನ್ನಡ ನಿಘಂಟಿನಲ್ಲಿ ಸೇರಲಿಲ್ಲ. ಭಾಷೆ ಒಂದು ಅವ್ಯಕ್ತ, ಅಜ್ಞಾನ
ಅಜ್ಞಾತ. ಭಾಷೆ ಎನ್ನುವುದು ಒಂದು ಅವ್ಯಕ್ತ, ಅಜ್ಞಾತ, ಅದ್ಭುತ ವಿಷಯ, ಕಲ್ಪನೆಗಳ ಸಾಗರ. ಲ್ಯಾಂಗ್ವೇಜ್ ಈಸ್ ಎನ್ ಓಷನ್ ಆಫ್ ಇಮ್ಯಾಜಿನೇಷನ್. ಭಾಷೆ ಏನು ಹಾಗಾದರೆ? ಭಾಷೆ ಅನ್ನೋದು ಧ್ವನಿಗಳ ವ್ಯವಸ್ಥಿತವಾದ ಒಂದು ಜೋಡಣೆ. ಕನ್ನಡ ಅಂದರೆ ಏನು? ಕನ್ನಡ ಅನ್ನೋದು ವ್ಯವಸ್ಥಿತವಾದ ಧ್ವನಿಗಳ ಜೋಡಣೆ. ಎ ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ಯಾಟಿಕ್ ಆರ್ಡರಿಂಗ್ ಆಫ್ ಸರ್ಟನ್ ಸೌಂಡ್ಸ್, ಅಷ್ಟೇ, ಬೇರೇನೂ ಅಲ್ಲ. ಆದ್ದರಿಂದ ಧ್ವನಿಗಳ ಆರ್ಡರಿಂಗ್ನಲ್ಲಿ, ವ್ಯವಸ್ಥೆಯಲ್ಲಿ ಏರುಪೇರಾದರೆ ಶಬ್ದದ ಅರ್ಥ ಬದಲಾಗ್ತದೆ. ಶಬ್ದದ ಅರ್ಥಾಂತರ ಆಗಿ ಅವಾಂತರ ಆಗ್ತದೆ. ಒಂದು ಉದಾಹರಣೆ ಕೊಡ್ತೇನೆ. ಇಂಥ ಉದಾಹರಣೆಗಳ ಬಗ್ಗೆ ನಾನು 3 ಗಂಟೆ ಮಾತಾಡಬಲ್ಲೆ, ಅಷ್ಟು ಭಾಷಾ ವಿಜ್ಞಾನ ಅಧ್ಯಯನ ಮಾಡಿದ್ದೇನೆ ನಾನು. ಒಂದು ಉದಾಹರಣೆ ಕೊಡ್ತೇನೆ. ನಿಮ್ಮ ಮನೆ ಮುಂದೆ ಒಬ್ಬ ವ್ಯಕ್ತಿ ನಿಂತು ಜೋರಾಗಿ ಕೂಗಿ ಕೇಳ್ತಾನೆ, ಓಯ್, ನಿಮ್ಮ ಮನೆಯಲ್ಲಿ ನಾಯಿ ಇದ್ದಾರಾ? ನೀವು ಕಿಟಕಿಯಿಂದಲೇ ಇಲ್ಲ ಅಂತ ಸಂಜ್ಞೆ ಮಾಡ್ತೀರಿ. ಆಮೇಲೆ ಕೇಳ್ತಾನೆ, ನಿಮ್ಮ ತಂದೆ ಉಂಟಾ? ತಂದೆ ಇದೆಯಾ? ನೀವು ಸ್ವಲ್ಪ ಕಂಗಾಲಾಗ್ತೀರಿ, ಇದೇನು? ಯಾಕಂದರೆ ಅವನಿಗೆ ಏಕವಚನ ಬಹುವಚನ ಗೊತ್ತಿಲ್ಲ. ನೀವು ನಾಯಿ ಇದ್ದಾರಾ ಅಂತ ಕೇಳಿದರೆ, ನಾಯಿ ಉಂಟಾ ನಿಮ್ಮ ಮನೆಯಲ್ಲಿ, ತಂದೆ ಇದ್ದಾರಾ ಕೇಳಬೇಕು. ಅವ ನಾಯಿ ಉಂಟಾ, ನಾಯಿ ಇದ್ದಾರಾ, ತಂದೆ ಉಂಟಾ ಕೇಳಿದಾಗ ನೀವು ಕಂಗಾಲಾಗ್ತೀರಿ. ಅಷ್ಟು ಮಾತ್ರ ಅಲ್ಲ, ಏಯ್ ತಂದೆ ಉಂಟಾ ಅಂತ ಎಂತ ಕೇಳ್ತೀನಿ, ನಿನಗೆ ಕನ್ನಡ ಬರೋದಿಲ್ವ ಮಗನೇ ಅಂತ ನೀವು ಸಿಟ್ಟಾಗಿ ಅಲ್ಲೇ ಒಂದು ಫೈಟಿಂಗೂ ಆಗ್ಬೋದು. ಯಾಕೆಂದರೆ ಧ್ವನಿಗಳ ಜೋಡಣೆ ಸ್ವಲ್ಪ ಆಚೀಚೆ ಆದರೂ ಈ ರೀತಿಯಾದಂತಹ ಗಂಡಾಂತರ ಸಾಧ್ಯ ಇದೆ. ಇವತ್ತು ಇಲ್ಲಿ ಇಂಗ್ಲೀಷ್ ಮಾಧ್ಯಮದ ಪರಿಸರದಲ್ಲಿ ನಾನಿದ್ದೇನೆ. ಮಾನ್ಯ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ರವರು ಬ್ರಹ್ಮಾವರದಂತಹ ಒಂದು ಚಿಕ್ಕ ಪೇಟೆಯಲ್ಲಿ 35-40 ವರ್ಷದ ಹಿಂದೆ ಒಂದು ಬೋಳು ಗುಡ್ಡೆ ಆಗಿದ್ದಂತಹ, ಪ್ರಾಯಶಃ ಹುಲಿಗಳು ಓಡಾಡ್ತಿದ್ದಂತಹ ಕಾಡಿನಲ್ಲಿ, ಗುಡ್ಡೆಯಲ್ಲಿ ಇವತ್ತೊಂದು ಅದ್ಭುತವಾದ ಶೈಕ್ಷಣಿಕ ಸಂಕೀರ್ಣವನ್ನು ನಿರ್ಮಿಸಿದ್ದಾರೆ. ಇದು ಸಣ್ಣ ಮಾತಲ್ಲ. ಲಿಟಲ್ ರಾಕ್ ಅನ್ನೋದು ಇವತ್ತು ಈ ದೇಶದಲ್ಲಿ ಮನೆ ಮಾತಾಗಿದೆ. ಲಿಟಲ್ ರಾಕ್ ಅಂತ ಹೇಳಿದ ಕೂಡಲೇ ಜನ ಇವತ್ತು ಸಂಭ್ರಮಗೊಳ್ತಾರೆ. ಯಾಕಂದರೆ ಲಿಟಲ್ ರಾಕಿಗೆ ನಮ್ಮ ಮಕ್ಕಳು ಹೋದರೆ ನಮಗಿನ್ನು ಭವಿಷ್ಯದ ಚಿಂತೆ ಇಲ್ಲ. ಲಿಟಲ್ ರಾಕಿಗೆ ಹೋದವರಿಗೆ ಎಂಜಿನಿಯರಿಂಗ್ ಸೀಟ್ ಸಿಗ್ತದೆ, ಮೆಡಿಕಲ್ ಸೀಟ್ ಸಿಗ್ತದೆ, ಮಕ್ಕಳು ಹೇಗಾದರೂ ಬದುಕಿಕೊಳ್ತಾರೆ ಗ್ಯಾರಂಟಿ ಅಂತ. ಆದ್ದರಿಂದ ನಿಮ್ಮ ಕೆಲಸ ಏನು ಅಂದರೆ ರಸ್ತೆ ಬದಿಗೆ ಬಂದು ಮಗುವನ್ನು ಲಿಟಲ್ ರಾಕ್ ಶಾಲೆಯ ಬಸ್ಸಿನ ಹತ್ತಿಸಿಬಿಡಿ ಸಾಕು. ಲಿಟಲ್ ರಾಕ್ ಶಾಲೆಯ ಬಸ್ ಹತ್ತಿಸಿಬಿಟ್ರೆ ಅಲ್ಲಿಗೆ ಭವಿಷ್ಯ ಮುಂದಕ್ಕೆ ಮಕ್ಕಳದ್ದು ಉಜ್ವಲ ಅನ್ನುವಷ್ಟು ಇವತ್ತು ಲಿಟಲ್ ರಾಕ್ ಪ್ರಸಿದ್ಧ ಆಗಿದೆ. ನಾನಿಲ್ಲಿ ಹೇಳಬೇಕಾದ ಒಂದು ಮಾತಿದೆ. ನನ್ನ ಭಾಷಣ ಆರಂಭ ಆಗುವ ಮೊದಲು ನೀವು ಮನೋರಂಜನೆಯನ್ನು ನೋಡಿದಿರಿ. ನಾನು ತುಂಬ ಸಂತೋಷಪಟ್ಟೆ ಈ ಮನೋರಂಜನಾ ಕಾರ್ಯಕ್ರಮವನ್ನು ನೋಡಿ. ಈ ಮನೋರಂಜನೆಯ ನಂತರ ಈಗ ನನ್ನದು ಬೌದ್ಧಿಕ ರಂಜನೆ, ಸ್ವಲ್ಪ ಸಹಿಸ್ಕೊಳ್ಬೇಕು ನೀವು. ನಾನು ಈ ರಂಜನೆ ಯಾಕೆ ಹೇಳಿದೆ ಅಂದರೆ, ಈ ವಿದ್ಯಾರ್ಥಿಗಳನ್ನು ಇಂತಹ ಒಂದು ನೃತ್ಯ ಸಂಗೀತಕ್ಕೆ ಸಿದ್ಧಪಡಿಸಿದ ಶಿಕ್ಷಕಿಯರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಇಟ್ ಈಸ್ ಎ ಗ್ರೇಟ್ ಜಾಬ್, ಸಣ್ಣ ವಿಷಯ ಅಲ್ಲ. ನಮಗೆ ಇವತ್ತು ನಮ್ಮ ದೇಶದಲ್ಲಿ ಟೀಕಿಸುವುದು, ಖಂಡಿಸುವುದು, ಬೈಯುವುದು ಒಂದು ರಾಷ್ಟ್ರೀಯ ಚಾಳಿ, ನ್ಯಾಷನಲ್ ಅಬ್ಸೆಷನ್, ರಾಷ್ಟ್ರೀಯ ಕಾಯಿಲೆ, ನ್ಯಾಷನಲ್ ಡಿಸೀಸ್ ಆಗಿದೆ. ಆದರೆ ಹೊಗಳುವುದು, ಮೆಚ್ಚುವುದು ಭಾಳ ಕಷ್ಟ ಆಗಿದೆ. ಯಾಕಂದರೆ ಜನ ಒಳ್ಳೆ ಕೆಲಸ ಮಾಡಿದ್ದಾನೆ ಮೆಚ್ಚುತ್ತಾ ಇಲ್ಲ. ಕೆಟ್ಟ ಕೆಲಸ ಏನು ಮಾಡ್ತಾನೆ, ಯಾರು ಯಾವಾಗ ಮಾಡ್ತಾನೆ, ಯಾರು ಯಾವಾಗ ಎಷ್ಟು ಕೋಟಿ ತಗೊಂಡು ಎಲ್ಲಿಂದ ಎಲ್ಲಿಗೆ ಹಾರ್ತಾನೆ, ಯಾರು ಯಾವಾಗ ಎಷ್ಟು ಕೋಟಿ ರೂಪಾಯಿ ತಗೊಂಡು ಎಲ್ಲಿಂದ ಎಲ್ಲಿಗೆ ಓಡ್ತಾನೆ ಅಂತ ಜನ ನೋಡ್ತಾರೆ. ಹೊರತು ಏನು ಕೋಟಿಯನ್ನು ತಗೊಳ್ಳದೆ ಬರೀ ಕೈಯಲ್ಲಿ ಬ್ರಹ್ಮಾವರದಂಥ ಊರಿಗೆ ಬಂದು ಮ್ಯಾಥ್ಯೂ ಸಿ ನೈನನ್ರಂಥವ್ರು ಏನು ಮಾಡಿದ್ದಾರೆ ಅಂತ ಯಾವ ಮಗನೂ ಯೋಚನೆ ಮಾಡೋದಿಲ್ಲ. ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ ನೀವು ಮ್ಯಾಥ್ಯೂ ನೈನನ್ರವರೇ, ಶ್ರೀಮತಿಯವರೇ. ನಿಮ್ಮನ್ನು ನಾನು ನಿಜವಾಗಿ ಅಭಿನಂದಿಸ್ತೇನೆ. ಯಾಕಂದರೆ ನಾನು ಹಲವು ದೇಶಗಳಲ್ಲಿ ಹಲವು ರೀತಿಯ ಶಿಕ್ಷಣ ಸಂಸ್ಥೆಗಳನ್ನು ನೋಡಿದವ. ಇಥಿಯೋಪಿಯಾದಂತಹ ಪ್ರಪಂಚದ ಅತ್ಯಂತ ಬಡ ರಾಷ್ಟ್ರದಲ್ಲಿ ಇರುವಂತಹ ಪ್ರಾಥಮಿಕ ಶಾಲೆಗಳನ್ನು ನೋಡಿದವ. ನೀವು ನಂಬಲಿಕ್ಕಿಲ್ಲ. ಅಂತಹ ಒಂದು ದೇಶವನ್ನು ನೀವು ನೋಡಿದರೆ, ಇವತ್ತಿಗೂ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರೆ, ಈ ಬ್ರಹ್ಮಾವರದಂತಹ ಒಂದು ಊರು
ಸ್ವರ್ಗ ಸಮಾನವಾಗಿ ಕಾಣ್ತದೆ. ಭಿಕ್ಷುಕ ಒಂದು ದಿವಸ ಇಥಿಯೋಪಿಯಾದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ನಂಬಲಿಕ್ಕಿಲ್ಲ, ಒಂದೇ ಕಾಲಿಗೆ ಚಪ್ಪಲಿ ಹಾಕ್ಕೊಂಡಿದ್ದವ. ಒಂದು ಜೊತೆ ಚಪ್ಪಲಿ ತಗೊಳ್ಳುವಷ್ಟು ದುಡ್ಡಿಲ್ಲ, ಎಲ್ಲೋ ಯಾರೋ ಕೊಟ್ಟದ್ದು ಕೂಡ ಒಂದು ಚಪ್ಪಲಿ ಹರಿದೋಗಿದೆ. ಎ ಬೆಗರ್ ವಾಸ್ ವಾಕಿಂಗ್ ವಿತ್ ಓನ್ಲಿ ಒನ್ ಸಿಂಗಲ್ ಸ್ಲಿಪ್ಪರ್ ವಿತ್ ಆನ್. ದ್ಯಾಟ್ ಈಸ್ ದ ಪವರ್ಟಿ. ಅಂತಹ ಒಂದು ದೇಶದ ಹೋಲಿಸಿದರೆ ಈ ಬ್ರಹ್ಮಾವರದಂಥ ಊರು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿರುವುದು ಸಣ್ಣ ವಿಷಯ ಅಲ್ಲ. ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತವ ಅಂತ ಹೇಳಿದೆ. 11 ವರ್ಷಗಳಷ್ಟು ಕಾಲ ನಾನು ಕನ್ನಡ ಮಾಧ್ಯಮದಲ್ಲಿ ಅಧಿಕೃತವಾಗಿ ಕನ್ನಡವನ್ನು ಕಲ್ತಿದ್ದೇನೆ. 10 ವರ್ಷಗಳ ಕಾಲ ಸಂಸ್ಕೃತವನ್ನು ಕಲ್ತಿದ್ದೇನೆ. 13 ವರ್ಷಗಳ ಕಾಲ ಅಧಿಕೃತವಾಗಿ ಒಫಿಷಿಯಲಿ ಇಂಗ್ಲೀಷ್ ಕಲ್ತಿದ್ದೇನೆ. ಆದರೆ ಇದು ಮುಖ್ಯ, ಕಳೆದ 50 ವರ್ಷಗಳಿಂದ ಇನ್ನೂ ನಾನು ಇಂಗ್ಲೀಷ್ ಮತ್ತು ಕನ್ನಡವನ್ನು ಕಲಿತಲೇ ಇದ್ದೇನೆ. ನನ್ನ ಇಂಗ್ಲೀಷ್ ಕಲಿಕೆ ಕಳೆದ ಅರ್ಧ ಶತಮಾನದಿಂದಲೂ ನಡೀತಲೇ ಇದೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ನೀವು ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಫ್ರೆಂಚ್ ಇರಲಿ, ಜರ್ಮನ್ ಇರಲಿ, ಒಂದು ಭಾಷೆಯನ್ನು ಕಲಿತು ಮುಗೀತು ಅಂತ ಇಲ್ಲ. ಭಾಷೆ ಅನ್ನೋದು ಡೈನಾಮಿಕ್, ಅದು ಸದಾ ಚಲನಶೀಲ, ಬೆಳೀತಾ ಇರ್ತದೆ. ಒಂದು ಉದಾಹರಣೆ ಕೊಡ್ತೇನೆ. ಕಳೆದ 20 ವರ್ಷಗಳಲ್ಲಿ ಇಡೀ ಪ್ರಪಂಚದಾದ್ಯಂತ ಒಂದು ಶಬ್ದ ಭಾಳ ಜನಪ್ರಿಯ ಆಯಿತು. ಆ ಶಬ್ದ ಯಾವುದು ಅಂದರೆ ಸೆಲ್ಫಿ. ಎಲ್ಲಿಗೆ ಹೋದರೂ ಸೆಲ್ಫಿ. ನೀವು ಎಲ್ಲಿಗೆ ಹೋದರೂ ಸೆಲ್ಫಿ ತಗೊಳ್ತೀರಿ. ಎಷ್ಟೋ ಜನ ಬಂಡೆಕಲ್ ಮೇಲೆ ನಿಂತು ಮಲ್ಪೆಯಲ್ಲಿ ಸೆಲ್ಫಿ ತಗೊಳ್ಳುವಾಗ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಸೆಲ್ಫಿಯ ಮೇಲಿನ ಮೋಹ ಪ್ರಾಣ ಕಳೆದುಕೊಳ್ಳುವಷ್ಟು ದೊಡ್ಡ ಮೋಹ ಆಗಬಾರ್ದು. ಆದರೆ ಮುಖ್ಯ ವಿಷಯ ಅಂದರೆ, ಸೆಲ್ಫಿ ಅನ್ನೋ ಶಬ್ದ ಬಂದ ನಂತರ ಮತ್ತು 3 ಶಬ್ದಗಳು ಇಂಗ್ಲೀಷ್ನಲ್ಲಿ ಬಂದವು. ಯಾರಿಗೂ ಗೊತ್ತಿಲ್ಲ, ಪ್ರಾಯಶಃ ನೀವು ಕೇಳಿರಲಿಕ್ಕಿಲ್ಲ. ಸೆಲ್ಫಿ ಬಂದ ನಂತರ ಬೆಲ್ಫಿ ಅಂತ ಒಂದು ಶಬ್ದ ಬಂತು, ಪೆಲ್ಫಿ ಅಂತ ಒಂದು ಶಬ್ದ ಬಂತು, ಲೆಲ್ಫಿ ಅಂತ ಒಂದು ಶಬ್ದ ಬಂದಿದೆ. ಬೆಲ್ಫಿ, ಪೆಲ್ಫಿ, ಲೆಲ್ಫಿ ಅಂದರೆ ಏನು ಅಂತ ನಾನು ವಿವರಿಸುವುದಿಲ್ಲ. ನಿಮಗೆ ಚಾಲೆಂಜ್ ಇದು. ಸಾಧ್ಯ ಇದ್ದರೆ ಅರ್ಥ ಕಂಡುಕೊಳ್ಳಿ. ಆದರೆ ಸೆಲ್ಫಿಯ ಜೊತೆಗೆ ಬೆಲ್ಫಿ, ಪೆಲ್ಫಿ, ಲೆಲ್ಫಿ ಅನ್ನುವಂಥ 3 ಶಬ್ದಗಳು ಕೂಡ ಬಂದಿದ್ದಾವೆ. ಯಾಕೆ ಹೇಳಿದೆ ಅಂದರೆ, ಕನ್ನಡ ಭಾಷೆಯಲ್ಲಿ ಕೂಡ ಇಂಗ್ಲೀಷ್ನ ಹಾಗೆಯೇ ಪ್ರತಿದಿನ ಹೊಸ ಹೊಸ ಶಬ್ದಗಳು ಹುಟ್ಟಿಕೊಳ್ತವೆ, ಹೊಸ ಹೊಸ ಶಬ್ದಗಳು ಭಾಷೆಗೆ ಸೇರಿಕೊಳ್ತವೆ. ನೀವು ನಂಬಲಿಕ್ಕಿಲ್ಲ, ಇಂಗ್ಲೀಷ್ ಭಾಷೆಯಲ್ಲಿ ಪ್ರತಿದಿನ ಪ್ರಪಂಚದಾದ್ಯಂತ ಇಂಗ್ಲೀಷ್ ಭಾಷೆಗೆ 200 ಹೊಸ ಶಬ್ದಗಳು ಸೇರ್ಪಡೆ ಆಗ್ತವೆ. ಒಂದು ತಿಂಗಳಿಗೆ 6,000 ಹೊಸ ಶಬ್ದಗಳು, ಒಂದು ವರ್ಷಕ್ಕೆ ಸುಮಾರು 75,000 ಹೊಸ ಇಂಗ್ಲೀಷ್ ಶಬ್ದಗಳು ಇಂಗ್ಲೀಷ್ ಭಾಷೆಗೆ ಸೇರ್ಪಡೆ ಆಗ್ತಾ ಇದ್ದಾವೆ. ಇವತ್ತು ಇಂಗ್ಲೀಷ್ನಲ್ಲಿ ಒಂದು ಅಂದಾಜಿನ ಪ್ರಕಾರ 10 ಲಕ್ಷ, 1 ಮಿಲಿಯಕ್ಕಿಂತಲೂ ಹೆಚ್ಚು ಶಬ್ದಗಳಿದ್ದಾವೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಕನ್ನಡ ಭಾಷೆಯಲ್ಲೂ ಕೂಡ ಹೊಸ ಹೊಸ ಪರಿಕಲ್ಪನೆಗಳು, ಹೊಸ ಹೊಸ ಶಬ್ದಗಳು ಬೆಳವಣಿಗೆ ಆಗ್ತಾ ಇದ್ದಾವೆ. ಆ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕು. ಉದಾಹರಣೆಗೆ, ಇವತ್ತು ಅಂಗವಿಕಲ ಅಂತ ಕನ್ನಡದಲ್ಲಿ ಹೇಳುವುದಿಲ್ಲ. ಇದನ್ನು ಕನ್ನಡ ಕಲಿಯುವವರು ಕೂಡ ಗಮನಿಸಬೇಕು. ಅವರನ್ನು ದಿವ್ಯಾಂಗ ಅಂತ ಹೇಳ್ತಾರೆ. ನಾಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್, ಫಿಸಿಕಲಿ ಚಾಲೆಂಜ್ಡ್, ದಿವ್ಯಾಂಗ, ವಿಶೇಷ ಚೇತನರು ಅಂತ ಹೇಳ್ತಾರೆ. ಯಾಕೆ ಕಳೆದ 20 ವರ್ಷದಲ್ಲಿ ನಾವು ವಿಕಲಾಂಗರು ಅಥವಾ ಅಂಗವಿಕಲರು ಹೇಳೋ ಶಬ್ದವನ್ನು ಬಿಟ್ಟುಕೊಟ್ಟು ದಿವ್ಯಾಂಗರು ಅಥವಾ ವಿಶೇಷ ಚೇತನರು ಅಂತ ಹೇಳ್ತೇವೆ ಕನ್ನಡದಲ್ಲಿ? ಗೊತ್ತಿರಬೇಕು ನಿಮಗೆ. ಯಾಕಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅನ್ನೋದು ಇವತ್ತು ಪೊಲಿಟಿಕಲಿ ಇನ್ಕರೆಕ್ಟ್. ಇವತ್ತು ಪ್ರಪಂಚದಾದ್ಯಂತ ಒಂದು ಹೊಸ ಪರಿಕಲ್ಪನೆ ಬಂದಿದೆ ಭಾಷೆಗೆ ಸಂಬಂಧಿಸಿ, ಪೊಲಿಟಿಕಲ್ ಕರೆಕ್ಟ್ನೆಸ್. ನಾನು PC ಅಂದರೆ ಏನು ಕೇಳಿದರೆ ನೀವು ಪರ್ಸನಲ್ ಕಂಪ್ಯೂಟರ್ ಹೇಳ್ತೀರಿ. ಆದರೆ ಈ PC ಪೊಲಿಟಿಕಲ್ ಕರೆಕ್ಟ್ನೆಸ್, ಇದು ರಾಜಕೀಯವಾಗಿ ಸರಿ. ಪೊಲಿಟಿಕಲಿ ಕರೆಕ್ಟ್ ಆದ ಶಬ್ದಗಳನ್ನು ಭಾಷೆಯಲ್ಲಿ ನಾವು ಬಳಸಬೇಕಾಗ್ತದೆ. ಉದಾಹರಣೆಗೆ, ಇಂಗ್ಲೀಷ್ನಲ್ಲಿ ಇವತ್ತು ಬಾಲ್ಡ್ ಅಂತ ಹೇಳುವುದಿಲ್ಲ. ಕನ್ನಡದಲ್ಲಿ ನಾವು ಬೋಳ್ ಮಂಡೆ, ಬೋಳ್ ತಲೆ ಅಂತೇವೆ. ಇಂಗ್ಲೀಷ್ನಲ್ಲಿ ಬಾಲ್ಡ್ ಅಂದರೆ ಅವಮಾನ ಆಗ್ತದೆ. ಪೊಲಿಟಿಕಲಿ ಇನ್ಕರೆಕ್ಟ್ ಬಾಲ್ಡ್. ಹಾಗಾದರೆ ಏನು ಹೇಳಬೇಕು ಇವತ್ತು ಇಂಗ್ಲೀಷ್ನಲ್ಲಿ? ಬಾಲ್ಡ್ ಅಂತ ಹೇಳುವುದಿಲ್ಲ, ಹೇರ್ ಡಿಸ್ಅಡ್ವಾಂಟೇಜ್ಡ್ ಅಂತ ಹೇಳಬೇಕು. ಐ ಆಮ್ ನಾಟ್ ಜೋಕಿಂಗ್. ಹೇರ್ ಡಿಸ್ಅಡ್ವಾಂಟೇಜ್ಡ್. ನೀವು ನಾಳೆ ಒಂದು ನೌಕರಿ ಸಿಕ್ಕಿ, ಒಂದು ಕೆಲಸ ಸಿಕ್ಕಿ, ಒಂದು ಕಂಪನಿಗೆ ಸೇರಿದ ನಂತರ, ಟುಡೇ ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ದಟ್
ಓಲ್ಡ್ ಬಾಸ್ ಅಂತ ಹೇಳಿದರೆ, ಆ ಬಾಸ್ನ ಕಿವಿಗೆ ನೀವು ಓಲ್ಡ್ ಅನ್ನೋ ಶಬ್ದ ಬಳಸಿ ಬಿದ್ದರೆ ನಿಮಗೆ ಒಂದೋ ಕೆಲಸ ಹೋಗ್ಬೋದು ಅಥವಾ ಪ್ರಮೋಷನ್ ಸಿಗದೇ ಇರ್ಬೋದು. ಬಾಲ್ಡ್ ಅನ್ನೋದು ಇನ್ಸಲ್ಟಿಂಗ್ ಅನ್ನುವ ಪರಿಕಲ್ಪನೆ ಕಳೆದ 20-30 ವರ್ಷದಿಂದ ಬಂದಿದೆ. ಹಾಗೆಯೇ ಫ್ಯಾಟ್ ಅಂತ ಹೇಳಲಿಕ್ಕಿಲ್ಲ. ದಪ್ಪ, ತೋರ, ದಡೂತಿ ಕನ್ನಡದಲ್ಲಿ ಹೇಳ್ತೇವೆ. ಆದರೆ ಇವತ್ತು ಈ ಕನ್ನಡದಲ್ಲೂ ಕೂಡ ನೀವು ಅವಳು ತುಂಬ ತೋರ ಅಂದರೆ ಸಿಟ್ಟು ಬರ್ತದೆ, ಬೇಜಾರಾಗ್ತದೆ. ಫ್ಯಾಟ್ ಹೇಳಬಾರ್ದು, ಇಟ್ ಈಸ್ ಪೊಲಿಟಿಕಲಿ ಇನ್ಕರೆಕ್ಟ್. ಹಾಗಾದರೆ ಏನು ಹೇಳಬೇಕು? ಫ್ಯಾಟ್ ಬದಲು ಡಿಫರೆಂಟ್ಲಿ ಸೈಜ್ಡ್, ನಾಟ್ ಫ್ಯಾಟ್. ಆದ್ದರಿಂದ ಅದೇ ರೀತಿ ಅನ್ಎಜುಕೇಟೆಡ್ ಅಂತ ಹೇಳಬಾರ್ದು. ಇಂಗ್ಲೀಷ್ನಲ್ಲಿ ಅನ್ಎಜುಕೇಟೆಡ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಅಶಿಕ್ಷಿತ ಅಂತೇವೆ. ಅಶಿಕ್ಷಿತ ಅಂದರೆ ಬೇಜಾರಾಗ್ತದೆ. ಆದರೆ ಇಂಗ್ಲೀಷ್ನಲ್ಲಿ ಇವತ್ತು ಅನ್ಎಜುಕೇಟೆಡ್ ಹೇಳೋ ಬದಲು ಏನು ಹೇಳ್ತಾರೆ ಅಂದರೆ ಡಿಫ್ರೆಂಟ್ಲಿ ಸ್ಕೂಲ್ಡ್. ಈಗ ತೆಂಗಿನಕಾಯಿ ಮರ ಹತ್ತಿ ಒಬ್ಬನು ತೆಂಗಿನಕಾಯಿ ಕೊಯ್ತಾನೆ, ಅವನು ಅನ್ಎಜುಕೇಟೆಡ್ ಅಂತ ಹೇಳ್ತೀರಿ ನೀವು, ಅಶಿಕ್ಷಿತ. ಆದರೆ ಅವ ಡಿಫ್ರೆಂಟ್ಲಿ ಸ್ಕೂಲ್ಡ್, ಬೇರೆ ರೀತಿಯಲ್ಲಿ ಶಿಕ್ಷಣ ಪಡೆದವ. ಯಾವ ರೀತಿಯಲ್ಲಿ ಶಿಕ್ಷಣ ಪಡೆದವ? ನಿಮ್ಮಿಂದ 10,000 ರೂಪಾಯಿ ಕೊಟ್ಟರು ಮಾಡಲಿಕ್ಕಾಗದ ಕೆಲಸ ನಾವು ಮಾಡ್ತಾನೆ. ಅವ 80 ಫೀಟ್ ಎತ್ತರದ ಮರವನ್ನು ಹತ್ತಿ ನಿಮ್ಮ ತಲೆ ಮೇಲೆ ಕಾಯಿ ಬೀಳದ ಹಾಗೆ ಜಾಗ್ರತೆಯಾಗಿ ಕಾಯಿ ಕೊಯ್ತಾನೆ. ಡಿಫ್ರೆಂಟ್ಲಿ ಸ್ಕೂಲ್ಡ್. ಆದ್ದರಿಂದ ನೀವು ನಂಬಲಿಕ್ಕೆಲ್ಲ, ತೆಂಗಿನ ಮರ ಹತ್ತುವುದನ್ನು ಕೂಡ ವಾತ್ಸಾಯನನ ಕಾಮಸೂತ್ರದ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಅಂತ ಪರಿಗಣಿಸ್ತಾನೆ. ಕ್ಲೈಂಬಿಂಗ್ ಎ ಟ್ರೀ ಈಸ್ ಆಲ್ಸೋ ಕನ್ಸಿಡರ್ಡ್ ಎ ಕೈಂಡ್ ಆಫ್ ಎಜುಕೇಷನ್. ವೃಕ್ಷಾರೋಹಣ ವಿದ್ಯೆ ಅಂತ ಹೇಳ್ತಾನೆ ಅವ. ಆದ್ದರಿಂದ ನೀವು ಅವನನ್ನು ಡಿಫ್ರೆಂಟ್ಲಿ ಸ್ಕೂಲ್ಡ್ ಅಂತ ಹೇಳಬೇಕಾಗ್ತದೆ. ಈಗ ನನ್ನ ನೆರೆಮನೆಯವ ಇದ್ದಾನೆ ಒಬ್ಬ, ಅವ ಅಶಿಕ್ಷಿತ, ಅವನಿಗೆ ವಿದ್ಯೆ ಇಲ್ಲ. ಅವ ನನ್ನ ಹಾಗೆ ಇಂಗ್ಲೆಂಡಿಗೆ ಹೋಗಿ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯಲ್ಲಿ ಪದವಿ ಪಡೀಲಿಲ್ಲ, ಇಂಗ್ಲೀಷ್ ಬರೋದಿಲ್ಲ. ಅವನನ್ನು ಅಶಿಕ್ಷಿತ ಅಂತ ನಾನು ಕನ್ನಡದಲ್ಲಿ ಹೇಳಿದಾಗೆ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕಾಗೋದಿಲ್ಲ. ಅವನ ಹೆಂಡತಿ ದಪ್ಪ ಇದ್ದಾಳೆ, ಫ್ಯಾಟ್ ಇದ್ದಾಳೆ. ಆದರೆ ನಾನೇನು ಹೇಳಬೇಕಾಗ್ತದೆ ಅಂತ ಹೇಳಿದರೆ, ಡಿಫ್ರೆಂಟ್ಲಿ ಸ್ಕೂಲ್ಡ್, ಡಿಫ್ರೆಂಟ್ಲಿ ಸೈಜ್ಡ್ ನೈಬರ್ಸ್ ವೈಫ್. ಮೈ ಡಿಫ್ರೆಂಟ್ಲಿ ಸ್ಕೂಲ್ಡ್ ನೈಬರ್ಸ್ ಡಿಫ್ರೆಂಟ್ಲಿ ಸೈಜ್ಡ್ ವೈಫ್. ನನ್ನ ಅಶಿಕ್ಷಿತ ನೆರೆಮನೆಯವನ್ನ ತೋರ ಇದ್ದರೂ ಅಲ್ಲ ಹೇಳಬೇಕಾದ ಹೆಂಡತಿ. ಯಾಕೆ ಹೇಳ್ತಿದ್ದೇನೆಂದರೆ, ನಾವಿವತ್ತು ಭಾಷೆಯ ಬಗ್ಗೆ ಬಹಳ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೇವೆ. ಓಲ್ಡ್ ಅಂತ ಹೇಳಲಿಕ್ಕಿಲ್ಲ, ಅವಮಾನ ಆಗ್ತದೆ. ಉದಾಹರಣೆಗೆ ಕನ್ನಡದಲ್ಲಿ ಯಾರ ಮುದುಕ ಅಂತ ಹೇಳಿದರೆ ಅದು ಡೆರಗೇಟ್ರಿ, ಅವಮಾನಕಾರಿ. ವೃದ್ಧ ಅಂತ ಹೇಳ್ತೇವೆ ನಾವು. ಸಂಸ್ಕೃತ ಶಬ್ದ ವೃದ್ಧ ಅನ್ನೋದು ಕನ್ನಡದ ಮುದುಕ ಅನ್ನೋ ಶಬ್ದಕ್ಕಿಂತ ಹೆಚ್ಚು ಗೌರವಾನ್ವಿತ. ಆದ್ದರಿಂದ ನಾವು ಎಷ್ಟೋ ಬಾರಿ ಜ್ಞಾನ ವೃದ್ಧ ಹೇಳ್ತೇವೆ. ಜ್ಞಾನ ವೃದ್ಧ ಅಂದರೆ ನಾಲೆಜ್ನಲ್ಲಿ ಅವನು ವೃದ್ಧನಾದವ. ಹೀ ಈಸ್ ಓಲ್ಡ್ ಬಟ್ ಹೀ ಈಸ್ ವೆರಿ ನಾಲೆಜಬಲ್. ಜ್ಞಾನ ವೃದ್ಧ. ವಯೋವೃದ್ಧ ಹೇಳ್ತೇವೆ, ಮುದುಕ ಹೇಳೋದಿಲ್ಲ. ವಯೋವೃದ್ಧ, ವಯಸ್ಸಿನಲ್ಲಿ ವೃದ್ಧ. ಇಂಗ್ಲೀಷ್ನಲ್ಲಿ ನಾವು ಹೇಳಿದ ಹಾಗೆಯೇ, ಇಂಗ್ಲೀಷ್ನಲ್ಲಿ ವಯೋವೃದ್ಧ ಅಂತ ಹೇಳಬೇಕಾದ್ರೆ ನೀವು ನಂಬಲಿಕ್ಕಿಲ್ಲ, ಓಲ್ಡ್ ಅಲ್ಲ, ಕ್ರೊನಾಲಾಜಿಕಲಿ ಗಿಫ್ಟೆಡ್, ನಾಟ್ ಓಲ್ಡ್, ಕ್ರೊನಾಲಾಜಿಕಲಿ ಗಿಫ್ಟೆಡ್. ಅವನಿಗೆ ವಯಸ್ಸಿನ ದೃಷ್ಟಿಯಿಂದ ದೇವರೊಂದು ವರ ಕೊಟ್ಟಿದ್ದಾನೆ. ನಿಮಗಿಂತ ಜಾಸ್ತಿ ವಯಸ್ಸಾಗಿದೆ ಅಷ್ಟೇ. ಅವನನ್ನು ನೀವು ಓಲ್ಡ್ ಅಂತ ಹೇಳಿ ಅವಮಾನಿಸಬೇಡಿ, ಓಲ್ಡ್ ವುಮನ್ ಅಂತ ಹೇಳಬೇಡಿ, ಮುದುಕಿ ಹೇಳಬೇಡಿ, ವೃದ್ಧ ಹೇಳ್ತೇವೆ. ಹಾಗಾಗಿ ಇವತ್ತು ನಾವು ಜ್ಞಾನ ವೃದ್ಧ, ವಯೋವೃದ್ಧ ಹೇಳಿದ ಹಾಗೆ ಕನ್ನಡದಲ್ಲಿ ಲಂಚ ವೃದ್ಧ ಅಂತಲೂ ಹೇಳ್ಬೋದು. ಅವ ಲಂಚ ತಗೊಂಡೇ ಬದುಕಾಗಿದ್ದಾನೆ. ಭ್ರಷ್ಟಾಚಾರ ವೃದ್ಧ ಅಂತಲೂ ಹೇಳ್ಬೋದು, ಭ್ರಷ್ಟಾಚಾರ ಮಾಡಿಯೇ ಬದುಕಾಗಿದ್ದಾನೆ. ಅಥವಾ ಹಗರಣ ವೃದ್ಧ, ಸ್ಕ್ಯಾಂಡಲ್ಸ್ ಮಾಡಿಯೇ ಬದುಕಾಗಿದ್ದಾನೆ ಹೇಳ್ಬೋದು. ಆದರೆ ನಾನು ಯಾಕೆ ಹೇಳಿದೆ ಅಂದರೆ, ಭಾಷೆ ಅನ್ನೋದು ನಾವು ಬಳಸುವಾಗ ಭಾಳ ಜಾಗೃತಿಯಾಗಿ ಬಳಸಬೇಕಾದಂಥ ಒಂದು ವಿಷಯ. ಉದಾಹರಣೆಗೆ ಇವತ್ತು ದಲಿತ ಅಂತ ಹೇಳ್ತೇವೆ ನಾವು. ಭಾಳ ದೊಡ್ಡ ದೇಶದಾದ್ಯಂತ ಭಾಳ ದೊಡ್ಡ ಚಳವಳಿ, ಸಂಘರ್ಷ ನಡೀತಾ ಇದೆ ದಲಿತ ಮತ್ತು ದಲಿತೇತರರ ನಡುವೆ ಅಂತ. ಈ ದಲಿತ ಅಂದರೆ ಕನ್ನಡದಲ್ಲಿ ನೀವು ಇವತ್ತು ದಲಿತ ಅಂತ ಹೇಳ್ತೀರಿ. 40 ವರ್ಷಗಳ ಹಿಂದೆ ದಲಿತ ಅನ್ನೋ ಶಬ್ದಕ್ಕೆ ಬಳಸ್ತಿದ್ದ ಶಬ್ದ ಇವತ್ತು ನಾನು ಬಳಸಿದರೆ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಿ ಜಾಮೀನು ರಹಿತವಾದಂತಹ ವಾರಂಟ್ ಹೊರಡಿಸ್ಬೋದು. ಉದಾಹರಣೆಗೆ ಗಾಂಧೀಜಿಯವರು ಅವರ ಪತ್ರಿಕೆಯನ್ನು
ಹರಿಜನ ಅಂತ ಕರೆದರು. ಇವತ್ತು ನೀವು ಯಾರನ್ನು ದಲಿತ ಅಂತ ಕರಿತೀರಿ ಅವರನ್ನು ಹರಿಜನ ಅಂತ ಕರೀತಾಯಿದ್ರು. ಆದರೆ ಇವತ್ತು ಹರಿಜನ ಅನ್ನುವಂಥ ಶಬ್ದ ಕನ್ನಡದಲ್ಲಿ ಬಳಸುವಾಗಿಲ್ಲ, ಅದು ಪೊಲಿಟಿಕಲಿ ಇನ್ಕರೆಕ್ಟ್. 25 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಒಬ್ಬರು ಸಚಿವರಾಗಿದ್ದ ಮೌರ್ಯ ಅನ್ನುವರೇ ಈ ವಿಷಯದ ಬಗ್ಗೆ ಒಂದು ದೊಡ್ಡ ವಿರೋಧ ವ್ಯಕ್ತಪಡಿಸಿ ದೇಶದಾದ್ಯಂತ ದೊಡ್ಡ ಗದ್ದಲಾಗಿತ್ತು. ಆ ನಂತರ ಇವತ್ತು ನಾವು ದಲಿತ ಅನ್ನೋ ಶಬ್ದವನ್ನು ಬಳಸ್ತೇವೆ. ಇದು ಹೇಗೆ ಅಂದರೆ ಇವತ್ತು ಅಮೇರಿಕಾದಲ್ಲಿ ಪ್ರೊಫೆಸರ್ ಮ್ಯಾಥ್ಯೂರವರಿಗೆ ಗೊತ್ತಿದೆ, ಅಮೇರಿಕ ಇಂಗ್ಲೆಂಡ್ನಲ್ಲಿ ನೀಗ್ರೋ ಅನ್ನೋ ಶಬ್ದ ಬಳಸಲಿಕ್ಕೆ ಕೂಡುದು ಇಂಗ್ಲೀಷ್ನಲ್ಲಿ. ನೀವೇನಾದರೂ ನ್ಯೂಯಾರ್ಕ್ನಲ್ಲಿ ನೀಗ್ರೋ ಅನ್ನೋ ಶಬ್ದ ಬಳಸಿದರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಆಗ್ಬೋದು, ನಿಮ್ಮ ಕೊಲೆ ಆಗ್ಬೋದು. ಯಾಕಂದರೆ ನೀಗ್ರೋ ಅನ್ನುವ ಪದ ಇವತ್ತು ಟೆರಿಬ್ಲಿ ಪೊಲಿಟಿಕಲಿ ಇನ್ಕರೆಕ್ಟ್. ಯಾರೂ ಆ ಶಬ್ದ ಬಳಸೋದಿಲ್ಲ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನೀವು ಕನ್ನಡ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಾಗಿ ಇಂಗ್ಲೀಷ್ ಕಲಿತೀರಿ, ಪಠ್ಯ ಪುಸ್ತಕಗಳು ಕೊಡುವ ಇಂಗ್ಲೀಷ್ ಕಲಿತೀರಿ. ನೀವು ಈ ದೇಶದಿಂದ, ಈ ರಾಜ್ಯದಿಂದ, ಈ ದೇಶದಿಂದ ಹೊರಗೆ ಹೋದಾಗ ಇಂಗ್ಲೀಷ್ ಪದಗಳನ್ನು ಬಳಸುವಾಗ ಕೂಡ ಯಾವ ಪದಗಳನ್ನು ಬಳಸಬೇಕು ಬಳಸಬಾರ್ದು ಅನ್ನೋದ್ರ ಬಗ್ಗೆ ಸದಾ ಎಚ್ಚರ ಆಗಿರಬೇಕಾಗ್ತದೆ. ಒಬ್ಬ ಭಾರತೀಯ ಇವತ್ತು ಅಮೇರಿಕಕ್ಕೆ ಹೋಗಿ ಯಾರೋ ಒಬ್ಬ ಕರಿಯನನ್ನು ಇವತ್ತು ಅವನನ್ನು ಬ್ಲ್ಯಾಕ್ ಅಂತ ಅಷ್ಟೇ ಕರಿತೇವೆ ನಾವು, ನೀಗ್ರೋ ಅಂತ ಬಳಸೋದಿಲ್ಲ. ನಾನು ಮ್ಯಾಥ್ಯೂರವರು ಶಾಲೆ ಹುಡುಗರಾಗಿದ್ದಾಗ ನಮ್ಮ ಸಮಾಜಶಾಸ್ತ್ರ ಪಠ್ಯದಲ್ಲಿ ಅಮೇರಿಕದಲ್ಲಿ ನೀಗ್ರೋಗಳ ವಿರುದ್ಧ ಹೋರಾಟ ಅಂತ ಶಬ್ದ ಇತ್ತು. ಅಬ್ರಹಾಂ ಲಿಂಕನ್ ನೀಗ್ರೋಗಳ ಪರವಾಗಿ ನಿಂತು ಚಳವಳಿ ಮಾಡಿದ ಅನ್ನೋ ಶಬ್ದ ಇತ್ತು. ಇವತ್ತು ಕನ್ನಡ ಪಠ್ಯ ಪುಸ್ತಕದಲ್ಲಿ ನೀಗ್ರೋ ಅನ್ನುವಂಥ ಪದವನ್ನು ಬಳಸಿದರೆ ಆ ಪಠ್ಯ ಪುಸ್ತಕದ ಪಾಠ ಮಾಡಿದ ಶಿಕ್ಷಕರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗ್ಬೋದು. ಭಾಷೆ ಅನ್ನೋದು ಇವತ್ತು ಅಷ್ಟು ಸಂಕೀರ್ಣ ಸ್ಥಿತಿಗೆ ಬಂದು ನಿಂತಿದೆ. ಯಾಕೆಂದರೆ ಭಾಷೆ ಅನ್ನೋದು ಯಾವುದೇ ಭಾಷೆ, ಕನ್ನಡ ಇರಲಿ, ಮಲಯಾಳಂ ಇರಲಿ, ಇಂಗ್ಲೀಷ್ ಇರಲಿ, ತೆಲುಗು ಇರಲಿ, ಯಾವುದೇ ಭಾಷೆ ಕೇವಲ ಒಂದು ಭಾಷೆ ಅಲ್ಲ, ಅದು ನಮ್ಮ ಸಮಾಜದ ಸಾಮಾಜಿಕ ಸಂರಚನೆಯ ಧಾರ್ಮಿಕ ಬುಡಕಟ್ಟಿನ ಮತ್ತು ಸಮಾಜಶಾಸ್ತ್ರೀಯವಾದಂಥ ಕೌಟುಂಬಿಕವಾದ ಹಲವಾರು ವಿಷಯಗಳನ್ನು ಒಳಗೊಂಡ ಅತ್ಯಂತ ಸಂಕೀರ್ಣ ವಿಷಯವಾಗಿದೆ ಇವತ್ತು ಭಾಷೆ. ಆದ್ದರಿಂದ ನೀವು ಕನ್ನಡ ಭಾಷೆಯನ್ನೇ ಬಳಸುವುದಾದರೂ ಕೂಡ ಅತ್ಯಂತ ಜಾಗರೂಕರಾಗಿರಬೇಕಾಗ್ತದೆ. ಇಲ್ಲದೇ ಇದ್ದರೆ ಒಂದು ಶಬ್ದದ ಬಳಕೆಗಾಗಿ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಗಲಾಟೆ ಆಗ್ಬೋದು. ಇಲ್ಲೇ ಕೋಟದ ಶಿವರಾಮ ಕಾರಂತರು ಒಂದು 40 ವರ್ಷಗಳ ಹಿಂದೆ ಬರೆದಂಥ ಒಂದು ಪಠ್ಯ ಪುಸ್ತಕದಲ್ಲಿ ಲಟಪಟ ಆಚಾರಿ ಅಂತ ಒಂದು ಶಬ್ದ ಇತ್ತು. ನೀವೆಲ್ಲ ಹುಟ್ಟುವ ಮೊದಲು 25 ವರ್ಷಗಳ ಹಿಂದೆ ಇಡೀ ರಾಜ್ಯದಲ್ಲಿ ಶಿವರಾಮ ಕಾರಂತರು ಬಳಸಿದ ಲಟಪಟ ಆಚಾರಿ ಅನ್ನುವ ಶಬ್ದದ ಬಗ್ಗೆ ದೊಡ್ಡ ಗಲಾಟೆ ಆಯಿತು, ಗದ್ದಲ ಆಯಿತು, ಚಳವಳಿ ಆಯಿತು, ಹೋರಾಟ ಆಯಿತು. ಯಾಕೆ ಹೇಳ್ತಿದ್ದಾರೆ ಅಂದರೆ, ಕನ್ನಡ ಅನ್ನೋದು ನಾವೆಲ್ಲ ತಿಳಿದಿದ್ದೇವೆ. ಕನ್ನಡ ಏನು ಮಾರ್ರೆ ನಂಗೆ ಬತ್ತು, ನಾನು ಮಾತಾಡ್ತೇನೆ, ನಂಗೆ ಗೊತ್ತಿತ್ತು ಅಷ್ಟೇ ಅಲ್ಲ. ಕನ್ನಡ ಭಾಷೆ ಆಗಲಿ, ಮಲಯಾಳಂ ಭಾಷೆ ಆಗಲಿ ಇವತ್ತು ಬರೀ ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ನಮ್ಮ ಪ್ರಾಂತೀಯ ಭಾಷೆಗಳು, ನಮ್ಮ ತಾಯಿ ನುಡಿ, ತಂದೆಯ ನುಡಿ, ಯಾರದೇ ನುಡಿ ಇರಲಿ, ಇವತ್ತು ಜಾಗತಿಕವಾಗಿ ಇಡೀ ದೇಶಕ್ಕೆ ಸಂಬಂಧಿಸಿ, ಇಡೀ ರಾಷ್ಟ್ರಕ್ಕೆ ಸಂಬಂಧಿಸಿ ಹೊಸ ಹೊಸ ಬೆಳವಣಿಗೆಗಳನ್ನು ಕಾಣ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಇವತ್ತು ಟಿ ವಿ ಮಾಧ್ಯಮ ಬಂದಿದೆ. ನೀವು ವಾಟ್ಸಪ್ನಲ್ಲಿ ಹಾಕುವಂಥ ಒಂದು ಶಬ್ದ 1 ಸೆಕೆಂಡ್ನಲ್ಲಿ 10 ಕೋಟಿ ಜನರನ್ನು ತಲುಪಿಬಿಡ್ತದೆ. ಹಿಂದಿನ ಹಾಗೆ ನಾನು ಇವತ್ತು ಒಂದು ಶಬ್ದವನ್ನು ತಪ್ಪು ಬಳಸಿದರೆ ನಾನು ಬಳಸಿದ ಪರಿಸರಕ್ಕಷ್ಟೇ ಆ ಶಬ್ದ ನಿಲ್ಲುವುದಿಲ್ಲ. ಆ ಶಬ್ದವನ್ನು ನಾನು ವಾಟ್ಸಪ್ಪಲ್ಲಿ ಹಾಕಿದರೆ, ಇಂಟರ್ನೆಟ್ಟಲ್ಲಿ ಹಾಕಿದರೆ ಪ್ರಪಂಚದಾದ್ಯಂತ ಆ ಶಬ್ದ ಬಳಕೆಗೆ ಬಂದುಬಿಡ್ತದೆ, ಗಂಡಾಂತರ ಆಗ್ತದೆ. ಆದ್ದರಿಂದ ಭಾಷೆಯನ್ನು ನಾವು ಕಲಿಯುವಾಗ, ನಿಮ್ಮಲ್ಲಿ ಭಾಳ ಜನ ಕನ್ನಡ ಮಾತೃಭಾಷೆ ಅಲ್ಲದವರಿದ್ದೀರಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಾ ಇದ್ದೀರಿ. ಕನ್ನಡವನ್ನು ನೀವು ದ್ವಿತೀಯ ಭಾಷೆಯಾಗಿಯೋ ತೃತೀಯ ಭಾಷೆಯಾಗಿ ಕಲಿತಾ ಇರ್ಬೋದು. ಆದರೆ ಈ ಭಾಷೆಯನ್ನು, ಯಾವುದೇ ಭಾಷೆಯನ್ನು ಹೇಗೆ ಕಲಿಬೇಕು? ಒಂದು ಭಾಷೆಯನ್ನು ನಾವು ಕಲಿಯುವಾಗ ನಮ್ಮ ಕಲಿಕೆಯ ರೀತಿ ಆಗಿರಬೇಕು, ಪ್ರಕ್ರಿಯೆ ಆಗಿರಬೇಕು. ನೀವು ನಂಬಲಿಕ್ಕಿಲ್ಲ, ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ರವರು ಇಂಗ್ಲೀಷ್ ಕಲಿತ ಹಾಗೆ ಕಲಿಬೇಕು ಹೇಳ್ತೇನೆ ನಾನು. ಅವರು ಇವತ್ತು ಅವರ ಮನೆ ಮಾತು ಮಲಯಾಳಂ, ಐ ಆಮ್ ರೈಟ್ ಸರ್, ಅವರ ಮನೆ ಮಾತು ಮಲಯಾಳಂ, ನನ್ನ ಮನೆ ಮಾತು ಕನ್ನಡ ಹಾಗೂ ಹಾಗೆ. ಆದರೆ ಅವರು ಇಂಗ್ಲೀಷನ್ನು ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂದರೆ, ಇವತ್ತು ಅವರು ಇಂಗ್ಲೀಷ್ನಲ್ಲಿ ಡೆಕ್ಕನ್ ಹೆರಾಲ್ಡ್ನಂತಹ ಒಂದು ಆಂಗ್ಲ ಪತ್ರಿಕೆ ಅವರ ಇಂಗ್ಲೀಷ್ ಲೇಖನಗಳನ್ನು ನಿಗದಿತವಾಗಿ ಪ್ರಕಟಿಸ್ತದೆ. ನಿಮ್ಮ ಒಂದು ಲೇಖನ ಒಂದು ಆಂಗ್ಲ ಪತ್ರಿಕೆಯಲ್ಲಿ ಪ್ರಕಟ ಆಗಬೇಕಾದ್ರೆ ಯಾವ ರೀತಿ ಇಂಗ್ಲೀಷ್ ಇರಬೇಕನ್ನೋದು ಬರೆದವರಿಗೆ ಮಾತ್ರ ಗೊತ್ತು. ನಿಮ್ಮ ಲೇಖನದಲ್ಲಿ 2 ಸಣ್ಣ ತಪ್ಪಿದ್ರೂ ಕೂಡ ಹಿಂದೆ ಕಳಿಸ್ತಾರೆ.
ಯಾಕಂದರೆ ಹಿಂದಿನ ಹಾಗೆ ಕರೆಕ್ಷನ್ ಮಾಡಲಿಕ್ಕೆ ಜನ ಇಲ್ಲ. ಮಣಿಪಾಲದಲ್ಲಿ ನಾನು ಒಂದು 35 ಮಂದಿ ಎಂಜಿನಿಯರ್ಸ್ಗಳಿಗೆ ಒಂದು ಕೋರ್ಸ್ ಮಾಡಿದ್ದೆ, ಸಾಫ್ಟ್ವೇರ್ ಇಂಜಿನಿಯರ್ಸ್. ಆ ಸಂಸ್ಥೆಯ ಮುಖ್ಯಸ್ಥೆ ನನ್ನ ಹತ್ರ ಹೇಳಿದರು, ಸರ್, ವಾಟ್ ಐ ವಾಂಟ್ ಯು ಟು ಡೂ ಈಸ್ ಟು ಟೀಚ್ ದೆಮ್ ಬೇಸಿಕ್ ಕರೆಕ್ಟ್ ಇಂಗ್ಲೀಷ್. ನೀವು ಹೇಳಿದರೆ ನಂಬಲಿಕ್ಕೆಲ್ಲ. ನೀವು ಆ ಎಂಜಿನಿಯರಿಂಗ್ಸ್ ಎಂಪ್ಲಾಯಿಗಳು ಬರೆದ ನೌಕರರು ಕಳಿಸಿದಂಥ ಇಮೇಲನ್ನು ಕಂಪೆನಿಗಳು ಹಿಂದೆ ಕಳಿಸ್ತಾ ಇದ್ದು. ಯಾಕಂದರೆ ಇಮೇಲ್ನಲ್ಲಿ ದೋಷಗಳಿದ್ದು, ಕರೆಕ್ಟ್ ದ ಮಿಸ್ಟೇಕ್ಸ್ ಆ್ಯಂಡ್ ಸೆಂಡ್ ಇಟ್, ರೀಸೆಂಡ್ ಇಟ್ ಅಂತ. ಮಿಸ್ಟೇಕ್ಸ್ ಕರೆಕ್ಟ್ ಮಾಡಬೇಕಾದ್ರೆ ಮಿಸ್ಟೇಕ್ ಯಾವುದೊಂದು ಗೊತ್ತಿರಬೇಕಲ್ಲ. ನಾನು ಕಲಿತಂಥ ಇಂಗ್ಲೀಷು ನಿಮ್ಮ ಮನೆಯಲ್ಲಿ ನಾಯಿ ಇದ್ದಾರಾ, ತಂದೆ ಉಂಟಾ ಕೇಳುವಂಥ ಇಂಗ್ಲೀಷ್ ಆದರೆ ಕರೆಕ್ಟ್ ಮಾಡೋದು ಹಾಗೆ. ನಾನು 18ರಿಂದ 20 ಇಂಗ್ಲೀಷ್ನಲ್ಲೇ ಬರೆದ ಎಂಜಿನಿಯರಿಂಗ್ ಆ್ಯಂಡ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಬರೆದ ಸ್ಕಾಲರ್ಸ್, ರಿಸರ್ಚ್ ಸ್ಕಾಲರ್ಸ್ ಬರೆದ 18ರಿಂದ 20 PhD ಮಹಾಪ್ರಬಂಧಗಳನ್ನು ಎಡಿಟ್ ಮಾಡಿದ್ದೇನೆ. ನೀವು ನಂಬಲಿಕ್ಕಿಲ್ಲ. ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇನ್ಸ್ಟ್ರುಮೆಂಟಲ್ ಇಂಜಿನಿಯರಿಂಗ್, ವಿಚ್ ಎವರ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ರಿಸರ್ಚ್ ಸ್ಕಾಲರ್ ಬರೆದ PhD ಮಹಾಪ್ರಬಂಧ ಥೀಸಿಸ್ 20 ಥೀಸಿಸ್ಗಳನ್ನು ಎಡಿಟ್ ಮಾಡಿದ್ದೇನೆ. ಒಂದೊಂದು ಥೀಸಿಸ್ನಲ್ಲಿ 120ರಿಂದ 130 ಪುಟದ ಒಂದು ಥೀಸಿಸ್ನಲ್ಲಿ, ರಿಮೆಂಬರ್, ಆ ಮಹಾಪ್ರಬಂಧಗಳನ್ನು ಬರೆದವರು ಯಾರು? ಬ್ರಹ್ಮಾವರದ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಲ್ಲ. BTech, MTech ಎಂಜಿನಿಯರಿಂಗ್ನಲ್ಲಿ ಪದವಿ ಪಡೆದು, ಸ್ನಾತಕೋತ್ತರ ಪದವಿ ಪಡೆದು 4 ವರ್ಷಗಳ ಕಾಲ ಇಂಜಿನಿಯರಿಂಗ್ನ ಒಂದು ಬ್ರಾಂಚಿನಲ್ಲಿ ಸಂಶೋಧನೆ ಮಾಡಿದ ನಂತರ ಬರೆದಂಥ ಥೀಸಿಸ್, ಇಂಗ್ಲೀಷ್ನಲ್ಲಿ ಬರೆದ ಥೀಸಿಸ್. ಅಂತಹ ಸುಮಾರು 18-20 ಥೀಸಿಸ್ಗಳನ್ನು ನಾನು ಮಹಾಪ್ರಬಂಧಗಳನ್ನು ಎಡಿಟ್ ಮಾಡುವಾಗ ನಾನು ಹೇಳಿದರೆ ನಂಬಲಿಕ್ಕಿಲ್ಲ. ಒಂದೊಂದು ಥೀಸಿಸ್ನಲ್ಲಿ 120ರಿಂದ 140 ಪುಟದ ಇಂಗ್ಲೀಷ್ ಬರವಣಿಗೆಯಲ್ಲಿ A4 ಸೈಜಿನ ಥೀಸಿಸ್ನಲ್ಲಿ ಅವರೇಜ್, ಆನ್ ಆ್ಯನ್ ಆವರೇಜ್ ತಲಾ 300ರಿಂದ 700 ತಪ್ಪುಗಳಿರ್ತವೆ. ಕ್ಯಾನ್ ಯು ಬಿಲೀವ್ ದಿಸ್? 99% of all those engineering scholars are scholars who studied in English medium schools. And when they write a thesis in English ranging over 120 to 130 pages, on an average 300 to 650 different kinds of English language errors. ಇದನ್ನು ಯಾಕೆ ಹೇಳಿದೆ ಅಂದರೆ, ನೀವು ಬರೆಯುವಂಥ ಒಂದು ಬರಹದಲ್ಲಿ ಒಂದು ತಪ್ಪಿದರೂ ಕೂಡ ಒಂದು ಪತ್ರಿಕೆ ಲೇಖನ ಪ್ರಕಟಿಸುವುದಿಲ್ಲ. ಪ್ರೊಫೆಸರ್ ಮ್ಯಾಥ್ಯೂ ನೈನನ್ರವರು ಡೆಕ್ಕನ್ನಲ್ಲಿ ಬರೆಯುವಂಥ ಲೇಖನಗಳನ್ನು ಓದಿದಾಗ ನಾನು ಅನ್ನಿಸ್ತು, ಈ ಪುಣ್ಯಾತ್ಮ ಆದಷ್ಟು ಚೆನ್ನಾಗಿ ಇಂಗ್ಲೀಷನ್ನು ಕಲ್ತಿರಬೇಕು ಅಂತ. ನಾಟ್ ಎ ಜೋಕ್. ಯಾಕಂದರೆ NITKಯಲ್ಲಿ ರಿಸರ್ಚ್ ಪೇಪರ್ಸ್ ಬರೀತಾರೆ ಇಂಜಿನಿಯರಿಂಗ್ ಸ್ಕಾಲರ್ಸ್, ರಿಸರ್ಚ್ ಸ್ಕಾಲರ್ಸ್. ಅಂತಾರಾಷ್ಟ್ರೀಯ ಪತ್ರಿಕೆಗೆ ಪ್ರಕಟಣೆಗಾಗಿ ಕಳಿಸ್ತಾರೆ. ಆ ಇಂಟರ್ನ್ಯಾಷನಲ್ ಜರ್ನಲ್ ಆ ರಿಸರ್ಚ್ ಪೇಪರ್ಗಳನ್ನು, ಸಂಶೋಧನಾ ಪ್ರಬಂಧಗಳನ್ನು ಹಿಂದೆ ಕಳಿಸ್ತಾರೆ. ಏನಂತ ಹೇಳಿ ಕಳಿಸ್ತಾರೆ ಗೊತ್ತುಂಟಾ? ಪ್ಲೀಸ್ ಗೆಟ್ ದ ಮಿಸ್ಟೇಕ್ಸ್ ಕರೆಕ್ಟೆಡ್ ಬೈ ಎ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಆ್ಯಂಡ್ ರೀಸೆಂಡ್ ಇಟ್ ಅಂತ. ನನ್ನ ಹತ್ರ ಒಬ್ಬರು ತಮಿಳುನಾಡಿನ ಅಸೋಸಿಯೇಟ್ ಪ್ರೊಫೆಸರ್ ಮಹಿಳೆ ಬಂದರು. ಸರ್, ಮೈ ಸ್ಟೂಡೆಂಟ್ ರಿಸರ್ಚ್ ಸ್ಕಾಲರ್ ಹ್ಯಾಸ್ ಟು ಗೆಟ್ ಅಟ್ಲೀಸ್ಟ್ 2 papers ಪಬ್ಲಿಷ್ಡ್. ನಿಮಗೆಲ್ಲರಿಗೂ ಒಂದು 6-8 ವರ್ಷದ ಮೇಲೆ ಅನುಭವ ಆಗ್ತದೆ. ನೀವು BTech, MTech ಮಾಡಿ ನೀವು ಎಂಜಿನಿಯರಿಂಗ್ನಲ್ಲಿ PhD ಮಾಡಲಿಕ್ಕೆ ಹೊರಟಾಗ ನಿಮಗೆ PhD ಡಿಗ್ರಿ ಸಿಗಬೇಕಾದ್ರೆ ಈಗ ಅಂತಾರಾಷ್ಟ್ರೀಯ ಜರ್ನಲ್ನಲ್ಲಿ ಕನಿಷ್ಠ 2 ರಿಸರ್ಚ್ ಪೇಪರ್ ಪ್ರಕಟ ಆಗಬೇಕು. ಆ ಪೇಪರನ್ನು ಹಾಗೆ ಹಿಂದೆ ಕಳಿಸ್ತಾರೆ. ಅದನ್ನು ಕರೆಕ್ಟ್ ಮಾಡಬೇಕು. ಯಾರು ಕರೆಕ್ಟ್ ಮಾಡೋದು? ಅವರಿಗೆ PhD ಗೈಡ್ ಆಗಿದ್ದಂಥ ಎಂಜಿನಿಯರಿಂಗ್ ಪ್ರೊಫೆಸರಿಗೆ ಅವರಿಗಿಂತ ತುಂಬ ಹೆಚ್ಚು ಇಂಗ್ಲೀಷ್ ಬರೋದಿಲ್ಲ. ಯಾಕಂದರೆ ಅವರು ಕೂಡ ಅದೇ ರೀತಿ ಇಂಗ್ಲೀಷ್ ಕಲಿತವರು. ನಾನು ಆ ರಿಸರ್ಚ್ ಪೇಪರನ್ನು ಕರೆಕ್ಟ್ ಮಾಡಿ ಸರ್ಟಿಫೈ ಮಾಡಬೇಕು. ಅಲ್ಲಿಗೆ ಮುಗಿಲಿಲ್ಲ. Dr. B. Bhaskar Rao, holding an MA from the University of Manchester, hereby certify that I have corrected the errors ಅಂತ ಬರೆದ ನಂತರ ಆ ರಿಸರ್ಚ್ ಪೇಪರ್ ಪಬ್ಲಿಷ್ ಆಗಿ ಅವರಿಗೆ PhD ಡಿಗ್ರಿ ಅವಾರ್ಡ್ ಆಗ್ತದೆ. ಇದು ಯಾಕೆ ಹೇಳಿದೆ ಅಂದರೆ, ನಾವು ಭಾಷೆಯಲ್ಲಿ ಮಾಡೋ ತಪ್ಪುಗಳು ನಮಗೆ ಗೊತ್ತಾಗೋದಿಲ್ಲ. ನಾವು ಭಾಷೆಯನ್ನು ಕಲಿಯುವಾಗ ಬಹಳ ಸುಲಭವಾಗಿ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಯಾಕಂದರೆ ಮನೆ ಮಾತು ಸಾಕು. ತರಕಾರಿ ತರಲಿಕ್ಕೆ, ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಲಿಕ್ಕೆ ನಮಗೆ ಗೊತ್ತಿರೋ ಇಂಗ್ಲೀಷ್ ಸಾಕಾಗ್ತದೆ. ಆದರೆ ಅಷ್ಟೇ ಕನ್ನಡ ನಮಗೆ ಸಾಕಾಗುವುದಿಲ್ಲ ನಾವು ಬರಿಬೇಕಾಗಿ ಬಂದಾಗ. ಆದ್ದರಿಂದ ಇಂಗ್ಲೀಷನ್ನು ಹೇಗೆ ಕಲಿಯಬೇಕು ಅಂತ ಹೇಳಿದರೆ, ಪ್ರೊಫೆಸರ್ ಮ್ಯಾಥ್ಯೂ C. ನೈನನ್ರವರು ಕಲಿತ ಹಾಗೆ
ಇಂಗ್ಲೀಷ್ ಲೇಖಕ ತತ್ವಜ್ಞಾನಿ ಜಾನ್ ರಸ್ಕಿನ್ ಹೇಳ್ತಾನೆ, ನೀವು ಓದುವಾಗ ಲುಕ್ ಎಟ್ ದ ವರ್ಡ್ಸ್ ಇಂಟೆನ್ಸಿವ್ಲಿ. ನೀವು ಪ್ರತಿ ಶಬ್ದವನ್ನು ಅತ್ಯಂತ ತೀವ್ರವಾಗಿ ದೀರ್ಘಕಾಲ ಹೊತ್ತು ನೋಡಿ, ಧ್ಯಾನಿಸಿ. ಇದನ್ನು ನಾನು ಶಬ್ದ ಧ್ಯಾನ ಅಂತ ಕರಿತೇನೆ. ನಾನು ಭಾಷೆಯನ್ನು ಕಲಿತದ್ದು, ಇವತ್ತಿಗೂ ಇಂಗ್ಲೀಷನ್ನು ನಾನು ಕಲಿತಾ ಇರುವುದು ಶಬ್ದ ಧ್ಯಾನವಾಗಿ. ಯು ಹ್ಯಾವ್ ಟು ಮೆಡಿಟೇಟ್ ಆನ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಆಫ್ ದ ಲ್ಯಾಂಗ್ವೇಜ್ ಇಫ್ ಯು ವಾಂಟ್ ಟು ಮಾಸ್ಟರ್ ದ ಲ್ಯಾಂಗ್ವೇಜ್. ಇಟ್ ಡಸಂಟ್ ಕಮ್ ದ್ಯಾಟ್ ನ್ಯಾಚುರಲಿ. ಭಾಷೆಯ ಮೇಲೆ ಪ್ರಭುತ್ವ ಸಾಧ್ಯ ಆಗಬೇಕಾದ್ರೆ ಮಾಧ್ಯಮ ಮುಖ್ಯ ಅಲ್ಲ. ಕನ್ನಡ ಮಾಧ್ಯಮವು ಇಂಗ್ಲೀಷ್ ಮಾಧ್ಯಮವನ್ನು ಮುಖ್ಯ ಅಲ್ಲ. ಭಾಷೆಯ ಮಾಧ್ಯಮ ಮುಖ್ಯ ಅಲ್ಲ, ಭಾಷೆಯ ಅಧ್ಯಯನ ಮುಖ್ಯ. ಭಾವಾವೇಶ ಮುಖ್ಯ ಅಲ್ಲ. ಭಾಷೆಯ ಬಗ್ಗೆ ನಾವು ಇಮೋಷನಲ್ ಆಗಿ ಪ್ರಯೋಜನ ಇಲ್ಲ. ಭಾವಾವೇಶ ಮುಖ್ಯ ಅಲ್ಲ, ಭಾಷಾ ಅಧ್ಯಯನ ಮುಖ್ಯ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕನ್ನಡ ಮಾಧ್ಯಮ ಆಗಲಿ, ಇಂಗ್ಲೀಷ್ ಮಾಧ್ಯಮದವರಾಗಲಿ ಯಾರಾದರೂ ಅರ್ಥ ಮಾಡಿಕೊಳ್ಬೇಕು. ಈಗ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಟೈಮ್ ಆದರೆ ನಾನು ಮುಗಿಸ್ತೇನೆ. ಭಾಷೆಯನ್ನು ನೀವು ಹೇಗೆ ಕಲಿಬೇಕು ಅನ್ನೋದಕ್ಕೆ ನನ್ನ ಸ್ವಂತ ಅನುಭವದ ಒಂದು ಉದಾಹರಣೆ ಹೇಳ್ತೇನೆ. ಪ್ರೊಫೆಸರ್ ಮ್ಯಾಥ್ಯೂರವರ ಉದಾಹರಣೆ ಹೇಳಿದೆ. ಅವರು ಇಂಗ್ಲೀಷನ್ನು ದ್ವಿತೀಯ ಭಾಷೆಯಾಗಿ, ವಿದೇಶಿ ಭಾಷೆಯಾಗಿ ಕಲಿತು ಇಂಗ್ಲೀಷ್ನಲ್ಲಿ ಬರೆಯುವಂತಹ ಬರವಣಿಗೆ ದೇಶದ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಮಟ್ಟಕ್ಕೆ ಇಂಗ್ಲೀಷ್ ಭಾಷೆ ಮೇಲೆ ಪ್ರಭುತ್ವ ಸಾಧಿಸಿದ್ದಾರೆ. ಇದು ಹೇಗೆ ಬರ್ತದೆ ಈ ಪ್ರಭುತ್ವ ಅನ್ನೋದಕ್ಕೆ ಉದಾಹರಣೆ ಕೊಡ್ತೇನೆ. 35 ವರ್ಷಗಳ ಹಿಂದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯಾಗಿ ಕಲಿತ ನಾನು ಇಂಗ್ಲೆಂಡಿನಲ್ಲಿ ಬ್ರಿಟಿಷ್ ಕೌನ್ಸಿಲ್ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಹಾಕಿದೆ. ಆ ಅರ್ಜಿ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಒಂದು ಕಾಲಮ್ ಇತ್ತು, ರೈಟ್ ವಾಟ್ ವುಡ್ ಯು ಲೈಕ್ ಟು ಡೂ ಇನ್ ಇಂಗ್ಲೆಂಡ್ ಅಂತ. ಕೆಳಗಡೆ ಬ್ರ್ಯಾಕೆಟ್ನಲ್ಲಿ ಬರೆದಿತ್ತು, ನೀನು ಇಂಗ್ಲೆಂಡ್ನಲ್ಲಿ ಏನು ಮಾಡಬೇಕು ಅಂತ ಇದ್ದಂತ ಬರಿ. ಕೆಳಗಡೆ ಬ್ರ್ಯಾಕೆಟ್ನಲ್ಲಿ ಬರೆದಿತ್ತು, ಯು ಕ್ಯಾನ್ ಯೂಸ್ ಆ್ಯಸ್ ಮೆನಿ ಟೆಕ್ನಿಕಲ್ ವರ್ಡ್ಸ್ ಆಸ್ ಪಾಸಿಬಲ್. ನಿಮಗೆ ಬೇಕಾದಷ್ಟು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ತಾಂತ್ರಿಕ ಶಬ್ದಗಳನ್ನು ಬಳಸ್ಬೋದು. ಆದರೆ ವಾಟ್ ಯು ರೈಟ್ ಹಿಯರ್ ವಿಲ್ ಬಿ ರೆಡ್ ಆ್ಯಂಡ್ ಅನಲೈಸ್ಡ್ ಬೈ ಎಕ್ಸ್ಪರ್ಟ್ಸ್ ಇನ್ ಲಂಡನ್. ದ್ಯಾಟ್ ವಾಸ್ ದ ಪಾಯಿಂಟ್. ಬರೆದಿದ್ರು, ನೀನು ಇಲ್ಲಿ ಏನು ಬರೀತಿ, ನಿನ್ನ ಈ ಬರವಣಿಗೆಯನ್ನು ಇಂಗ್ಲೀಷ್ನಲ್ಲಿ ಬರೆದದನ್ನು ಇಟ್ ವಿಲ್ ಬಿ ರೆಡ್ ಆ್ಯಂಡ್ ಅನಲೈಸ್ಡ್ ಬೈ ಎಕ್ಸ್ಪರ್ಟ್ಸ್ ಇನ್ ಲಂಡನ್. ಇಟ್ ವಾಸ್ ರಿಟನ್. ಆ ಒಂದು ವಾಕ್ಯ ಓದಿ ನನಗೆ ಗೊತ್ತಾಯಿತು, ನನ್ನ ಇಡೀ ಇಂಗ್ಲೆಂಡಿನ ಸ್ಕಾಲರ್ಶಿಪ್ಪು ಹಣೆ ಬರಹ ಈ ಒಂದು ಪ್ಯಾರಾದ ಮೇಲೆ ನಿಂತಿರ್ತದೆ. ಆಯಿತು, ಏನು ಮಾಡಬೇಕಂತ ಬರಿಬೇಕು. ನಾನು ಬರೆದೆ, ಈ ಜಾಗ ಸಾಕಾಗದೇ ಇದ್ದರೆ ಬೇರೆ ಹಾಳೆಯನ್ನು ಬಳಸ್ಬೋದು ಅಂತಿತ್ತು. ನಾನು ಇವತ್ತು ನೀವು ಕರೆಯುವಂತಹ A4 ಸೈಜಿನ ಒಂದು ಪೇಪರ್ನಲ್ಲಿ ಬರೆದೆ. ಏನು ಬರೆದೆ ಅಂದರೆ 278 ಶಬ್ದಗಳಿದ್ದಾವೆ. ಅದರಲ್ಲಿ ಒಂದೇ ಒಂದು ಫುಲ್ ಸ್ಟಾಪ್ ಇದೆ. ಇಮ್ಯಾಜಿನ್ 278 words, a sentence, one single sentence with 278 words and with just one full stop. Not an easy joke. 8 ಪಾಯಿಂಟ್ಗಳನ್ನು ಅದರಲ್ಲಿ ಬರೆದಿದೆ. ಯಾಕಂದರೆ ನನಗೆ ಗೊತ್ತಿತ್ತು, ಲಂಡನ್ನಲ್ಲಿ ಅದನ್ನು ಓದುವವರು ನಾನಲ್ಲ, ನನ್ನ ಇಂಗ್ಲೀಷ್ ಪ್ರೊಫೆಸರ್ಸ್ ಅಲ್ಲ, ಇಂಗ್ಲೆಂಡಿನ ಭಾಷಾ ತಜ್ಞರಾದ ಬ್ರಿಟಿಷರು ಅದನ್ನು ಓದ್ತಾರೆ, ಅನಲೈಸ್ ಮಾಡ್ತಾರೆ. ವಾಟ್ ಐ ರೋಟ್ ವುಡ್ ಬಿ ಅನಲೈಸ್ಡ್ ಆ್ಯಂಡ್ ಜಡ್ಜ್ಡ್ ಬೈ ಬ್ರಿಟಿಷ್ ಇಂಗ್ಲೀಷ್ ಪ್ರೊಫೆಸರ್ಸ್, ನೇಟಿವ್ ಬ್ರಿಟಿಷ್ ಪ್ರೊಫೆಸರ್ಸ್ ಬರೆದೆ. ಆ ಒಂದು ವಾಕ್ಯ ಬರೀಲಿಕ್ಕೆ ನಾನು 12 ದಿನ ತಗೊಂಡಿದ್ದೆ. ಐ ರೋಟ್, ರೀರೋಟ್, ಬರೆದು ಪುನಃ ಪಾಲಿಷ್ ಮಾಡಿ, ಬರೆದು ಎಡಿಟ್ ಮಾಡಿ 12 ದಿನಗಳ ಪರಿಶ್ರಮದ ನಂತರ ಒಂದು ವಾಕ್ಯ, ಒಂದು ಪೂರ್ಣ ವಿರಾಮ. ಇವತ್ತಿಗೂ ಅದು ಇನ್ನೊಂದಿದೆ, ಟೈಪ್ ಮಾಡಿದ್ದಲ್ಲ, ಇಟ್ ಹ್ಯಾಡ್ ಟು ಬಿ ರಿಟನ್ ಇನ್ ಹ್ಯಾಂಡ್. ನಿಮ್ಮ ಅಕ್ಷರದಲ್ಲಿ ಬರೀಬೇಕು. ಇವತ್ತಿಗೂ ಕೆಲವು ಕಂಪನಿಗಳು ಕೇಳ್ತಾವೆ, ನೀವು ಎಲ್ಲವನ್ನು ಇವತ್ತು ಇಂಟರ್ನೆಟ್ಟಲ್ಲಿ ಮಾಡ್ತಾ ಇದ್ದೀರಿ, ಇಂಟರ್ವ್ಯೂ ಕೂಡ ಆನ್ಲೈನ್ ಆಗ್ತದೆ, ಎಲ್ಲವೂ ಆನ್ಲೈನಲ್ಲೇ ಆಗ್ತದೆ. ಒಂದು ಕಾಲದಲ್ಲಿ ಇನ್ನು ಮುಂದಕ್ಕೆ ಆನ್ಲೈನ್ನಲ್ಲೇ ಮದುವೆ ಮಕ್ಕಳು ಕೂಡ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎನಿವೆ ರೀತಿ. ಆದರೆ ಈಗಲೂ ಕೂಡ ಕೆಲವು ಕಂಪನಿಗಳು ನಿಮ್ಮ ಸ್ವಹಸ್ತಾಕ್ಷರದಲ್ಲಿ ಬರೀರಿ ಅಂತ ಹೇಳ್ತಾರೆ. ಯಾಕೆಂದರೆ ನಿಮ್ಮ ಹಸ್ತಾಕ್ಷರ, ನಿಮ್ಮ ಹ್ಯಾಂಡ್ ರೈಟಿಂಗ್ ನಿಮ್ಮ ವ್ಯಕ್ತಿತ್ವವನ್ನು ಹೇಳ್ತದೆ. ಯುವರ್ ಹ್ಯಾಂಡ್ ರೈಟಿಂಗ್ ಶೋಸ್ ಯುವರ್ ಪರ್ಸನಾಲಿಟಿ. ರಿಮೆಂಬರ್ ದಿಸ್. ಆ 278 ಶಬ್ದಗಳ ಒಂದು ವಾಕ್ಯವನ್ನು ನಾನು ಬರೆದು ಕಳಿಸಿದ ನಂತರ 2 ವಾರಗಳ ನಂತರ ನನಗೆ ಒಂದು ಉತ್ತರ ಬಂತು.
ಬ್ರಿಟಿಷ್ ಕೌನ್ಸಿಲ್ನಿಂದ ಯು ಹ್ಯಾವ್ ಬೀನ್ ಅವಾರ್ಡೆಡ್ ದಿ ಹಾರ್ನ್ಬಿ ಟ್ರಸ್ಟ್ ಅವಾರ್ಡ್. ಹಾರ್ನ್ಬಿ ಹೇಳಿದರೆ ಯಾರು ಗೊತ್ತಿಲ್ಲ ನಿಮಗೆ. ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿಯನ್ನು ಸಂಪಾದಿಸಿದ 3 ಜನ ಡಿಕ್ಷನರಿ ಮೇಕರ್ಸ್ನಲ್ಲಿ ಒಬ್ಬ ಎಸ್ ಹಾರ್ನ್ಬಿ. ಆ ಡಿಕ್ಷನರಿ ಎಷ್ಟು ಮಿಲಿಯನ್ ಕಾಪಿ ಸೇಲ್ ಆಗಿದೆ ಪ್ರಪಂಚದಲ್ಲಿ ಅಂತ ಹೇಳಿದರೆ, ಇವತ್ತಿಗೂ ಕೂಡ ಆಕ್ಸ್ಫರ್ಡ್ ಪ್ರೆಸ್ನ ಲಾಭದ ಭಾಳ ಮುಖ್ಯ ಅಂಶ ಬರೋದು 2 ಪುಸ್ತಕಗಳ ಮಾರಾಟದಿಂದ. ಒಂದು ದಿ ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಮತ್ತು ಇನ್ನೊಂದು ದಿ ಹೋಲಿ ಬೈಬಲ್. ನಂಬ್ತಿರೋ ಬಿಡ್ತಿರೋ ನಿಮಗೆ ಸೇರಿದ್ದು. ಅಷ್ಟು ಪ್ರಸಿದ್ಧವಾದ ಡಿಕ್ಷನರಿಯನ್ನು ಮಾಡಿದವ. ಆ ಮನುಷ್ಯನಿಗೆ ಎಸ್ ಹಾರ್ನ್ಬಿಗೆ ಆ ಡಿಕ್ಷನರಿ ಮಾರಾಟದಿಂದ ಎಷ್ಟು £1,000,000 ರಾಯಲ್ಟಿ ಬಂದಿತ್ತು ಅಂದರೆ ಅವನ ಹೆಸರಿನಲ್ಲೇ ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟ್ ನನ್ನಂತಹ ಇಂಗ್ಲೀಷ್ ಪ್ರಾಧ್ಯಾಪಕರಿಗೆ ಪ್ರಪಂಚದಾದ್ಯಂತ ಇವತ್ತು ವಿದ್ಯಾರ್ಥಿ ವೇತನ ಕೊಟ್ಟು ಇಂಗ್ಲೆಂಡಿಗೆ ಕರೆಸ್ತದೆ. ಆದರೆ ಅದು ಸಾಧ್ಯ ಆಗಬೇಕಾದ್ರೆ ಭಾಷೆ ಮೇಲೆ ಪ್ರಭುತ್ವ ಬೇಕು. ನಾನು ಇಂಗ್ಲೆಂಡಿಗೆ ಹೋದ ವರ್ಷ ಇಡೀ ಕರ್ನಾಟಕದಲ್ಲಿ ನಾನು ಒಬ್ಬ ಮಾತ್ರ ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯಕ್ಕೆ ಮಾಸ್ಟರ್ಸ್ ಪದವಿಗೆ ಆಯ್ಕೆಯಾದವ. ನಾನಿದನ್ನು ಯಾಕೆ ಹೇಳ್ತೇನೆ ಅಂದರೆ ಇದು ನನ್ನ ಸ್ವಂತ ಅನುಭವ. ನೀವು ಇನ್ನು 9th 10th ಫಸ್ಟ್ PU ಸೆಕೆಂಡ್ PUCಲಿ ಇರೋರು ಇನ್ನೂ 6-10 ವರ್ಷಗಳನ್ನು ದಾಟಿದ ನಂತರ ಯಾವ ರೀತಿಯ ಪ್ರಪಂಚವನ್ನು ಎದುರಿಸಲಿಕ್ಕೆ ಇದ್ದೀರನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಎದುರಿಸಿದ ಪ್ರಪಂಚಕ್ಕಿಂತ ಹೆಚ್ಚು ಕ್ಲಿಷ್ಟಕರವಾದ, ಹೆಚ್ಚು ಕಷ್ಟಕರವಾದ, ಹೆಚ್ಚು ಸ್ಪರ್ಧಾತ್ಮಕವಾದ, ಮೋರ್ ಕಾಂಪಿಟೇಟಿವ್, ಮೋರ್ ಡಿಫಿಕಲ್ಟ್, ಮೋರ್ ಕಾಂಪ್ಲೆಕ್ಸ್, ಹೆಚ್ಚು ಸಂಕೀರ್ಣವಾದ ಪ್ರಪಂಚವನ್ನು, ಸಮಾಜವನ್ನು ನೀವು ಎದುರಿಸಬೇಕಾಗ್ತದೆ. ನಿಮಗೆ ಗೊತ್ತಿರಲಿಕ್ಕಿಲ್ಲ, ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ನ ನಿರ್ಮಾಪಕ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಭಾಷಣ ಮಾಡಿದ ಕೆಲವು ವರ್ಷಗಳ ಹಿಂದೆ. ಅವನಿವತ್ತು ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ ಶ್ರೀಮಂತ. ಅವನ ಹತ್ರ ಎಷ್ಟು ಕೋಟಿ ಇದೆ ಅಂತ ಲೆಕ್ಕ ಹಾಕಿದರೆ ನಮಗೆ ಸಂಖ್ಯೆ ಬರೀಲಿಕ್ಕೆ ಬರಲಿಕ್ಕಿಲ್ಲ. ಅವನು ಹೇಳ್ತಾನೆ, ಮುಂದಿನ 10 ವರ್ಷಗಳಲ್ಲಿ 1 ಮಿಲಿಯನ್ 10 ಲಕ್ಷ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಿರುದ್ಯೋಗಿಗಳಾಗ್ಬೋದು. ಯಾಕೆ? ಆದ್ದರಿಂದ ನಾವು ಹೊಸ ಅವಕಾಶಗಳನ್ನು ಹುಡುಕಬೇಕಾಗಿದೆ. ವಿ ಹ್ಯಾವ್ ಟು ಲುಕ್ ಫಾರ್ ನ್ಯೂ ಆಪರ್ಚುನಿಟೀಸ್, ನ್ಯೂ ಅವೆನ್ಯೂಸ್ ಆಫ್ ಎಂಪ್ಲಾಯ್ಮೆಂಟ್. ನೀವು ಕೇಳಿರ್ಬೋದು, ಈಗಾಗಲೇ ಬಂದಿದೆ ಮಷೀನ್ ಲರ್ನಿಂಗ್ ಮತ್ತು ಆಟೋಮೇಷನ್. ಮಷೀನ್ ಲರ್ನಿಂಗ್ ಮತ್ತು ಆಟೋಮೇಷನ್ ಬಂದದ್ರಿಂದ ಅಮೆಝಾನ್ ಅಂತ ಕಂಪನಿ ಮೊನ್ನೆ ತಾನೇ ಅನೌನ್ಸ್ ಮಾಡಿತು, 4,000 ಉದ್ಯೋಗಿಗಳನ್ನು ಮನೆಗೆ ಕಳಿಸ್ತೇವೆ. ಇನ್ನೊಂದು ಕಂಪನಿ ಹೇಳ್ತಾರೆ, ನಾವು 6,000 ಉದ್ಯೋಗಿಗಳನ್ನು ಮನೆಗೆ ಕಳಿಸ್ತೇವೆ. ಕರ್ನಾಟಕದ ಒಂದು ಭಾಳ ದೊಡ್ಡ ಸಾಫ್ಟ್ವೇರ್ ಕಂಪನಿ ಹೇಳ್ತಾ ಉಂಟು, ಈ ವರ್ಷ ನಾವು ಕ್ಯಾಂಪಸ್ ಸೆಲೆಕ್ಷನ್ಗೆ ಬರುವುದಿಲ್ಲ, ಯಾಕಂದರೆ ಕಳೆದ ವರ್ಷ ಬಂದವರಿಗೆ ನಾವಿನ್ನೂ ಜಾಬ್ ಕೊಟ್ಟಿಲ್ಲ. ಯಾಕೆ ಹೇಳಿದೆ ಅಂದರೆ, ನೀವು ಬರೀ ಇಂಗ್ಲೀಷ್ ಬಿಡಿ, ನೀವು ಇಂಗ್ಲೀಷ್ ಕಲಿತೀರಿ, ಕನ್ನಡವನ್ನು ನೀವು ಕಲಿಬೇಕು. ಮಾತ್ರ ಅಲ್ಲ, ನಿಮ್ಮ ಭವಿಷ್ಯಕ್ಕಾಗುವಾಗ ನೀವು ಜರ್ಮನ್ ಮತ್ತು ಫ್ರೆಂಚ್ ಮತ್ತು ರಷ್ಯನನ್ನು ಕೂಡ ಕಲಿಬೇಕಾಗ್ಬೋದು. ಕೊರೋನಾ ಬಂದು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಲಕ್ಷಾಂತರ ಜನ ಯುರೋಪಿನಾದ್ಯಂತ, ಪಾಶ್ಚಾತ್ಯ ಜಗತ್ತಿನಾದ್ಯಂತ ಸತ್ತು ಹೋಗಿದ್ದಾರೆ. ಭಾಳ ದುಃಖದ ವಿಷಯ. ಆದರೆ ಆ ಸತ್ತಂಥ ವ್ಯಕ್ತಿಗಳೆಲ್ಲರೂ ಕೂಡ ಯಾವುದೋ ಕಂಪನಿಯಲ್ಲಿ, ಯಾವುದೋ ಸಂಸ್ಥೆಯಲ್ಲಿ ಉದ್ಯೋಗಿಗಳಾಗಿದ್ದವರು. ಲಕ್ಷ ಉದ್ಯೋಗಗಳು ಪುನಃ ಭರ್ತಿಯಾಗಬೇಕಾಗಿದೆ. ಆದರೆ ನಮ್ಮ ಹಳೆಯ ಉದ್ಯೋಗಗಳ ರೀತಿ ಭರ್ತಿ ಆಗುವುದಲ್ಲ. ಯಾಕಂದರೆ ಹೊಸ ಆವಿಷ್ಕಾರಗಳು ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಆಗ್ತಾ ಇದ್ದಾವೆ. ಆದ್ದರಿಂದ ಇದಕ್ಕೆ ಯಾಕೆಂದರೆ ಇದು ಈಗ ಸುಮಾರು ಕೆಲವು ವರ್ಷಗಳಾದರೂ ಕರ್ನಾಟಕದ ಒಂದು ಭಾಳ ದೊಡ್ಡ ಬಹುರಾಷ್ಟ್ರೀಯ ಕಂಪನಿ, ಸಾಫ್ಟ್ವೇರ್ ಕಂಪನಿ ಒಂದು ಜಾಹೀರಾತು ಕೊಟ್ಟಿತ್ತು ಪತ್ರಿಕೆಯಲ್ಲಿ, ಎಂಜಿನಿಯರಿಂಗ್ ಪದವೀಧರರು ಬೇಕಾಗಿದ್ದಾರೆ ಅಂತ. 147 ಹುದ್ದೆಗಳಿದ್ವು. ಆ ಜಾಹೀರಾತಿಗೆ, ಅಡ್ವರ್ಟೈಸ್ಮೆಂಟಿಗೆ 1,20,000 ಚಿಲ್ಲರೆ ಅರ್ಜಿಗಳು ಬಂದಿದ್ದು. ನೆನಪಿಡಿ, 1,20,000 ಚಿಲ್ಲರೆ. ನನ್ನ ಹಾಗೆ ಇಂಗ್ಲೀಷ್ MA ಮಾಡಿದವರು, ಪ್ರೊಫೆಸರ್ ನೈನನ್ರ ಹಾಗೆ ಇಂಗ್ಲೀಷ್ ಪ್ರೊಫೆಸರ್ಸ್ ಅಲ್ಲ, 1,20,000 ಮಂದಿ ಕೂಡ ಸಾಫ್ಟ್ವೇರ್ ಎಂಜಿನಿಯರ್ಸ್. ಫಾರ್ ಹೌ ಮೆನಿ ಜಾಬ್ಸ್? 147 ಜಾಬ್ಸ್. ಇಮ್ಯಾಜಿನ್, 1,00,000 ಚಿಲ್ಲರೆ ಅಭ್ಯರ್ಥಿಗಳಲ್ಲಿ 147 ಜನರನ್ನು ಹೇಗೆ ಸೆಲೆಕ್ಟ್ ಮಾಡೋದು? ಕಂಪನಿ ಏನು ಮಾಡಿದ್ದು ಗೊತ್ತಾ? ಅವರಿಗೆಲ್ಲ ಒಂದು ಇಮೇಲ್ ಕಳಿಸಿತು, ರೈಟ್ ಇನ್ 1 ಸಿಂಪಲ್ ಸೆಂಟೆನ್ಸ್ ಹೌ ಯು ವುಡ್ ಕಾಂಟ್ರಿಬ್ಯೂಟ್ ಟು ದ ಕಂಪನಿ. ಜಸ್ಟ್ 1 ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ನಿಮಗೆ ನಾವು ಜಾಬ್ ಕೊಟ್ಟರೆ, ನೌಕರಿ ಕೊಟ್ಟರೆ, ಈ ಕಂಪನಿಗೆ ನೀವು ಹೇಗೆ
ನಿಮ್ಮ ಸೇವೆ ಸಲ್ಲಿಸ್ತೀರಿ ಅಂತ ಒಂದು ವಾಕ್ಯ ಬರೆದು ಕಳಿಸಿ ಅಂತ ಒಂದು ಇಮೇಲ್ ಕಳಿಸಿದ್ರು. ನೀವು ನಂಬಲಿಕ್ಕಿಲ್ಲ, 1,05,000 ಮಂದಿ ಇಂಜಿನಿಯರ್ಸ್ ಆ ಒಂದೇ ಟೆಸ್ಟಿನಲ್ಲಿ ಬಿದ್ದೋದ್ರು. ವಾಟ್ ಡಸ್ ಇಟ್ ಮೀನ್? 1,00,000 ಮಂದಿ ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ could not make a simple single correct sentence in English. They could not write a simple single correct correct sentence in English. ಉಳಿದವರನ್ನು ಬೇರೆ ರೀತಿಯಾಗಿ ಮಾಡಿ ಕೊನೆಗೆ 147 ಮಂದಿಗೆ ಅವು ನೌಕರಿ ಕೊಟ್ಟಿರಬೇಕು. ಇದು ಸುಮಾರು 8 ವರ್ಷಗಳ ಹಿಂದೆ ನಡೆದ ಘಟನೆ. ನಾನು ಕತೆ ಹೇಳ್ತಾ ಇಲ್ಲ, ಇದು ತೆನಾಲಿ ರಾಮನ ಕತೆ ಅಲ್ಲ, ಇದು ವಾಸ್ತವ. ಇದಕ್ಕಿಂತ 10 ಪಟ್ಟು ಕ್ರೂರವಾದ ವಾಸ್ತವವನ್ನು ನೀವು ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ನಂತರ ಸಮಾಜಕ್ಕೆ ಎದುರಾದಾಗ ಇದಕ್ಕಿಂತ ಹೆಚ್ಚು ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ಆದ್ದರಿಂದ ಭಾಷೆಯ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ ನಾವು ಪ್ರೀತಿ, ಅಭಿಮಾನ, ಮೋಹವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ಭಾಷೆಯ ಮೇಲೆ ಪ್ರಭುತ್ವ ಬರೋ ಹಾಗೆ, ಒಬ್ಬ ಶಾಲೆಗೆ ಹೋಗದ, ಕಾಲೇಜಿಗೆ ಹೋಗದ, ಇವತ್ತು ನಮ್ಮ ದೇಶದಲ್ಲಿ ಕೋಟಿಗಟ್ಟಲೆ ಜನ ಹಾಗೆ ಇದ್ದಾರೆ. ಅವರನ್ನು ಕಾಡದ ಸಮಸ್ಯೆ ಕಾಲೇಜಿಗೆ ಹೋಗಿ ವಿದ್ಯೆಯನ್ನು ಕಲಿಯುವ ನಿಮ್ಮನ್ನು ಕಾಡ್ತದೆ. ಯಾಕಂದರೆ ನೀವು ಭಾಷೆಯಲ್ಲಿ ಮಾಡುವ ಒಂದು ತಪ್ಪು, ಒಂದು ಮಿಸ್ಟೇಕ್, ಅದು ನಿಮ್ಮನ್ನು ಯಾವುದೋ ನೀವು ಎಣಿಸದಂತಹ ಸ್ಥಿತಿಗೆ ತಳ್ಳಬಹುದು. ನಾನು ಮಾಡಿದ ಒಂದು ತಪ್ಪಿಗಾಗಿ ನನಗೆ ಸಿಗುವ ನೌಕರಿ ತಪ್ಪಿ ಹೋಗ್ಬೋದು. ನಾನು ಕನ್ನಡದಲ್ಲಿ ಬಳಸುವ ಒಂದು ತಪ್ಪು ಶಬ್ದ ಬಳಸಿದ್ದಕ್ಕಾಗಿ ನನಗೆ ಬಡ್ತಿ, ಪ್ರಮೋಷನ್ ತಪ್ಪಿ ಹೋಗ್ಬೋದು. ಇದನ್ನು ನಾನು ನನ್ನ ಕೊನೆಯ ಭಾಗವಾಗಿ ಹೇಳಿ ಮಾತು ಮುಗಿಸ್ತೇನೆ. ಒಂದು ಉದಾಹರಣೆ ಕೊಡ್ತೇನೆ. ನಾನು ಮತ್ತು ಮ್ಯಾಥ್ಯೂರವರು ಇಂಗ್ಲೀಷನ್ನು ದ್ವಿತೀಯ ಭಾಷೆಯಾಗಿ ಕಲಿತವರು. ನಾವು ಇಂಗ್ಲೀಷ್ ಮಾಧ್ಯಮದ ಮೂಲಕ ಇಂಗ್ಲೀಷ್ ಕಲಿತವರಲ್ಲ. ನೀವೆಲ್ಲ ಇಂಗ್ಲೀಷ್ ಮಾಧ್ಯಮದ ಮೂಲಕವೇ ಇಂಗ್ಲೀಷ್ ಕಲಿತಾ ಇದ್ದೀವಿ. ಆದರೆ ಇಂಗ್ಲೀಷ್ ನೀವು ಬರೆಯುವಾಗ, ಮಾತಾಡುವಾಗ ನಾವು ಮಾತಾಡಿಬಿಡ್ತೇವೆ, ಹೋಗ್ತದೆ. ಇಂಗ್ಲೀಷ್ ಬರೆಯುವಾಗ ಒಂದು ತಪ್ಪು ಮಾಡಿದರೆ, ನೀನು ಈ ತಪ್ಪು ಮಾಡಿದ್ದಿ ಅಂತ ನಿಮ್ಮ ಫ್ರೆಂಡ್ ನಿಮಗೆ ಹೇಳಿದರೆ ನಿಮಗೆ ಹರ್ಟ್ ಆಗ್ತದೆ. ಆಮ್ ಐ ರೈಟ್? ಇಫ್ ಎನಿಬಡಿ ಕರೆಕ್ಟ್ಸ್ ಯುವರ್ ಮಿಸ್ಟೇಕ್ ಇನ್ ಇಂಗ್ಲೀಷ್, ಯು ಫೀಲ್ ಎ ಬಿಟ್ ಹರ್ಟ್ ಅಲ್ಲ? ಇವೆಂತ ನನ್ನ ಇಂಗ್ಲೀಷ್ ಕರೆಕ್ಟ್ ಮಾಡೋದು, ನಿಮಗೆ ಭಾರಿ ಇಂಗ್ಲೀಷ್ ಗೊತ್ತುಂಟ ಅಂತ ಹೇಳ್ತೇವೆ. ಇಂಗ್ಲೀಷ್ ಕರೆಕ್ಟ್ ಮಾಡಿದರೆ, ತಪ್ಪನ್ನು ಸರಿಪಡಿಸಿದರೆ ಮಿತ್ರರು ಶತ್ರುಗಳಾಗ್ತಾರೆ. ನಾನು ನೋಡಿದ್ದೇನೆ. ಯುವರ್ ಫ್ರೆಂಡ್ಸ್ ಬಿಕಮ್ ಯುವರ್ ಎನಿಮೀಸ್ ಇಫ್ ಯು ಟ್ರೈ ಟು ಕರೆಕ್ಟ್ ದೇರ್ ಇಂಗ್ಲೀಷ್ ಮಿಸ್ಟೇಕ್ಸ್. ಡೋಂಟ್ ಎಕ್ಸ್ಪೆರಿಮೆಂಟ್ ದಿಸ್ ಆ್ಯಂಡ್ ಲೂಸ್ ಯುವರ್ ಫ್ರೆಂಡ್. ದಟ್ ಇಸ್ ಎ ಡಿಫ್ರೆಂಟ್ ಪಾಯಿಂಟ್. ಮನೆಯಲ್ಲಿ ಗಂಡ ಹೆಂಡತಿ ಪರಸ್ಪರ ಬದುಕುವಾಗ ಗಂಡ ಹೆಂಡತಿ ಇಂಗ್ಲೀಷ್ ತಪ್ಪನ್ನು ಸರಿಪಡಿಸಿದರೆ ಹೆಂಡತಿ ಸಿಟ್ಟಾಗ್ತಾಳೆ. ಓಹೋ, ನಿಮಗೆ ಭಾರಿ ಇಂಗ್ಲೀಷ್ ಗೊತ್ತುಂಟ, ನನ್ನ ಇಂಗ್ಲೀಷ್ ತಪ್ಪು ಸರಿಪಡಿಸ್ತೀರಿ ನೀವು, ಸಿಟ್ಟು ಬರ್ತಾರೆ ಅವಳಿಗೆ. ಹೆಂಡತಿ ಏನಾದರೂ ಗಂಡ ಮಾಡಿದ ಇಂಗ್ಲೀಷ್ ತಪ್ಪನ್ನು ಸರಿಪಡಿಸಿದರೆ ಮನೆಯಲ್ಲಿ 3ನೇ ಮಹಾಯುದ್ಧ ನಡೆದೋಗ್ತದೆ. ಟೆರಿಬಲ್. ವೈ? ಹೌ ಡೇರ್ ಯು ಕರೆಕ್ಟ್ ಮೈ ಇಂಗ್ಲೀಷ್? ಐ ಆಮ್ ನಾಟ್ ಜೋಕಿಂಗ್. ಯಾಕೆ ಹೇಳ್ತಿದ್ದೇನೆಂದರೆ, ಭಾಷೆಯಲ್ಲಿ ಒಂದು ತಪ್ಪು ಮಾಡಿದ ನಂತರ ಅದನ್ನು ನಾವು ಸರಿಪಡಿಸುವವರೆಗೆ ಸಮಯ ಇರುವುದಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು 32 ವರ್ಷಗಳ ಹಿಂದೆ ನಾನು ಒಂದು ಇಂಗ್ಲೀಷ್ ಉಪನ್ಯಾಸ ಹುದ್ದೆಗೆ ಅರ್ಜಿ ಹಾಕಿದ್ದೆ. ಇಂಟರ್ವ್ಯೂ ಬಂತು, ಸಂದರ್ಶನ. ನನ್ನ ಒಟ್ಟಿಗೆ ನನಗೆ ಇಂಗ್ಲೀಷ್ ಟೀಚ್ ಮಾಡಿದಂಥ ಪ್ರೊಫೆಸರ್ ದಾಮೋದರಾಯರು ಕೂಡ ಇದ್ದರು. ಮೈ ಟೀಚರ್ ಹೂ ಟಾಟ್ ಮಿ ಇಂಗ್ಲೀಷ್ ಲಿಟ್ರೇಚರ್ ಎಟ್ ದಿ MA ಲೆವೆಲ್ ವಾಸ್ ಆಲ್ಸೋ ಎ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ಮಿ. ಲುಕ್ ಎಟ್ ದ್ಯಾಟ್. ಅಲ್ಲಿ ಇಂಟರ್ವ್ಯೂನಲ್ಲಿ ಪುನಾ ಯೂನಿವರ್ಸಿಟಿಯ ಪ್ರೊಫೆಸರ್ ನಾಗರಾಜ್ ಅಂತ ಒಬ್ಬರು ಬಂದಿದ್ದರು. ಆವಾಗ ಈ ಕಂಪ್ಯೂಟರ್ ಇಲ್ಲ, ಟೈಪ್ ಮಾಡಿ ಸೈಕ್ಲೋ ಸ್ಟೈಲ್ ಮಾಡಬೇಕಾಗಿತ್ತು. ಸೈಕ್ಲೋ ಸ್ಟೈಲ್ ಮಾಡಿದ ಅರ್ಜಿ ಫಾರ್ಮ್ಗಳು, ಅಪ್ಲಿಕೇಶನ್ ಫಾರ್ಮ್ಸ್. ಅದರಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಲೆಕ್ಚರರ್ಶಿಪ್, ರೀಡರ್ಶಿಪ್, ಪ್ರೊಫೆಸರ್ಶಿಪ್ ಅಂತ ಇತ್ತು. ನಾನು ಲೆಕ್ಚರರ್ಶಿಪ್ಪನ್ನು ಟಿಕ್ ಮಾಡಿದ್ದೆ. ರಿಮೆಂಬರ್, ಲೆಕ್ಚರರ್ಶಿಪ್ ಟಿಕ್ ಮಾಡಿದ್ದೆ. ಇಂಟರ್ವ್ಯೂನಲ್ಲಿ ಪ್ರೊಫೆಸರ್ ನಾಗರಾಜ್, ನನ್ನ ಪ್ರೊಫೆಸರ್ CD ನರಸಿಂಹಯ್ಯನ ಮುಂದೆ, CD ನರಸಿಂಹಯ್ಯ ಅಂದರೆ ಆಗಿನ ಕಾಲದಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ, ಮ್ಯಾಥ್ಯೂರವರು ಕೇಂಬ್ರಿಡ್ಜಿನಲ್ಲಿದ್ದರು, ನಾನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಒಂದು ವಾರ ಇದ್ದೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ MA ಮಾಡಿ ಬಂದಂತಹ ಪ್ರೊಫೆಸರ್ CD ನರಸಿಂಹಯ್ಯ. ಹಿ ವಾಸ್ ಅಮಂಗ್ ದ ಇಂಟರ್ವ್ಯೂ ಪ್ಯಾನಲ್. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಲೆಕ್ಚರರ್ಶಿಪ್ ಐ ಹ್ಯಾಡ್ ಟಿಕ್ಡ್. ಆವತ್ತು ಸಂಜೆ
ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯನವರ ಜೊತೆ ನಾನು ವಾಕಿಂಗ್ ಹೋದೆ. ಮೈಸೂರಲ್ಲಿದ್ದಾಗ ಅವ್ರ ಜೊತೆ ವಾಕಿಂಗ್ ಹೋಗ್ತಿದ್ದೆ. ನಾನು ಆಗ ಪ್ರೊಫೆಸರ್ ನಾಗರಾಜ್ ಹೇಳಿದರು, ಮಿಸ್ಟರ್ ರಾವ್, ಯು ಹ್ಯಾವ್ ಟಿಕ್ ದ ಲೆಕ್ಚರರ್ಶಿಪ್ ಬಟ್ ಇಟ್ ಈಸ್ ರಾಂಗ್. ಇಮ್ಯಾಜಿನ್, ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಎಮ್.ಎಯಲ್ಲಿ ಫಸ್ಟ್ ಕ್ಲಾಸ್ ತಗೊಂಡು ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಪಡೆದವ. ನಾನು ಲೆಕ್ಚರರ್ಶಿಪ್ ಅನ್ನೋದನ್ನು ಟಿಕ್ ಮಾಡಿದ್ದೆ. ಪ್ರೊಫೆಸರ್ ನಾಗರಾಜ್ ಸೈಡ್, ಯು ಹ್ಯಾವ್ ಟಿಕ್ ಲೆಕ್ಚರರ್ಶಿಪ್ ಬಟ್ ಇಟ್ ಶುಡ್ ಬಿ ಲೆಕ್ಚರ್ಶಿಪ್, ನಾಟ್ ಲೆಕ್ಚರರ್ಶಿಪ್. ನೋಡಿ, ನಾವು ಹೇಳ್ತೇವೆ ಲೆಕ್ಚರರ್ಶಿಪ್ ಅಂತೇವೆ, ಪ್ರೊಫೆಸರ್ಶಿಪ್, ರೀಡರ್ಶಿಪ್. ಅದೇ ರೀತಿಯಲ್ಲಿ ನಾನು ಲೆಕ್ಚರರ್ಶಿಪ್ ಅನ್ನುವಾಗ ಟಿಕ್ ಮಾಡಿದ್ದೆ. ಆದರೆ ನೆನಪಿಡಿ, ಇಂಗ್ಲೀಷ್ನಲ್ಲಿ ಲೆಕ್ಚರ್ಶಿಪ್ ಅನ್ನೋದು ನಾಮಪದ, ನಾಟ್ ಲೆಕ್ಚರರ್ಶಿಪ್. ಸಂಜೆ ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯನವ್ರ ಜೊತೆ ಮಾತಾಡುವಾಗ ನಾನು ಹೇಳಿದೆ, ಐ ಆಮ್ ಸಾರಿ ಸರ್ ಫಾರ್ ದಟ್ ಮಿಸ್ಟೇಕ್, ತಪ್ಪು ಮಾಡಿಬಿಟ್ಟೆ. ಡೂ ಯು ನೋ ವಾಟ್ ಪ್ರೊಫೆಸರ್ ಸಿ ಡಿ ನರಸಿಂಹಯ್ಯ ಸೆಡ್? ಭಾಸ್ಕರ್, you are an ME in English. The man who typed that form is not. ಅರ್ಥ ಏನು? ನೀನು ಇಂಗ್ಲೀಷ್ನಲ್ಲಿ MA ಪದವಿ ಪಡೆದಿದ್ದೀಯ ಅಂದರೆ ಇಂಗ್ಲೀಷ್ ಭಾಷೆ ಮೇಲೆ ನಿನಗೆ ಪರ್ಫೆಕ್ಟ್ ಆದ ಪ್ರಭುತ್ವ ಇರಲೇಬೇಕು. ಇಲ್ಲದೇ ಇದ್ದರೆ ಆ ಡಿಗ್ರಿಗೆ ನೀನು ಅರ್ಹ ಅಲ್ಲ. ಆದ್ದರಿಂದ ಲೆಕ್ಚರರ್ಶಿಪ್ಪನ್ನು ನಾನು ಟಿಕ್ ಮಾಡಿದ್ದು ತಪ್ಪು ಅಂತ ನನಗೆ ಗೊತ್ತಾಗದ ಹಾಗೆ ಬರೀ ಒಂದು ಅಕ್ಷರದ ತಪ್ಪಿನಿಂದ ನಾನು ನನ್ನ ಪ್ರೊಫೆಸರ್ ಮುಂದೆ ತಲೆ ತಗ್ಗಿಸಬೇಕಾಯಿತು. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನೀವು ಕನ್ನಡವನ್ನು ಕಲಿಯುವಾಗ, ಇಂಗ್ಲೀಷನ್ನು ಕಲಿಯುವಾಗ ಬಹಳ ಜಾಗ್ರತೆಯಿಂದ ಕಲಿಬೇಕಾಗ್ತದೆ. ನಿಮ್ಮ ಭಾಷೆಯಲ್ಲಿ ಭಾಷಾ ಜ್ಞಾನದ ಜೊತೆಗೆ ಭಾಷಾ ವಿವೇಕ ಬೇಕು. ನಾಲೆಜ್ ಆಫ್ ದ ಲ್ಯಾಂಗ್ವೇಜ್ ಈಸ್ ಡಿಫ್ರೆಂಟ್, ವಿಸ್ಡಮ್ ಆಫ್ ದ ಲ್ಯಾಂಗ್ವೇಜ್ ಈಸ್ ಡಿಫ್ರೆಂಟ್. ಭಾಷಾ ಜ್ಞಾನ ಬೇರೆ, ಭಾಷಾ ವಿವೇಕ ಬೇರೆ. ಬೈಬಲ್ನಲ್ಲಿ ಪ್ರೋವರ್ಬ್ಸ್ನಲ್ಲಿ ಒಂದು ಮಾತು ಬರ್ತದೆ, ಜ್ಞಾನ ಮತ್ತು ವಿಸ್ಡಮ್, ನಾಲೆಜ್ ಆ್ಯಂಡ್ ವಿಸ್ಡಮ್. ಜ್ಞಾನ ಅಂದರೆ ನಾಲೆಜ್, ವಿಸ್ಡಮ್ ಅಂದರೆ ನಾವು ವಿವೇಕ ಅಂತ ಹೇಳ್ತೇವೆ, ಬುದ್ಧಿ. ಬೈಬಲ್ ಹೇಳ್ತದೆ, ಬೈ ನಾಲೆಜ್ ಎ ಹೌಸ್ ಈಸ್ ಬಿಲ್ಟ್ ಬಟ್ ಬೈ ವಿಸ್ಡಮ್ ಎ ಹೋಮ್ ಈಸ್ ಮೇಡ್. ನಿಮಗೆ ಬಿಲ್ಡಿಂಗ್ ಕಟ್ಟೋದು ಹೇಗೆ ಅಂತ ಗೊತ್ತಿದ್ದರೆ ನೀವು ಮನೆ ಕಟ್ಬೋದು. ನೀವೊಬ್ಬರು ಎಂಜಿನಿಯರ್ ಆದರೆ ಅಥವಾ ಮೇಸ್ತ್ರಿ ಆದರೆ ಮನೆಯನ್ನು ಕಟ್ಬೋದು, ಬಿಲ್ಡ್ ಮಾಡ್ಬೋದು. ಆದರೆ ಆ ಮನೆ, ನೀವು ಕಟ್ಟಿದ ಮನೆ, ಹೌಸ್, ಹೋಮ್ ಆಗಬೇಕಾದ್ರೆ ನಿಮಗೆ ವಿವೇಕ ಬೇಕು, ವಿಸ್ಡಮ್ ಬೇಕು. ಹೋಮ್ ಮತ್ತು ಹೌಸ್ ಮಧ್ಯೆ ಇಂಗ್ಲೀಷ್ನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ, ಕನ್ನಡದ ಹಾಗಲ್ಲ. ಆದ್ದರಿಂದ ಬೈಬಲ್ ಹೇಳ್ತದೆ, ಬೈ ವಿಸ್ಡಮ್ ಎ ಹೌಸ್ ಈಸ್ ಬಿಲ್ಟ್ ಆ್ಯಂಡ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್. ನಾಲೆಜ್ ಈಸ್ ನಾಟ್ ಇನಫ್. ಭಾಷೆಯ ಜ್ಞಾನ ಸಾಲದು, ಭಾಷೆಯ ವಿವೇಕ ಬೇಕು. ಭಾಷಾ ವಿವೇಕ ಇದ್ದರೆ ಮಾತ್ರ ನಿಮ್ಮ ಮನೆ ಒಂದು ಹೋಮ್ ಆಗ್ತದೆ. ಇಲ್ಲದೇ ಇದ್ದರೆ ಅದು ಬರೀ ಇಟ್ಟಿಗೆ, ಗಾರೆ, ಸಿಮೆಂಟಿನ ಮನೆಯಾಗಿ ಉಳಿತದೆ. ಆದ್ದರಿಂದ ಭಾಷೆಯ ಬಗ್ಗೆ ನಮ್ಮ ನಿಲುವು ಹೇಗಿರಬೇಕಂದ್ರೆ, ನಿಜವಾದ ವಿವೇಕ, ವಿಸ್ಡಮ್ ಯಾವುದು, ವಾಟ್ ಈಸ್ ಟ್ರೂ ವಿಸ್ಡಮ್ ಅಂತ ಹೇಳಿದರೆ, ಸಾಕ್ರಟಿಸ್ ಹೇಳ್ತಾನೆ, ದ ಓನ್ಲಿ ಟ್ರೂ ವಿಸ್ಡಮ್ ಈಸ್ ನೋಯಿಂಗ್ ಯು ನೋ ನಥಿಂಗ್. ದ ಓನ್ಲಿ ಟ್ರೂ ವಿಸ್ಡಮ್ ಈಸ್ ನೋಯಿಂಗ್ ಯು ನೋ ನಥಿಂಗ್. ನನಗೆ ಏನೂ ಗೊತ್ತಿಲ್ಲ ಅಂತ ಗೊತ್ತಿರುವುದೇ ನಿಜವಾದ ವಿವೇಕ, ವಿಸ್ಡಮ್. ಈ ವಿಸ್ಡಮ್ ಇಲ್ಲದೆ ಹೋದರೆ ಕನ್ನಡ ಭಾಷೆ ಆಗಲಿ, ಇಂಗ್ಲೀಷ್ ಭಾಷೆ ಆಗಲಿ ನಮಗೆ ಅದು ಒಂದು ಉಪಯೋಗದ ವಸ್ತುವಾಗುವ ಬದಲು ಅನರ್ಥಕಾರಿ ಆಗುವ ಸಾಧ್ಯತೆ ಇದೆ. ಕನ್ನಡ ಭಾಷಾ ಪ್ರೇಮದ ಜೊತೆಗೆ ಮಾನವ ಪ್ರೇಮ ಬೇಕು. ಕನ್ನಡ ಪ್ರೇಮದ ಜೊತೆಗೆ ಮನುಷ್ಯ ಪ್ರೇಮ ಬೇಕು. ನಾನು ಭಾಷೆಯನ್ನು ಪ್ರೀತಿಸಿದರಷ್ಟೇ ಸಾಲದು, ಭಾಷೆಯನ್ನು ಮಾತಾಡುವ, ಎಲ್ಲ ಭಾಷೆಗಳನ್ನೂ ಮಾತಾಡುವ, ಯಾವುದೇ ಭಾಷೆಯನ್ನು ಮಾತಾಡುವ ಎಲ್ಲ ಮನುಷ್ಯರ ಮೇಲೆ ನನಗೆ ಪ್ರೇಮ ಇರಬೇಕು. ಇಲ್ಲದೆ ಹೋದರೆ ಮಾನವ ಪ್ರೇಮದ ಹೊರತು ಭಾಷಾ ಪ್ರೇಮ ಭಾಳ ಅಪಾಯಕಾರಿಯಾಗ್ಬೋದು. ಕೃಷ್ಣ ಯಜುರ್ವೇದದ ತೈತ್ತಿರಿಯ ಉಪನಿಷತ್ತು ಒಂದು ಮಾತನ್ನೇ ಹೇಳ್ತದೆ. ಏನು ಹೇಳಿದರೆ, ಸಹನೌ ಭವತು ಸಹನಾವ್ ಭುನಕ್ತು, ನಮ್ಮನ್ನು ಒಟ್ಟಿಗೆ ರಕ್ಷಿಸಲಿ, ನಾವು ಒಟ್ಟಿಗೆ ಈ ಪ್ರಪಂಚವನ್ನು ಅನುಭವಿಸುವ. ಸಹನಾವಧೀತಮಸ್ತು, ನಮ್ಮ ಅಧ್ಯಯನ, ಸ್ಟಡಿ, ಅದು ಲೆಟ್ ಇಟ್ ಬಿ ಎನ್ಲೈಟನ್. ಸಹನಾವತು ಸಹನೋ ಭುನಕ್ತು ಸಹವೀರ್ಯಂ ಕರವಾವಹೈ, ಲೆಟ್ ಅಸ್ ವರ್ಕ್ ಟುಗೆದರ್. ತೇಜಸ್ವಿನಾವಧೀತಮಸ್ತು, ಲೆಟ್ ಅವರ್ ಸ್ಟಡಿ ಬಿ ಎನ್ಲೈಟನ್. ಆ್ಯಂಡ್ ಫೈನಲಿ ಮಾ ವಿದ್ವಿಷಾವಹೈ,
ಲೆಟ್ ದೇರ್ ಬಿ ನೋ ಹೇಟ್ ಅಮಂಗ್ ಅಸ್. ಮಾ ವಿದ್ವಿಷಾವಹಿ, ಲೆಟ್ ದೇರ್ ಬಿ ನೋ ಹೇಟೆಡ್ ಅಮಂಗ್ ಅಸ್. ವಿಚ್ ಅವರ್ ಲ್ಯಾಂಗ್ವೇಜ್ ವಿ ಸ್ಪೀಕ್, ಯು ಸ್ಪೀಕ್, ಐ ಸ್ಪೀಕ್, ಆರ್ ಎನಿಬಡಿ ಸ್ಪೀಕ್ಸ್. ಯಾವುದೇ ಭಾಷೆ ಇರಲಿ, ಯಾವುದೇ ಪ್ರಾಂತ್ಯ ಇರಲಿ, ಯಾವುದೇ ಜನಾಂಗ ಸಮುದಾಯ ಇರಲಿ, ಅಲ್ಲಿ ಇರಬೇಕಾದದ್ದು ಪ್ರೀತಿ. ಮಾ ವಿದ್ವಿಷಾಹ ವಹೈ. ಲೆಟ್ ದೆರ್ ಬಿ ನೋ ಹೇಟ್ರೇಡ್, ಲೆಟ್ ದೆರ್ ಬಿ ಲವ್. ಬೈಬಲ್ನಲ್ಲಿ ಸಾಮ್ ಅಂತ ಒಂದು ಸೆಕ್ಷನ್ ಇದೆ, 34:14 ಸಾಮ್ ಹೇಳ್ತಾರೆ, ಟರ್ನ್ ಫ್ರಮ್ ಈವಿಲ್ ಆ್ಯಂಡ್ ಡೂ ಗುಡ್. ಟರ್ನ್ ಫ್ರಮ್ ಈವಿಲ್ ಆ್ಯಂಡ್ ಡೂ ಗುಡ್. ಅಷ್ಟೇ ಅಲ್ಲ, ಸೀಕ್ ಪೀಸ್ ಆ್ಯಂಡ್ ಪರ್ಸೂ ಇಟ್. ಕೆಟ್ಟದರಿಂದ ನೀವು ದೂರ ಆಗಿ ಒಳ್ಳೆಯ ಕೆಲಸ ಮಾಡಿ, ಅಷ್ಟು ಮಾತ್ರ ಅಲ್ಲ, ಶಾಂತಿಯನ್ನು ಅರಸಿಕೊಂಡು ಹೋಗಿ. ಅಷ್ಟು ಮಾತ್ರ ಸಾಲದು, ಶಾಂತಿಯನ್ನು ನೀವು ಕಾಪಾಡಿಕೊಳ್ಳಿ. ಪರ್ಸೂ ಪೀಸ್. ಲ್ಯಾಂಗ್ವೇಜಿಗಾಗುವಾಗ, ಭಾಷೆಗಾಗುವಾಗ ನಾವು ನೆನಪಿಡಬೇಕಾದ ಮಾತು ಇದು. ನಾವು ಭಾಷಾ ವಿಷಯದಲ್ಲಿ ಜಗಳಾಡಿದರೆ ಪ್ರಯೋಜನ ಇಲ್ಲ. ಇಸ್ಲಾಂ ಹೇಳ್ತದೆ, ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಅನ್ನೋ ಶಬ್ದದ ಅರ್ಥವೇ ಪೀಸ್, ಶಾಂತಿ. ಅದು ಬೈಬಲ್ ಆಗಲಿ, ಕುರಾನ್ ಆಗಲಿ, ತೈತಿರಿಯ ಉಪನಿಷತ್ತಾಗಲಿ, ಎಲ್ಲವೂ ಅಂತಿಮವಾಗಿ ಬದುಕಿನ ಬಗ್ಗೆ, ಭಾಷೆಯ ಬಗ್ಗೆ ಹೇಳುವುದೇನು ಹೇಳಿದರೆ, ನೀವು ಪರಸ್ಪರ ಪ್ರೀತಿಯಿಂದ ಬಾಳಿ, ಶಾಂತಿಯಿಂದ ಬದುಕಿ. ಭಾಷಾ ವಿಷಯದಲ್ಲಿ ಜಗಳ ಮಾಡಿಕೊಳ್ಬೇಡಿ, ಗಲಾಟೆ ಮಾಡಬೇಡಿ, ಗದ್ದಲ ಮಾಡಬೇಡಿ ಅಂತ. ಕೊನೆಯದಾಗಿ ಮಹಾಭಾರತದ ಒಂದು ಘಟನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಮಹಾಭಾರತದಲ್ಲಿ ವಿದುರ ನೀತಿ ನಿಮಗೆ ಭಾಳ ಮುಖ್ಯವಾದ ಮಾತು ಹೇಳಿ ಮುಗಿಸ್ತೇನೆ. ವಿದುರ ನೀತಿಯಲ್ಲಿ ಧೃತರಾಷ್ಟ್ರನಿಗೆ ವಿದುರ 15 ಶ್ಲೋಕಗಳಲ್ಲಿ ಬುದ್ಧಿವಂತ ಅಂದರೆ ಯಾರು ಅಂತ ಹೇಳ್ತಾನೆ. ಹೂ ಈಸ್ ದ ವೈಸ್ ಮ್ಯಾನ್. ಅಲ್ಲಿ ಅವನು ಒಂದು ಮಾತು ಹೇಳ್ತಾನೆ, ಬುದ್ಧಿವಂತನಾದವ ಏನು ಮಾಡ್ತಾನೆ ಅಂದರೆ, ಶೀಘ್ರಂ ವಿಜಾನಾತಿ ಚಿರಂ ಶೃಣೋತಿ. ಶೀಘ್ರಂ ದೀರ್ಘಕಾಲ ಶೀಘ್ರಂ ವಿಜಾನಾತಿ ಭಾಳ ಬೇಗನೆ ಅರ್ಥ ಮಾಡಿಕೊಳ್ತಾನೆ, ಶೀಘ್ರವಾಗಿ ಅರ್ಥ ಮಾಡಿಕೊಳ್ತಾನೆ. ಚಿರಂ ಶೃಣೋತಿ ಚಿರಕಾಲ ದೀರ್ಘಕಾಲ ಕೇಳಿಸಿಕೊಳ್ತಾನೆ ಅಂತ. ನಾವು ಇವತ್ತೇನು ಮಾಡ್ತೇವೆ ಅಂದರೆ, ಭಾಷೆಯನ್ನು ಕೇಳಿಸಿಕೊಳ್ಳುವುದಿಲ್ಲ, ಹೇಳುವುದೇ ಜಾಸ್ತಿ ಆಗಿದೆ. ನೀವು ನಂಬಲಿಕ್ಕಿಲ್ಲ, ನಾನು ಕುತೂಹಲಕ್ಕಾಗಿ ಬೈಬಲ್ ಓದ್ತಾ ಇರ್ತೇನೆ. ಬೈಬಲ್ ಹೇಳ್ತದೆ ಪ್ರೋವರ್ಬ್ಸ್ನಲ್ಲಿ, ಈಫ್ ಒನ್ ಗಿವ್ಸ್ ಆನ್ ಆನ್ಸರ್ ಬಿಫೋರ್ ಶಿ ಆರ್ ಹಿ ಹಿಯರ್ಸ್, ಇಟ್ ಈಸ್ ಹಿಸ್ ಫಾಲಿ ಆ್ಯಂಡ್ ಶೇಮ್. ಒಬ್ಬರು ಹೇಳುವುದನ್ನು ಮುಗಿಸುವ ಮೊದಲೇ ನಾವು ಉತ್ತರ ಕೊಟ್ಟರೆ ಅದು ಮೂರ್ಖತನ, ಫಾಲಿ ಮತ್ತು ನಾಚಿಕೆಗೇಡಿನ ವಿಷಯ. ಯಾಕೆ? ಮೊದಲು ಒಬ್ಬರು ಹೇಳುವುದನ್ನು ಕೇಳಿಸಿಕೊಳ್ಳುವುದನ್ನು ಕಲಿಯಿರಿ. ಲಿಸನ್ ಟು ವಾಟ್ ಒನ್ ಸೇಸ್. ಜೇಮ್ಸ್ ಅನ್ನೋ ಸೆಕ್ಷನ್ ಹೇಳ್ತಾರೆ, ಲೆಟ್ ಎವ್ರಿ ಪರ್ಸನ್ ಬಿ ಕ್ವಿಕ್ ಟು ಹಿಯರ್. ನೀವು ಕೇಳಿಸಿಕೊಳ್ಳಿಕ್ಕೆ ಭಾಳ ಚುರುಕಾಗಿ ಕೇಳಿಸ್ಕೊಳ್ಬೇಕು. ಬಿ ಕ್ವಿಕ್ ಟು ಹಿಯರ್, ಸ್ಲೋ ಟು ಸ್ಪೀಕ್. ಮಾತಾಡೋದು ಮತ್ತೆ ಮಾತಾಡ್ಬೋದು, ಮೊದಲು ಕೇಳಿಸ್ಕೊಳ್ಳಿ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಕ್ವಿಕ್ ಟು ಹಿಯರ್, ಸ್ಲೋ ಟು ಸ್ಪೀಕ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಸ್ಲೋ ಟು ಆ್ಯಂಗರ್. ಬೇಗ ಸಿಟ್ಟಾಗಬೇಡಿ, ಭಾಳ ಬೇಗನೆ ಕೇಳಿಸಿಕೊಳ್ಳಿ. ಎಲ್ಲವೂ ಹೇಳುವುದನ್ನು ಕೇಳಿಸಿಕೊಂಡ ನಂತರ ಮಾತಾಡಿ, ಮತ್ತು ಸಿಟ್ಟಾಗಬೇಡಿ. ಭಾಷೆಯನ್ನು ನೀವು ಮಾತಾಡುವಾಗ, ಒಬ್ಬರು ಮಾತಾಡುವಾಗ ನೀವು ಕೇಳಿಸಿಕೊಳ್ಳಿ. ಅವರು ಹೇಳುವುದನ್ನು ಕೇಳಿಸಿಕೊಳ್ಳೋ ಮೊದಲೇ ಮಧ್ಯದಲ್ಲಿ ಬಾಯಿಗೆ ಉತ್ತರ ಕೊಡಬೇಡಿ, ಮತ್ತು ಬೇಗನೆ ಸಿಟ್ಟಾಗಬೇಡಿ. ನಿಧಾನವಾಗಿ ಸಿಟ್ಟಾಗಿ, ಹೇಳುವುದನ್ನು ಕೇಳಿಸಿಕೊಂಡ ನಂತರ ಸಿಟ್ಟಾಗಿ. ನಾನು ಈ ಮಾತು ಯಾಕೆ ಹೇಳಿದೆ ಅಂದರೆ, ಇಷ್ಟು ಹೊತ್ತು ನೀವು ನನ್ನ ಈ ಉಪನ್ಯಾಸವನ್ನು ಕೇಳಿಸಿಕೊಂಡಿದ್ದೀರಿ ಭಾಳ ತಾಳ್ಮೆಯಿಂದ. ನಾನು ನಿಮಗೆ ಪ್ರಿಯವಾದ ಮತ್ತು ಕೆಲವು ಅಪ್ರಿಯವಾದ, ಮನಸ್ಸಿಗೆ ಅಷ್ಟು ಹಿತವಲ್ಲದಂತಹ ವಾಸ್ತವಿಕ ಸತ್ಯಗಳನ್ನು ಹೇಳಿರಬಹುದು. ನಾವು ಸಂಶೋಧನೆಯ ಭಾಷೆಯಲ್ಲಿ ಹೇಳ್ತೇನೆ ಅಂತ ಹೇಳೋದಿಲ್ಲ, ಹೇಳಿರಬಹುದು. ವಿ ಡೋಂಟ್ ಸೇ ಐ ಸೇ, ಇಟ್ ಈಸ್ ಪಾಸಿಬಲ್ ಟು ಸೇ ಅಂತ ಹೇಳ್ತೇವೆ ನಾವು. ಆದ್ದರಿಂದ ನಾನು ಹೇಳುವುದಿದೆ ನನ್ನ ಯುವ ಮಿತ್ರರಿಗೆ, ವಿದ್ಯಾರ್ಥಿನಿಯರಿಗೆ, ಇಂಗ್ಲೀಷ್ನಲ್ಲಿ ಪ್ರಪಂಚದಾದ್ಯಂತ ಅತ್ಯಂತ ಗರಿಷ್ಠ ಸಂಖ್ಯೆಯಲ್ಲಿ ಬಳಕೆಯಾಗುವ ಒಂದು ಶಬ್ದ ಯಾವುದು ಅಂದರೆ, ಒಂದು ವಾಕ್ಯ ಯಾವುದು ಅಂದರೆ, ಕ್ಯಾನ್ ಯು ಟೆಲ್ ಮಿ ವಿಚ್ ಸೆಂಟೆನ್ಸ್?
a sentence which is used billions of times all over the world every day. The sentence, ಆ ವಾಕ್ಯ ಯಾವುದಂದರೆ ಐ ಲವ್ ಯು. ಎಲ್ಲವರಿಗೂ ಹೇಳುವಂಥ ಒಂದು ಮಾತು ಐ ಲವ್ ಯು. ಎಲ್ಲರಿಗೂ ಹೇಳಬೇಕಾದ ಮಾತು. ಆದರೆ ಪರಸ್ಪರ ಯುವಕ ಯುವತಿಯರು ಪ್ರೀತಿಸುವಾಗ ನಾನು ಹೇಳೋದುಂಟು, ಐ ಲವ್ ಯು ಅಂತ ಹೇಳಿದರೆ ತೊಂದರೆ ಆಗಬಹುದಾದರೆ ಅದನ್ನು ಸಂಶೋಧನೆಯ ಭಾಷೆಯಲ್ಲಿ ಹೇಳಬೇಕು, ಐ ಥಿಂಕ್ ಐ ಲವ್ ಯು, ಆರ್ ಇಟ್ ಈಸ್ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಬಹುದು, ಕಾಣ್ತದೆ. ಇಟ್ ಈಸ್ ಪಾಸಿಬಲ್ ಟು ಸೇ ದಟ್ ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ಬೋದು, ಅಥವಾ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಕಾಣ್ತದೆ. ಯಾಕೆ ಹೇಳಿದೆ ಅಂದರೆ, ನಾವು ಭಾಷೆ ವಿಷಯದಲ್ಲಿ ಪ್ರೀತಿಸೋದಕ್ಕಿಂತ ಮೊದಲು ದ್ವೇಷಿಸ್ತೇವೆ. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಅದ್ಭುತವಾದಂಥ ಜಾನಪದ ನೃತ್ಯವನ್ನು ಪ್ರಸ್ತುತಪಡಿಸಿದರು. ರಾಜ್ಕುಮಾರ್ ಪಾತ್ರದಲ್ಲಿ ಒಬ್ಬ ವಿದ್ಯಾರ್ಥಿ ಕಾಣಿಸಿಕೊಂಡ. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಎಲ್ಲ ಶಿಕ್ಷಕಿಯರನ್ನು ನಾನು ಇನ್ನೊಮ್ಮೆ ಅಭಿನಂದಿಸ್ತೇನೆ. ಆ ರಾಜ್ಕುಮಾರ್ ತೀರಿಕೊಂಡಾಗ ನಡೆದ ಒಂದು ಘಟನೆಯನ್ನು ನಾನು ಹೇಳಬೇಕಾಗಿದೆ. ಒಬ್ಬ ಟ್ರಕ್ನಲ್ಲಿ ಕೂತಂಥ ಒಬ್ಬ ಟ್ರಕ್ ಚಾಲಕ ಅವನ ಮೊಬೈಲ್ನಲ್ಲಿ ತಮಿಳು ಹಾಡುಗಳನ್ನು ಕೇಳ್ತಾ ಇದ್ದ. ನೆನ್ಪಿಟ್ಕೊಳ್ಳಿ, ಭಾಷೆ ಕನ್ನಡ ಭಾಷೆ, ಅವನು ತಮಿಳು ಹಾಡುಗಳನ್ನು ಕೇಳ್ತಾ ಇದ್ದ. ಅವನು ತಮಿಳು ಹಾಡುಗಳನ್ನು ಮೊಬೈಲ್ನಲ್ಲಿ ಕೇಳುವುದನ್ನು ನೋಡಿದ ಕನ್ನಡ ಭಾಷಾ ಪ್ರೇಮಿಗಳ ಒಂದು ಗುಂಪು ಬಂದು ಅವನ ನಾಲಿಗೆಯನ್ನು ಕತ್ತರಿಸಿ ಹಾಕಿದರು. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ಇನ್ ದ ನೇಮ್ ಆಫ್ ಎ ಲ್ಯಾಂಗ್ವೇಜ್, ಎನಿ ಲ್ಯಾಂಗ್ವೇಜ್ ಕ್ಯಾನ್ ವಿ ಎವರ್ ಡೂ ಇಟ್. ಕನ್ನಡ ಇರಲಿ, ಸಂಸ್ಕೃತ ಇರಲಿ, ಇಂಗ್ಲೀಷ್ ಇರಲಿ, ಯಾವುದೇ ಭಾಷೆಯ ಕಾರಣಕ್ಕೆ ಭಾಷಾ ಮೇಲಿನ ಅತಿ ಮೋಹದಿಂದ, ಅತಿ ಪ್ರೇಮದಿಂದ ನಾವು ಇನ್ನೊಂದು ಭಾಷೆಯ ಹಾಡುಗಳನ್ನು ಕೇಳಿದ ಅಥವಾ ಇನ್ನೊಂದು ಭಾಷೆಯಲ್ಲಿ ಮಾತಾಡಿದವನ ನಾಲಿಗೆಯನ್ನು ಸೀಳುವ ಮಟ್ಟಕ್ಕೆ ಹೋಗುವುದು ಅದು ನಾಗರಿಕತೆಯ ಪತನದ ಮೊದಲ ಬಿಂದು. ಎಂದೂ ಹಾಗಾಗಬಾರ್ದು. ನೀವೆಲ್ಲ ಭವಿಷ್ಯದಲ್ಲಿ ಅದ್ಭುತವಾದ ಪ್ರಜೆಗಳಾಗಿ ನಿಮ್ಮ ಕುಟುಂಬದ ಅತ್ಯಂತ ಅದ್ಭುತವಾದ ಮಗ ಮಗಳು ಮೊಮ್ಮಕ್ಕಳಾಗಿ ಬಾಳ್ತೀರಿ, ಬದುಕ್ತೀರಿ ಅನ್ನೋ ಭರವಸೆ ಇದೆ ನನಗೆ. ನಿಮ್ಮ ಬದುಕು ಬಂಗಾರವಾಗಲಿ ಅಂತ ನಾನು ಹಾರೈಸ್ತಾ, ಈ ರಾಜ್ಯೋತ್ಸವದ ದಿನ ನನಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಕನ್ನಡದಲ್ಲೇ ಬರವಣಿಗೆ ಮಾಡಿದ ನನಗೆ ಈ ಇಂಗ್ಲೀಷ್ ಮಾಧ್ಯಮದ ಒಂದು ದೊಡ್ಡ ಮಹಾ ಸಂಸ್ಥೆಯಲ್ಲಿ ಈ ಕನ್ನಡ ರಾಜ್ಯೋತ್ಸವದ ದಿವಸ ನಿಮ್ಮನ್ನು ಉದ್ದೇಶಿಸಿ 4 ಮಾತುಗಳನ್ನು ಆಡುವ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ರವರಿಗೆ ಮತ್ತು ಅವರ ಸಕಲ ಶಿಕ್ಷಕ ವೃಂದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಅದೇ ಹೊತ್ತಿಗೆ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಇಷ್ಟೊತ್ತು ಕೇಳಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಭಾಷೆ ಒಂದು ಅಸ್ತ್ರ, ಶಾಸ್ತ್ರ ಮತ್ತು ಧರ್ಮ ಕೂಡ ಎಂದು ತಿಳಿ ಹೇಳಿದ ಹಾಗೂ ತಮ್ಮ ಭಾಷಾ ಪಾಂಡಿತ್ಯದಿಂದ ನಮ್ಮ ಭಾಷಾ ಜ್ಞಾನವನ್ನು ಹೆಚ್ಚಿಸಿದ ಶ್ರೀ ಭಾಸ್ಕರ್ ರಾವ್ರವರಿಗೆ ಧನ್ಯವಾದಗಳು. ಭಾಷೆಗಳು ವ್ಯಕ್ತಪಡಿಸಲು ವಿಫಲವಾದ ಭಾಷೆಯನ್ನು ಮಾತನಾಡುವುದೇ ಸಂಗೀತ. 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಯರ ಕನ್ನಡದ ಹಾಡುಗಳನ್ನು ಕೇಳಿ ಆನಂದಿಸೋಣ ಬನ್ನಿ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ, ಈ ದೇವಾಲಯ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ
ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಜನುಮ ನೀಡುತ್ತಾಳೆ ನಮ್ಮ ತಾಯಿ ಅನ್ನ ನೀಡುತ್ತಾಳೆ ಭೂಮಿ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಜೈ ಕರ್ನಾಟಕ ಮಾತೆ. ನಿಮ್ಮ ಮನೋಹರ ಗೀತೆಗಳಿಗಾಗಿ ಧನ್ಯವಾದಗಳು ಸಹಪಾಠಿಗಳೇ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರುತ್ತಿದ್ದಂತೆ ತಮಗೆಲ್ಲರಿಗೂ ತನ್ನ ಕೃತಜ್ಞತೆಯನ್ನು ಸಲ್ಲಿಸಲು 12ನೇ ತರಗತಿಯ ಅನನ್ಯ ಎಂ ನಾಯ್ಕ್ರವರನ್ನು ವೇದಿಕೆ ಮೇಲೆ ಕರೆಯುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯರೇ, ನಮ್ಮ ನಾಡು ಕನ್ನಡ ನಾಡು, ಶ್ರೀಗಂಧದ ಬೀಡು. ಕಲೆ, ಸಾಹಿತ್ಯ, ಸಂಸ್ಕೃತಿ, ವಾಸ್ತುಶಿಲ್ಪಕ್ಕೆ ಹೆಸರಾದ ನಾಡು. ಇಂತಹ ನಾಡಿನಲ್ಲಿ ಜನಿಸಿರುವುದು ನಮ್ಮ ಪುಣ್ಯ ಎಂದು ಹೇಳಬಹುದು. ನಾವೆಲ್ಲರೂ ಪ್ರತಿ ವರ್ಷ ನವೆಂಬರ್ 1ರಂದು ಅತ್ಯಂತ ಸಂಭ್ರಮ ಸಡಗರದಿಂದ ಜಾತಿ ಮತ ಧರ್ಮಗಳ ಮೇರೆಯನ್ನು ಮೀರಿ ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಇಂದು ನಮ್ಮ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸುವ ಸಲುವಾಗಿ ನಾನು ನಿಮ್ಮ ಮುಂದಿದ್ದೇನೆ. ಪ್ರಥಮವಾಗಿ ಇಂದಿನ ನಮ್ಮ ಕನ್ನಡ ಹಬ್ಬಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ಕನ್ನಡದ ಪ್ರಸಿದ್ಧ ಅಂಕಣಕಾರ ಡಾಕ್ಟರ್ ಬಿ ಭಾಸ್ಕರ್ ರಾವ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಬಿ ಭಾಸ್ಕರ್ ರಾವ್ ಇವರಿಗೆ ನಮ್ಮ ಶಾಲಾ ನಿರ್ದೇಶಕರಾದ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ ಇವರು ನೆನಪಿನ ಕಾಣಿಕೆ ನೀಡಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು. ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡುತ್ತಿರುವ ಪ್ರೊಫೆಸರ್ ಮ್ಯಾಥ್ಯೂ ಸಿ ನೈನನ್ ಇವರಿಗೆ ನಮ್ಮ ಎಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುವಂತೆ ಸಲಹೆಗಳನ್ನು ನೀಡಿ ಪ್ರೋತ್ಸಾಹ ನೀಡುತ್ತಿರುವ ಸಂಸ್ಥೆಯ ಉಪನಿರ್ದೇಶಕರಾದ ಶ್ರೀಮತಿ ಲಾಲಿ ಎ ಮ್ಯಾಥ್ಯವ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈ ಸಮಾರಂಭದ ಯಶಸ್ವಿ ಆಯೋಜನೆಯ ಹಿಂದಿರುವ ವ್ಯಕ್ತಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ಇವರಿಗೆ ಹಾರ್ದಿಕ ಧನ್ಯವಾದಗಳು. ಈ ಕನ್ನಡ ಹಬ್ಬದ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ ಉಪಪ್ರಾಂಶುಪಾಲರಾದ ಶ್ರೀಮತಿ ಜೂಲಿ ಎಸ್ಟರ್ ಲೂಯಿಸ್ ಮತ್ತು ಶ್ರೀಯುತ ಹರಿಕೃಷ್ಣ ಡಿ ಇವರಿಗೂ ನನ್ನ ಮನದಾಳದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನೀಡಿರುವ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿಯರು ಹಾಗೂ ಶಿಕ್ಷಕ ವೃಂದದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನೂ ರಂಜಿಸಿರುವ ವಿದ್ಯಾರ್ಥಿಗಳಿಗೂ ಹಾಗೂ ಶಿಸ್ತಿನಿಂದ ಭಾಗವಹಿಸಿ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿರುವ ಸರ್ವರಿಗೂ ಪ್ರೀತಿಯ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ ಪ್ರತಿಯೊಬ್ಬರಿಗೂ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ
ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಅನನ್ಯ. ಈಗ ರಾಷ್ಟ್ರಗೀತೆಗಾಗಿ ತಾವೆಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे ನಾನು 10ನೇ ತರಗತಿಯ ಈ ವಿಭಾಗದ ತ್ರಿಷಾ ಶೆಟ್ಟಿ ಬಿ. ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಶುಭ ದಿನ.